ಓಯ್ ಅದ್ಯಾಕೆ ಹಂಗ್ ನೋಡ್ತಾ ಇದ್ಯಾ? ಏನ್ ಹುಡುಗಿರ್ನ ಯಾವತ್ತೂ ನೋಡೇ ಇಲ್ವಾ? ನೋಡೋಳೆ ನೋಡ್ತಾನೆ ತಿನ್ನೋರಂಗ. ಏ ನಿನ್ನೆ ಕೇಳ್ತಾ ಇರೋದು, ಕಿವಿ ಕೇಳಕ್ಕಿಲ್ವಾ? ಊಟ ಇಲ್ಲ ಹೆಂಗೆ? ಇನ್ನೊಂದ್ಸತಿ ತಿರುಗಿ ನೋಡಿದ್ರೆ ಸರಿಯಾಗಿರಕ್ಕಿಲ್ಲ. ಹೋಯ್ತಾ ಇರು. ಸೊ ಹೇಗೆ ಚೆಲ್ವಿ ನಿಮ್ಮೊಳಗೆ ಇನ್ವಾಲ್ವ್ ಆಗಿದ್ದಾರೆ? ನನ್ನ ತಂಗಿಗೆಲ್ಲ ಬೈಯುವಾಗ ನಾನು ಅದೇ ಭಾಷೆ ಮಾತಾಡ್ತೇನೆ. ನನಗೊಂದು ಆಸೆ ಇರೋದು, ಒಂದು ಬೇರೆ ಭಾಷೆಯಲ್ಲಿ ಒಂದು ಸೀರಿಯಲ್ ಮಾಡಿ ಮದ್ವೆ ಮಾಡ್ಕೊಡ್ಬೇಕಾ? ಮದುವೆ ಆಗಿ ಮಗು ಮಾಡ್ಕೊಂಡು. ಈ ಥರದೊಂದು ಫ್ಯಾನ್ ಮೂಮೆಂಟ್ ನನಗೆ ನೆನಪಿದೆ ಅಂದರೆ ಯಾವುದು? ನನ್ನ ಹತ್ರ ಅವ್ವ ನೀನು ಹೆಂಗೆ ಅಳ್ತೀಯವ್ವ, ನಿನ್ನ ಹತ್ರ ನನಗೆ ಅಳು ಬರುತ್ತೆ ಅಂತ ಹೇಳ್ತಾರೆ. ಚೆಲುವಿ ಪಾತ್ರ ಸೃಷ್ಟಿ ಆದಮೇಲೆ ಚರಿಕಾ ಮೂರ್ತಿ ಅವರ ಒಂದು ಡಿಮ್ಯಾಂಡೇ ಬದಲಾಗ್ಬಿಟ್ಟಿದೆ. ನನಗೆ 10th ಆದ್ಮೇಲೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಬಟ್ ಅಲ್ಲಿಂದ ಆಸೆ ಶುರುವಾಯ್ತಾ? ಆಸೆ ಅಂದರೆ ಏನಂದರೆ, ನಾನು ಚಿಕ್ಕ ವಯಸ್ಸಿಂದಲೂ ಜಾಸ್ತಿ ಮೇಕಪ್ ಮಾಡ್ಕೋತಿದ್ದೆ. ನಾನು ಆ್ಯಕ್ಟ್ರ್ ಆಗಬೇಕು ಅನ್ನೋದು ನನಗಿಂತ ಜಾಸ್ತಿ ನಮ್ಮ ಅಮ್ಮಂಗೆ ಇಷ್ಟ ಆಗ್ತದೆ. ತುಂಬ ಆಡಿಷನ್ಸ್ ಕೊಟ್ಟೆ, ಆಮೇಲೆ ಸಾಕಪ್ಪ ಅನಿಸ್ತು. 2 to 3 years ಗ್ಯಾಪ್ ಆಯಿತು. ಎಷ್ಟು ಸಲ ಆಗಿದೆ ಆ ಥರ ಆಗಿದೆಯಾ? ಎಷ್ಟು ಪ್ರೂವ್ ಮಾಡಿಕೊಂಡ್ರು ಇಂಡಸ್ಟ್ರಿಯಲ್ಲಿ ಏನು ಪ್ರಾಬ್ಲಮ್ ಅಂದರೆ ಇಷ್ಟೇ ಅನ್ಸುತ್ತೆ, ನಾನು ಇಷ್ಟು ಚೆನ್ನಾಗಿ ಮಾಡಿದ್ರು ಅವ್ರಿಗೆ ಒಪ್ಪಿಗೆ ಆಗಿಲ್ಲ ಅಂದರೆ ನನಗೆ ಆ್ಯಕ್ಟಿಂಗೇ ಬರಲ್ವೇನೋ ಅನ್ಸುತ್ತೆ. ಮತ್ತೊಂದು ಹಂತಕ್ಕೆ ತಗೊಂಡುವಂಥ ಧಾರಾವಾಹಿ ಲಕ್ಷ್ಮೀ ನಿವಾಸ. ಗಂಡ ನೋಡಿದ್ರೆ ಜೈಲಲ್ಲಿದ್ದಾನೆ, ನೀನು ನೋಡಿದ್ರೆ ಕುಣಿತಾ ಇದೆಯಾ? ಲಕ್ಷ್ಮೀ ನಿವಾಸದಿಂದಾನೇ ತಮಿಳಿನ ಗಟ್ಟಿ ಮೇಳಮಲ್ಲಿ ರೇವತಿಯಾಗಿ 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಹಾಯ್, ಎಲ್ಲರಿಗೂ ನಮಸ್ಕಾರ. ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ ನಲ್ಲಿ ಜಾಯಿನ್ ಆಗಿರೋದು ಮತ್ತೆ ಬೇರೆ ಯಾರು ಇಲ್ಲ, ಇಡೀ ಕರ್ನಾಟಕಕ್ಕೆ ಚೆಲುವಿ ಅಂತ ಪ್ರಸಿದ್ಧಿಗೊಂಡಿರುವಂತಹ ನಮ್ಮೆಲ್ಲರ ನೆಚ್ಚಿನ ಚರಿಕಾ ಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಚರಿಕಾ ಅವರೇ, ಪಾಡ್ಕಾಸ್ಟ್ಗೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಸೊ ಮಚ್. ಎಸ್, ಫಸ್ಟ್ ಏನೇ ಮಾತಾಡೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ ಅಂತಾನೂ ಕೇಳಲ್ಲ, ಯಾಕೆಂದ್ರೆ ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಇದೆ. ಯಾಕೆ ಅಶ್ವಿನಿ ಮೂರ್ತಿಯಿಂದ ಚರಿಕಾ ಮೂರ್ತಿ? ಇದು ಆಕ್ಚುಲಿ ತುಂಬಾ ಜನಗಳ ಕ್ವಶನ್. ಇನ್ನ ನಾನು ಯಾರೊಬ್ರಿಗೂ ಪಾಪಚ್ಚಿ ಆನ್ಸರ್ ಮಾಡಿಲ್ಲ. ಎಸ್ ಹೌದು, ಕೆಲವರೆಲ್ಲ ಏನ್ ಕೇಳೋ ಸ್ಟಾರ್ಟ್ ಮಾಡಿದ್ರೆ ಚೆಲ್ವಿ ಚೈಯಿಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಅದನ್ನ ನೋಡ್ಕೊಂಡು ನೀವು ಚರಿಕಾ ಅಂತ ಚೇಂಜ್ ಮಾಡ್ಕೊಂಡಿದ್ದೀರಾ ಅಂತ. ಬಟ್ ಅಲ್ಲ, ಯಾಕಂದ್ರೆ ನನ್ಗೆ ಹೆಸರಿಟ್ಟಾಗ ನಮ್ಮಮ್ಮಂಗೆ ಶೀಸ್ ಲೈಕ್ ಸಮ್ 19 years old. ಅವ್ರಿಗೆ ಗೊತ್ತಿಲ್ಲ ಯಾವ ಥರ ಅಂದರೆ ಈ ಜಾತಕದ ಪ್ರಕಾರ, ಹುಟ್ಟಿದ ಹೆಸರದ ಪ್ರಕಾರ ಏನಿಡಬೇಕು ಅಂತ. ಅವರು ಅಶ್ವಿನಿ ಅಂತ ಇಟ್ರು. ಬಟ್ ನನ್ನ ಹುಟ್ಟಿದ ದಿನಾಂಕ ಮತ್ತೆ ಜಾತಕದ ಪ್ರಕಾರ ಅಶ್ವಿನಿ ನಕ್ಷತ್ರ ಬರುತ್ತೆ, ನಕ್ಷತ್ರದ್ದೇ ಹೆಸರು ಇಡಬಾರ್ದು ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಚೇಂಜ್ ಮಾಡಬೇಕು ಅಂತಾನೆ ಅನ್ಕೋತಿದ್ದೆ. ಬಟ್ ಒಂದು ಒಳ್ಳೆ ಇದು ಸಿಗ್ಲಿಲ್ಲ. ಸೊ ಅದಕ್ಕೆ ಈ ಸಲ ಓಕೆ ಫೈನ್, ಈ ಸಲ ಚೇಂಜ್ ಮಾಡೇ ಬೇಡ ಅಂತ ಚರಿಕಾ. ನನ್ನ ಹೆಸರು ಬಂದು ಮೇಷರಾಶಿಗೆ ಚಾಚಿ ಚೇ ಅಲ್ಲಿಂದ ಇಡ್ಬೇಕಿತ್ತು. ಹುಡುಕ್ತಿದ್ದೆ, ತುಂಬಾ ವರ್ಷಗಳಿಂದ ಹುಡುಕ್ತಿದ್ದೆ ಒಂದು ಚೆನ್ನಾಗಿರೋ ಚಾಚಿಯಿಂದ ಏನು ಹೆಸರೇ ಸಿಗಲ್ಲ. ಬ್ಯೂಟಿಫುಲ್ ಹೆಸರು ಯಾವ್ದಾದ್ರು ಒಂಥರ ಅಂದ್ರೆ ಯುನಿಕ್ ಆಗಿರ್ಬೇಕು, ನಾನು ಒಬ್ಬಳೇ ಇಟ್ಕೊಂಡಿರ್ಬೇಕು, ಆ ಥರ ಹೆಸರು ಬೇಕು ಅಂತ. ಯಾವುದೂ ಸಿಗ್ಲಿಲ್ಲ. ಆಮೇಲೆ ಓಕೆ ಫೈನಲಿ ಹುಡುಕಿ ಓಕೆ ಚರಿಕಾ ಚೆನ್ನಾಗಿದೆ ಅಂತ. ಸೊ ದಿಸ್ ಇಸ್ ವಾಟ್ ಬಿಹೈಂಡ್ ಸೀಕ್ರೆಟ್. ಬಟ್ ಅಶ್ವಿನಿ ಮೂರ್ತಿಯಿಂದ ಚರಿಕಾ ಮೂರ್ತಿಯಾಗಿ ಬದಲಾಗಿರುವಂತಹ ನಮ್ಮ ಅಶ್ವಿನಿ ಅವರು ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ಲಿ? ಚರಿಕಾ ಅಂತಾನೆ ಚೆನ್ನಾಗಿದೆಯೋ, ಅಶ್ವಿನಿ ಅಂತ ನೆನಪಾಗುತ್ತೋ, ಹೇಗೆ? ಈಗ ಓಕೆ, ಯಾರಾದ್ರೂ ಅಶ್ವಿನಿ ಅಂತ ಕರೆದ್ರೆ ಇಷ್ಟ ಆಗುತ್ತೆ, ಚರಿಕಾ ಅಂದ್ರೆ ಇಷ್ಟ ಆಗುತ್ತೆ. ಹೆಂಗಾಗ್ಬಿಟ್ಟದೆ ಅಂದ್ರೆ ಆಕ್ಚುಲಿ ಏನ್ ಗೊತ್ತಾ, ಕನ್ನಡ ಇಂಡಸ್ಟ್ರಿಲಿ ಫುಲ್ಲು ನಾನು ಅಶ್ವಿನಿ ಅಂತಾನೆ ಮೊದ್ಲಿಂದಾನು ಹೇಳ್ಕೊಂಬಂದಿದ್ದೀನಿ. ಪಟ್ ಅಂತ ಯಾರಿಗಾದ್ರು ಚರಿಕಾ ಅಂತ ಹೇಳಿದ್ರೆ ಗೊತ್ತಾಗಲ್ಲ ಯಾರು ಅಂತ. ಬಟ್ ತಮಿಳಲ್ಲಿ ಏನ್ ಮಾಡ್ಬಿಟ್ಟಿದ್ದೀನಿ ನಾನು, ಎಲ್ಲರಿಗೂ ಚರಿಕಾ ಅಂತ ಹೇಳ್ಬಿಟ್ಟಿದ್ದೀನಿ. ಅಸಿಸ್ಟೆಂಟ್, ಅಸೋಸಿಯೇಟ್, ಫುಲ್ ಟೀಮ್ಗೆಲ್ಲ ಚರಿಕಾ ಅಂತ ಹೇಳಿದ್ದೀನಿ. ಸೊ ಕೆಲವೊಂದ್ಸತಿ ಸುಮ್ಮನೆ ಕೂತಿರ್ತೀನಿ ನಾನು ಫೋನ್ ನೋಡ್ಕೊಂಡು. ಅವರು ಪಾಪ ತಮಿಳವರಲ್ಲ, ಅವರಿಗೆ ಡೈರೆಕ್ಷನ್ ಫುಲ್ ಟೀಮ್ ಎಲ್ಲ ತಮಿಳವರು. ಅವರು ಅಮ್ಮ ಚರಿಕಾ ಅಮ್ಮ, ನಾನು ಸುಮ್ಮನೆ ನೋಡ್ತಿರ್ತೇನೆ, ಚರಿಕಾ ಅಮ್ಮ, ನಾನೇ ಚರಿಕಾ ಒಂದೇ ಹೆಸರು ಬದಲಾಯಿಸ್ಕೊಂಡು ನಾನೇ ಒಂದಿಟ ಅಂತ ಹೋಗ್ತಾ ಇರ್ತೀನಿ. ಮರ್ತೋಗ್ಬಿಟ್ಟಿದೆ. ಆಮೇಲೆ ಅವ್ರು ಕರೆದಾಗ್ಲೇ ನನಗೂ ಅನ್ಸೋದು, ಓ ಹೌದಲ್ಲ, ನಾನು ಹೆಸರು ಚೇಂಜ್ ಮಾಡಿದ್ದೀನಿ. ಬಟ್ ಅಶ್ವಿನಿಯಿಂದ ಚರಿಕಾ ಅಂತ ನೇಮ್ ಬದಲಾಗುವಾಗ ಅಶ್ವಿನಿನ ಬಿಟ್ಕೊಡಕ್ಕೆ ಎಷ್ಟು ಬೇಜಾರಾಯ್ತು? ಅಶ್ವಿನಿ ಅನ್ನೋ ಹೆಸರನ್ನ ಬಿಟ್ಕೊಡಕ್ಕೆ ಆಕ್ಚುಲಿ ಬೇಜಾರಾಯ್ತು. ನಾನು ಏನಂತ ಇಟ್ಕೊಳ್ಳೋಣ ಅಂದ್ರೆ ಚರಿಕಾ ಅಶ್ವಿನಿ ಮೂರ್ತಿ ಅಂತ ಇಟ್ಕೊಳ್ಳೋಣ ಅನ್ಕೊಂಡೆ. ಶುದ್ಧ ಆಗೋಗುತ್ತೆ ಅವಲ್ಲೇ. ಆಮೇಲೆಲ್ಲ ಕನ್ಫ್ಯೂಸ್ ಆಗ್ತಾರೆ, ಇದನ್ನ ಕರಿಬೇಕಾ ಅದನ್ನ ಕರಿಬೇಕಾ. ಓಕೆ, ಸ್ವಲ್ಪ ದಿನ ಎಲ್ರಿಗೂ ಗೊತ್ತಾಗೋವರೆಗೂ ಚರಿಕಾ ಮೂರ್ತಿ ಅಂದ್ರೆ
ಹುಟ್ಟೆಸರು ಬಂದು ಅಶ್ವಿನಿ ಅಂತ. ಹುಟ್ಟೆಸ್ರಲ್ಲ ಅಮ್ಮಂಗೆ ಗೊತ್ತಾಗ್ದಿರ ಯಾವ್ದೋ ಒಂದ್ ಚೆನ್ನಾಗಿದೆ ಅಂತ ಇಟ್ಬಿಟ್ರು ಅಷ್ಟೇ. ಓ, ಆ ಟೈಮಲ್ಲಿ ಸೊ ಪ್ರಾಬ್ಲಮ್ ಇದೆ. ಬಟ್ ಅಶ್ವಿನಿ ಅಂತ ಹೆಸರಿಟ್ಟಾಗ ಚೆಲುವಿ ಅನ್ನುವಂತಹ ಒಬ್ರು ಒಳ್ಳೆ ಪಾತ್ರವನ್ನ ಸೃಷ್ಟಿ ಮಾಡ್ಕೊಂಡ್ರು ಅಶ್ವಿನಿ ಅವರು. ಸೊ ಸದ್ಯಕ್ಕೆ ಇವಾಗ ನಾವು ಚರಿಕಾ ಅಂತಾನೆ ಮಾತಾಡ್ಸೋಣ. ಒಂದು ಅದ್ಭುತವಾದ ನೇಮ್ ನ ಇಟ್ಕೊಂಡಿದ್ದಾರೆ. ಅಂದ್ರೆ ಎಲ್ಲವೂ ಆ ಪ್ಲೇಸ್ ಅಲ್ಲಿ ಬಂದು ಬಿದ್ದಾಗ ಅದೆಲ್ಲ ಆಟೋಮೆಟಿಕ್ ಆಗಿ ಆಗುತ್ತಂತೆ. ಸೊ ಐ ಥಿಂಕ್ ಆ ಟೈಮ್ ಅವರಿಗೆ ಬಂತು ಹೆಸರು ಬದಲಾಯಿಸ್ಕೊಳ್ಳುವಂತಹ ಟೈಮ್. ಇನ್ಮೇಲೆ ಅಶ್ವಿನಿ ಮೂರ್ತಿ ಅಲ್ಲ, ಚೆಲುವಿ ಅಲಿಯಾಸ್ ಚರಿಕಾ ಮೂರ್ತಿ. ಸೊ ಅಫ್ಕೋರ್ಸ್ ಅವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಕೂಡ ಬದಲಾಗಿದೆ. ನಾನ್ ಚೆಕ್ ಮಾಡ್ತಾ ಇದ್ದೀನಿ, ಕಾಂಟ್ಯಾಕ್ಟ್ ಮಾಡೋಣ ಮ್ಯಾಮ್ ನೋಡೋಣ ಇರಿ, ಬರ್ತಾನೆ ಇಲ್ಲ. ನಾನು ಯಾಕೆ ಏನು ಅಂತ ಎಷ್ಟೊಂದು ಜನಕ್ಕೆ ಮೇ ಬಿ ಅದರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ನಿಮ್ಮ ವಿಷಯದಲ್ಲಿ. ಬಟ್ ಎನಿ ಹೌ ಚರಿಕಾ ಮೂರ್ತಿ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಓಕೆ ನೋಡಿ, ಸೈಕಲ್ ಗ್ಯಾಪ್ ಅಲ್ಲಿ ಪ್ರಮೋಟ್ ಅಲ್ವಾ? ಮಾಡ್ಬೋದು. ಥ್ಯಾಂಕ್ ಯು. ನಾ ಇನ್ನ ಒಂದು ವಿಡಿಯೋನು ಮಾಡಕ್ಕಾಗಿರ್ಲಿಲ್ಲ ಯಾಕೆ ಹೆಸರು ಚೇಂಜ್ ಮಾಡಿದೀನಿ ಅಂತ. ಈ ಪಾಡ್ಕಾಸ್ಟ್ ಬರ್ಬೇಕಿತ್ತು, ಇಲ್ಲಿ ನೋಡಿ ಅಲ್ವಾ, ಅದಕ್ಕೆ. ಓಕೆ, ಇವಾಗ ಹೇಳಿ ಹೇಗಿದ್ದೀರಾ? ಸಕ್ಕದಾಗಿದ್ದೀನಿ. ಫುಲ್ ಬ್ಯುಸಿಯಾಗಿ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ಆರೋಗ್ಯವಾಗಿದ್ದೀನಿ. ಥ್ಯಾಂಕ್ ಯು. ಹಾಗೆ ಇರಿ ಅಂತ ನಾವು ಕೂಡ ಆಶಿಸ್ತೀವಿ. ಸೊ ಲುಕಿಂಗ್ ವೆರಿ ಬ್ಯೂಟಿಫುಲ್ ಇನ್ ಪ್ರಿಟಿ ಬ್ಲೂ ಸ್ಯಾರಿ. ಥ್ಯಾಂಕ್ ಯು. ಬೈ ದ ವೇ, ಬ್ಲೂ ಇಸ್ ಮೈ ಫೇವ್ರೆಟ್ ಕಲರ್. ಹೌದಾ? ಸೇಮ್ ನನಗೂ ಈ ಬ್ಲೂ ಕಲರ್ ತುಂಬಾ ಫೇವ್ರೆಟ್. ಸೂಪರ್. ಐ ಥಿಂಕ್ ನಾನು ಲೈಟ್ ಬ್ಲೂ, ನೀವು ಡಾರ್ಕ್ ಬ್ಲೂ. ಚೆನ್ನಾಗಿರುತ್ತೆ. ಬಟ್ ಎಸ್, ಚೆಲುವಿ ಪಾತ್ರ ಸೃಷ್ಟಿ ಆದ್ಮೇಲೆ ಚರಿಕಾ ಮೂರ್ತಿ ಅವರ ಒಂದು ಡಿಮ್ಯಾಂಡೇ ಬದಲಾಗ್ಬಿಟ್ಟಿದೆ. ಚರಿಕಾ ಬಗ್ಗೆ ಮಾತಾಡೋಣ ಫಸ್ಟ್ ಅಂತ ನಾನು ಇಷ್ಟಪಡ್ತೀನಿ. ಚೆಲುವಿ ಬಗ್ಗೆ ಮಾತಾಡೋದಿದ್ದಿದ್ದೆ ತುಂಬಾ ಜನ ಮಾತಾಡ್ಸಿದ್ದಾರೆ, ತುಂಬಾ ಕಡೆ ಎಲ್ಲ ಮಾತಾಡಿದ್ದೀರಾ. ಬಟ್ ನಮ್ಗೆ ಚರಿಕಾ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ಇದೆ. ಹುಟ್ಟಿದಲ್ಲಿ ಎಜುಕೇಶನ್ ಏನು? ಬ್ಯಾಂಗ್ಳೂರವ್ರೇನಾ ಅಥವಾ ಬೇರೆ ಊರವ್ರ? ನಾನು ಬ್ಯಾಂಗ್ಳೂರ್ ಹುಡುಗಿ ಅಲ್ಲ, ನಾನು ಹಾಸನ್ ಹುಡುಗಿ. ನಾನು ಹಾಸನ್ ಹುಡುಗಿ. ಇದು ಬೇರೆ ಲೆವೆಲ್, ಇದು ಮ್ಯಾಚಿಂಗ್ ಇದು. ನನ್ಗೂ ಬ್ಲೂ ಕಲರ್ ಇಷ್ಟ, ಬ್ಲೂ ಸ್ಯಾರಿ ಹುಟ್ಟಿದ್ದಾರೆ. ಇವತ್ತು ನಾನ್ ಲೈಟ್ ಬ್ಲೂ ಹಾಕೊಂಡಿದೀನಿ, ಅವ್ರು ಬ್ಲೂ ಹಾಕೊಂಡಿದ್ದಾರೆ. ಅಜ್ಜಿ ಊರು ಹಾಸನ್, ಅಪ್ಪ ಊರು ಆಕ್ಚುಲಿ ಚಿಕ್ಕಮಂಗ್ಳೂರ್, ಅಂದ್ರೆ ಎರಡೂನು. ಬಟ್ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಆಲ್ಮೋಸ್ಟ್ ಹಾಸನೆ. ಸೊ ಯಾರೇ ಕೇಳಿದ್ರೆ ನಾನು ಹೇಳೋದು ಹಾಸನ ಹುಡುಗಿ. ಯಾವ ನಿಮ್ದು? ಹಾಸನ. ಓಕೆ, ಬಟ್ ಹಾಸನದಿಂದ ಎಷ್ಟೊಂದು ಜನ ಕಲಾವಿದರು ಇದ್ದಾರೆ. ಹೌದು ಹೌದು, ತುಂಬಾ ಜನ ಕಲಾವಿದರು ಹಾಸನಿಂದ. ಯಾರು ನಾ ಹಾಸನ ಅಲ್ವಾ? ಹೌದು. ಬಟ್ ಅವ್ ಗೊತ್ತೇ ಆಗಲ್ಲ ಹಾಸನದವರು ಅಂತ. ಏನ್ ದಾವಣಗೆರೆನೋ ಧಾರವಾಡ ಇರ್ತಾರೆ ಅಂತ ಮುಖ ಲಕ್ಷಣಗಳು. ನಾನು ಹಾಸನ ಅಂದ್ರೆ ನಂಬದೇ ಇಲ್ಲ ಎಲ್ಲರೂ, ಹಂಗಾಗಿದೆ. ಬಟ್ ಹಾಸನದಿಂದ ಒಳ್ಳೊಳ್ಳೆ ಕಲಾವಿದರು ಸಿನಿರಂಗಕ್ಕೆ ಬಂದಿರೋದು ಖುಷಿಯ ವಿಚಾರ. ಹಾಸನದ ಹುಡುಗಿಯರಾಗಿ ನಾವು ಹೆಮ್ಮೆ ಪಡ್ಬೇಕು, ಸಿನಿರಂಗಕ್ಕೆ ಒಳ್ಳೆ ಒಳ್ಳೆ ಕಲಾವಿದರು ಬಂದಿದ್ದಾರೆ ಅಂತ. ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಏನು, ಹೇಗೆ? ಎಜುಕೇಶನ್ ಬಿಕಾಮ್. ಆಕ್ಚುಲಿ ನಾನು ಅರ್ಧ ಓದಿದ್ದು ಬೇಸಿಕ್, ಅಂದ್ರೆ ಟಿಲ್ 5th ವರ್ಗೂ ಹಾಸನ್ ಚಿಕ್ಕಮಂಗ್ಳೂರ್ ಹಾಸನ್ ಚಿಕ್ಕಮಂಗ್ಳೂರ್ ಹಳೆಬೀಡು ಫುಲ್ ಮಿಕ್ಸ್. ಓಕೆ, 5th ವರ್ಗೂ. ಬ್ಯಾಂಗ್ಳೂರಿಂದ 5th ಇಂದ ಬಿಕಾಮ್ ವರ್ಗೂ ಬ್ಯಾಂಗ್ಳೂರ್ ಫುಲ್. ಸೊ ಅವಾಗ್ಲೇನೆ ಬ್ಯಾಂಗ್ಳೂರ್ ಶಿಫ್ಟ್ ಆಗೋದ್ರಾ? ಅವಾಗ್ಲೇ. ಓಕೆ, ಸೊ ಹಾಸನಿಂದ ಬ್ಯಾಂಗ್ಳೂರಿಗೆ ಬರೋದಕ್ಕೆ ಕಾರಣ ಅದು ಪೂರ್ತಿ ಫ್ಯಾಮಿಲಿ ಜೊತೆ? ಅಮ್ಮ ಅಂಡ್ ನೀವು ನಿಮ್ ತಂಗಿ, ರೈಟ್? ಸೊ 3 ಜನ ಸಿಬ್ಲಿಂಗ್ ಇದಾರೆ ಗೈಸ್ ನೋಡಿ. ಮದ್ವೆ ಆಗಿದೆ. ನಿಮ್ ತಂಗಿಗೂ ಮದ್ವೆ ಆಗಿದ್ಯಾ? ಐ ಆಮ್ ಸೋ ಸಾರಿ. ಬಟ್ ಎನಿ ಹೌ, ಐ ಥಿಂಕ್ ನಿಮ್ಮ ಸಿಬ್ಲಿಂಗ್ ನಿಮ್ಮ ತಾಯಿ ಜೊತೆ 5ನೇ ಕ್ಲಾಸ್ಗೆ ಬೆಂಗಳೂರು ಅನ್ನುವಂಥ ದೊಡ್ಡ ಊರಿಗೆ ಬರೋದು ಅದೊಂದು ಒಳ್ಳೆ ಇದು. ಬಿಕಾಸ್ ಅಲ್ಲಿಂದ ಇಲ್ಲಿವರೆಗೂ ಆ ಗ್ರೋತ್ನ ನೋಡಿದಾಗ ಖುಷಿ ಆಗತ್ತೆ. ಸೊ ಅವಾಗಲೇ ಆ ಡಿಸಿಷನ್ ತಗೊಂಡು ಹಾಸನಿಂದ ಬೆಂಗಳೂರಿಗೆ ಬರ್ತೀರಾ, ಓದ್ತೀರಾ, BCom ಅದನ್ನ ಓದ್ತೀರಾ. ಸೊ ಅದೆಲ್ಲ ಆಗಿದ್ಮೇಲೆ ಶುರುವಾಯ್ತಾ ನಿಮ್ಮ ಕಲಾವಿದೆಯ ಜರ್ನಿ? ಹೌದು. ಸೊ BCom ಆಗೋವರ್ಗ ನಿಮಗೆ ಗೊತ್ತಿರ್ಲಿಲ್ಲ ನಾನು ನಟಿ ಆಗ್ತೀನಿ ಅಥವಾ ಆಸೆನೂ ಇಲ್ಲ? ಟು ಬಿ ಫ್ರಾಂಕ್ ಏನಂದ್ರೆ, ಈಗ ಲೈಕ್ ನನಗೆ 10th ಆದ್ಮೇಲೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ. ಬಿಕಾಸ್ ಯಾರು ಅಂದ್ರೆ ನನ್ಗೆ ಅಣ್ಣ ಅಕ್ಕ ಏನ್ ಕಾಲೇಜ್ ಅಂದ್ರೆ ಏನು, ನಮ್ಗೇನ್ ಅಲ್ಲಿ ಈ ಮ್ಯಾಥ್ಸು ಹಿಂದಿ ಅದೆಲ್ಲ ಇರಲ್ಲ, ಏನು ಗೊತ್ತೇ ಇಲ್ಲ ನನ್ಗೆ. 10th ಮುಗಿದು ಎಲ್ಲ ಸ್ಕೂಲಲ್ಲಿ ಇದ್ದಾಗ ಏನ್ ಹೇಳ್ತಾರೆ ಟೀಚರ್, 10th ಒಂದು ಮುಗಿಸ್ಬಿಡಿ, ಲೈಫ್ ಸೂಪರ್ ಆಗಿರುತ್ತೆ, 10th ಮುಗಿಯೋವರೆಗೂ ಫುಲ್ ಕಷ್ಟಪಟ್ಟು ಓದಿ, ಆಮೇಲೆ ಸೂಪರ್. ನಮಗೂ ಅದನ್ನೇ ಹೇಳಿದ್ರು ಅಲ್ವಾ? ಆಮೇಲೆ ಫಸ್ಟ್ PU ಹೋಗ್ಬೇಕಂದ್ರೆ ಅಪ್ಲಿಕೇಶನ್ ತಗೋಬೇಕು, ಅದು ಫಿಲ್ಮ್ ಏನ್ ಐಡಿಯಾನೇ ಇಲ್ಲ. ಫಿಲ್ ಮಾಡ್ಬೇಕು. ಆಮೇಲೆ ಅಲ್ಲಿ ಹೋಗಿ ಕೇಳಿದಾಗ ಸೈನ್ಸಾ ಆರ್ಟ್ಸಾ ಇದೆಲ್ಲ ಆಪ್ಷನ್ ಇದೆಯಾ? ಆಮೇಲೆ ಯಾವ್ದು ಈಸಿ ಇದೆ? ಆರ್ಟ್ಸು ಕಾಮರ್ಸ್. ತುಂಬಾ ಈಸಿ ಏನ್ ಬೇಡ, ಮಿಡ್ಲಲ್ಲಿ ಇರೋಣ, ಕಾಮರ್ಸ್ ತಗೊಂಡೆ.
ಸೊ ಆವಾಗ ಫಸ್ಟ್ ಟೈಮ್ ಹೋದಾಗ ಎಲ್ರು ಎಪ್ಸಿ ಕೇಳಿದ್ರು ಏನಾಗಬೇಕು ಅಂತ. ಎಲ್ಲರೂ CA ಆಗಬೇಕು, ಡಾಕ್ಟರ್ ಅಲ್ಲ CA ಆಗಬೇಕು, ಅದೇ ಅಕೌಂಟ್ಸ್ ಅದು ಏನೇನು ಆ ಥರ ಹೇಳಿದ್. ನೀನೇನಾಗಬೇಕು? ನಾನು ಆಕ್ಟರ್ ಆಗ್ತೀನಿ ಅಂತ ಹೇಳಿದ್ದೆ. ಓ ಸೀರಿಯಸ್ಲಿ? ನನಗೂ ಗೊತ್ತಿಲ್ಲ ಅದು ಯಾಕೆ ಹೇಳಿದೆ ಅಂತ, ಬಟ್ ಹಂಗೆ ಆಗಿದ್ದೀನಿ. ಅದೇ ನಾವೇನ್ ಗೊತ್ತಾ, ನಾನು ಅದನ್ನೇ ಹೇಳ್ತಾ ಇದ್ದೆ ಮತ್ತೊಂದು ಇಂಟರ್ವ್ಯೂನಲ್ಲೂ ಕೂಡ, ನಮ್ಗೆ ಗೊತ್ತಿಲ್ದಂಗೆ ನಾವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ, ಗೊತ್ತಿಲ್ದಂಗೆ ಯೂನಿವರ್ಸಿಗೆ ಏನೋ ಹೇಳೋ ತರ. ಸೊ ಅದ್ ಯಾವತ್ತೋ ಒಂದಿನ ನಿಜ ಆಗಿ ಕೂತಾಗ ಅಪ್ಪ ಅವತ್ತು ಅನ್ಕೊಂಡು ನಿಜ ಆಯ್ತಲ್ಲ ಅಂತ. ನೀವ್ ಹೇಳಿದ್ರಲ್ಲ, ಸೇಮ್ ನಾನು ಹಾಗೆ ಮಾಡಿದ್ದೆ ಆಕ್ಚುಲಿ. ಆಂಕರ್ ಆಗ್ಬಿಟ್ಟಿದ್ದೆ. ಕರೆಕ್ಟ್ ಆಗಿ ಕುತ್ಕೊಂಡು ಆಂಕರ್ನ ಆಕ್ಟರ್ ಇಂಟರ್ವ್ಯೂ ಮಾಡ್ತಿದ್ದಾರೆ. ಸೊ ಹಾಗೆ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡಿದಾಗ ಅದು ನಿಜ ಆಗತ್ತೆ. ಸೊ ಅಲ್ಲಿಂದ ಶುರು ಆಯ್ತು ಹಾಗಾದ್ರೆ. ಸೊ ಅಲ್ಲಿ ಒಂದು ಲೌಡ್ ವಾಯ್ಸ್ ಅಲ್ಲಿ ನಾನು ಆಕ್ಟರ್ ಆಗ್ಬೇಕು ಅಂತ ಹೇಳ್ತೀರಾ? ನನಗೆ ಐಡಿಯಾನೇ ಇಲ್ಲ ನಾನು ಯಾಕೆ ಹಂಗೆ ಹೇಳ್ದೆ ಅಂತ. ಎಲ್ರು ನಾನು ಯಾಕೆ ಎಲ್ಲರ ತರ ಒಂದೇ ಹೇಳ್ಬೇಕು, ನಾನು ಡಿಫ್ರೆಂಟ್ ಆಗಿ ಹೇಳಲ್ಲ. ಅವತ್ತಿಂದ ನಮ್ದು ಒಬ್ರು ಲೆಕ್ಚರರ್ ಹಂಗೆ ಏನಮ್ಮ ಆಕ್ಟರ್ ಅಂತಾನೆ ಕರಿತಿದ್ರು. ಏನೋ ಆಗೋದೆ ಅಲ್ವಾ? ಬಟ್ ಅಲ್ಲಿಂದ ಆಸೆ ಶುರು ಆಯ್ತಾ? ಆಸೆ ಅಂದ್ರೆ ಏನಂದ್ರೆ ನಾನು ಚಿಕ್ಕ ವಯಸ್ಸಿಂದನೂ ಜಾಸ್ತಿ ಮೇಕಪ್ ಮಾಡ್ಕೋತಿದ್ದೆ. ಅಂದ್ರೆ ನನ್ನ ಅಮ್ಮ ಮಾಡಲ್ಲ, ನನ್ನ ತಂಗಿ ಮೇಕಪ್ ಮಾಡಲ್ಲ, ಬಟ್ ನಾನು 10th ಅಲ್ಲೆಲ್ಲ ಫುಲ್ ಕಾಜಲ್. ನಮ್ಮಮ್ಮ ಕಾಜಲ್ ಹಾಕೊಂಡ್ರೆ ಹೊಡಿಯೋರು ಅವಾಗ. ಸ್ಕೂಲ್ಗೆ ಹೋಗೋ ಹುಡುಗಿ ನೀನು ಏನಕ್ಕೆ ಕಾಜಲ್ ಅಲ್ಲ, ಕಾಜಲ್ ಹಾಕೊಳ್ಳೋದು, ಡಿಫ್ರೆಂಟ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು. ಅವಾಗ ತುಂಬಾ ಉದ್ದ ಇತ್ತು ಕೂದಲು, ಫುಲ್ ಡಿಫ್ರೆಂಟ್ ಆಗಿ ಹಾಕೊಳ್ಳೋದು. ಆಮೇಲೆ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವಾಗ್ಲೂ ಬುಧವಾರದ ಹೊತ್ತು ಕಲರ್ ಡ್ರೆಸ್ ಇರುತ್ತೆ. ಸೊ ಬೇಸಿಕಲಿ ನೀವು 10ನೇ ಕ್ಲಾಸ್ ಗೌರ್ಮೆಂಟ್ ಸ್ಕೂಲ್, ಕನ್ನಡ ಮೀಡಿಯಂ. ಎಲ್ಲಿ? ಇದು ಗಿರಿನಗರ ಹತ್ರ ಒಂದು ಸ್ಕೂಲ್ ಇದೆ. ಅಲ್ಲಿ ಆಕ್ಚುಲಿ ತುಂಬಾ ಸ್ಕೂಲ್ ಚೇಂಜ್ ಮಾಡ್ಬಿಡೆ. ಏನಿಲ್ಲ ಅಂದ್ರೂ 10th ವರ್ಗೂ ನಾನು ಒಂದು 11 to 12 ಸ್ಕೂಲ್ ಚೇಂಜ್ ಮಾಡಿದೀನಿ. ಅಲ್ಲ, ಓದಿರೋದು 10 ವರ್ಷ ಆದ್ರೆ 12 ಸ್ಕೂಲ್ ಚೇಂಜ್ ಮಾಡಿದೀನಿ. ಏ ಮೈ ಗಾಡ್. ನಂದು ಹೆಂಗಾಗ್ತೈತೆ ಅಂದ್ರೆ, ಪಾಪ ಚೆಮ್ಮ ಅವಾಗ ತಾನೇ ಬೆಂಗಳೂರಿಗೆ ಬಂದಿದ್ದೆ. ಅವ್ರಿಗೆ ಸರಿಯಾಗಿ ಏನೂ ಗೊತ್ತಿರ್ಲಿಲ್ಲ. ಅವ್ರಿಗೆ ಚಿಕ್ಕ ವಯಸ್ಸಲ್ಲೇ ಈಚೆ ಬಂದಿದ್ರಿಂದ ಒಂದು 6 months ಈ ಸ್ಕೂಲು, 6 months ಆ ಸ್ಕೂಲು, ಆ ಥರ. ಬಟ್ ಗೌರ್ಮೆಂಟ್ ಸ್ಕೂಲ್ ಇತ್ತು. ನಿಜ ಹೇಳ್ಬೇಕಾದ್ರೆ ಟಿಲ್ 8th ವರ್ಗೂ ನನಗೆ ಏನೂ ಬರ್ತಿರ್ಲಿಲ್ಲ. 8th ಮೇಲೆ ನಾನು ಏನೇ ಕಲ್ತಿದ್ದು ಯಾಕೆ ನನಗೆ ಗೊತ್ತಿಲ್ಲ. ನಮ್ಗೆ ಇನ್ನ ನೆನಪಿದೆ, ಒಂದು ಮಾನಸ ಗಂಗೋತ್ರಿ ಸ್ಕೂಲ್ ಅಂತ ಇದೆ ಮೂಡ್ಲಪಾಳ್ಯದಲ್ಲಿ. 6th ಅನ್ಸುತ್ತೆ, 6th ಅನ್ಸುತ್ತೆ. ಅವ್ರು ನನ್ನ ಕರೆದು ಕೇಳಿ, ನೀನು ಸ್ಕೂಲ್ ಚೇಂಜ್ ಮಾಡಿದ್ರೆ ಪಾಸ್ ಮಾಡ್ತೀನಿ, ಇಲ್ಲೇ ಇರ್ತೀಯ ಅಂದ್ರೆ ಫೇಲ್ ಮಾಡ್ತೀನಿ ಅಂತ. ನಮಗೆ ಅಮ್ಮ ಫೇಲ್ ಮಾಡ್ತಾರೆ ಅಂದ, ಬೇಡ ಬಿಡು ಬೇರೆ ಸ್ಕೂಲ್ಗೆ ಹೋಗೋಣ. ಅವಾಗ ನನ್ನನ್ನು ಪಾಸ್ ಮಾಡಿ ಕಳಿಸಿದ್ರು. ಸೀರಿಯಸ್ಲಿ? ಬಟ್ 10th ಅಲ್ಲಿ ನಂದು ಎಷ್ಟು ಗೊತ್ತಾ, 72.24%. ಸದ್ಯ ಪಾಸ್ ಆಗ್ಬಿಟ್ರು. ಸೂಪರ್ ಆಗಿ ಪಾಸ್. ಇಟ್ಸ್ ಫಸ್ಟ್ ಕ್ಲಾಸ್ ಪರ್ಸೆಂಟೇಜ್. ಹೌದು, ನನಗೆ ನಂಬಿಕೆ ಇರಲಿಲ್ಲ. ಬಟ್ 12 ಸ್ಕೂಲ್ ಚೇಂಜ್ ಮಾಡಿ ಒಂದ್ ಸ್ಕೂಲಲ್ಲಿ 10ನೇ ಕ್ಲಾಸ್ ಓದ್ಬಿಟ್ಟು ಒಳ್ಳೆ ರಿಸಲ್ಟ್ ಬರೋದಿದೆಯಲ್ಲ, ಸೂಪರ್ ಪವರ್ ಇದೆ ನಿಮ್ಗೆ. ಸೊ ಅದೇ ಆಫ್ಟರ್ ದಟ್ ಗೌರ್ಮೆಂಟ್ ಸ್ಕೂಲ್ ಹುಡುಗಿ ನೆಕ್ಸ್ಟ್ PUC ಮಾಡ್ತಾರೆ. ಸೊ PUC ಆದ್ಮೇಲೆ ಅಲ್ಲೊಂದು ಆಸೆ ಸ್ಟಾರ್ಟ್ ಆಗುತ್ತೆ, ಇಲ್ಲ ನಾನು ಕಲಾವಿದೆ ಆಗ್ಬೇಕು, ನನ್ನ ನಟಿ ಆಗ್ಬೇಕು ಅಂತ. ಸೊ ಆಫ್ಟರ್ PUC BCom ಓದ್ತೀರಾ. ಸೊ ಅಲ್ಲಿ ಏನಾಯ್ತು? ಅಲ್ಲಿ BCom ಮಾಡಿದೆ. ಆಮೇಲೆ ಜಾಬ್ಗೆ ನನಗೆ ಹೋಗೇ ಇಲ್ಲ ನಾನು. ಆಮೇಲೆ ಒಂದು ಆಫರ್ ಬಂತು ನನಗೆ, ದಟ್ ರಾಜರಾಜೇಂದ್ರ ಮೂವಿ, ಶರಣ್ ಸರ್ದು. ಅದರಲ್ಲಿ 3 ಜನ ಹುಡುಗಿರ್ಬೇಕು, ಅಂದ್ರೆ ಹೀರೋಯಿನ್ ಸಪ್ರೇಟ್ ಆಗಿರ್ತಾರೆ, ಅಲ್ಲಿ 10 ಮಕ್ಳು ತರ ಕ್ಯಾರೆಕ್ಟರ್ 3 ಜನ ಹುಡುಗಿರ್ಬೇಕು. ಸೊ ಅದಕ್ಕೆ ನಾನು ಏನಿಲ್ಲ, ಪಾಪ ಅವರು ಕುಮಾರ್ ಅಂತ ಡೈರೆಕ್ಟರ್ ಸರ್ ಹೋದ್ರು, ಅಂದ್ರೆ ಹೋದೆ. ಅವ್ರಿಗೆ ಪಾಪ ಅದೇ ಈ ತಮಿಳವ್ರು ಕನ್ನಡ ಮಾತಾಡಿದ್ರೆ ಹೆಂಗಿರುತ್ತೆ, ಅವ್ರು ತುಂಬಾ ದೊಡ್ಡ ಡೈರೆಕ್ಟರ್, ನನಗೆ ಗೊತ್ತೇ ಇಲ್ಲ. ಬಚ್ಚನ್ ಮೂವಿ ಮಾಡಿರೋದು ಅವ್ರೆ, ಅಧ್ಯಕ್ಷ ಅಲ್ಲ ಅನ್ಸುತ್ತೆ. ಬಚ್ಚನ್ ಮೂವಿ ಮಾಡಿದ ಸುದೀಪ್ ಸರ್ ಜೊತೆ ಮಾಡಿದ್ದವರು, ಅಧ್ಯಕ್ಷನ ಅವ್ರು ಅನ್ಸುತ್ತೆ, ಸಾರಿ ಐ ಡೋಂಟ್ ನೋ. ಅವ್ರು ಬಂದು, ನಾನು ಅವಾಗ ಸ್ವಲ್ಪ ಕ್ಯೂಟ್ ಆಗಿದ್ದೆ, ಚಿಕ್ಕ ಹುಡುಗಿ. ನಿಂಗೆ ಸ್ವಿಮ್ಮಿಂಗ್ ಬರುತ್ತಾ ಅಂದ್ರೆ, ಸರ್ ನಂಗೆ ಸ್ವಿಮ್ಮಿಂಗ್ ಬರುತ್ತೆ, ಬಾವಿಗೆ ಹಾರಬೇಕು, ಹರ್ತೀಯಾ ಧೈರ್ಯವಾಗಿ? ಆಯ್ತು ಅಂದೆ. ಆಮೇಲೆ ನಂದು ಇಷ್ಟು ಅಂತ ರೆಮ್ಯುನರೇಷನ್ ಎಲ್ಲ ಮಾತಾಡಿ ಸ್ವಲ್ಪ ಅಡ್ವಾನ್ಸ್ ಅಂತ ಕೊಟ್ಟು ನಂದು ಬಾಡಿ ಅಂದ್ರೆ ಕಾಸ್ಟ್ಯೂಮ್ಗೆ ಮೆಷರ್ಮೆಂಟ್ ಎಲ್ಲ ತಗೊಂಡು ಕಳಿಸಿದ್ರು. ನೆಕ್ಸ್ಟ್ ಇನ್ನೊಂದು 2 daysಗೆ ನಾನು ಶೂಟ್ಗೆ ಹೋದೆ. ಅಲ್ಲೆಲ್ಲ ಫುಲ್ ದೊಡ್ಡವರು, ಶರಣ್ ಸರು, ಆಮೇಲೆ ಮುನಿ ಸರು, ಇನ್ನೂ ತುಂಬಾ ಫುಲ್ ದೊಡ್ಡ ಆರ್ಟಿಸ್ಟ್ ಇದೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಓಕೆ. ಬಟ್ ಆಫರ್ ಹೇಗ್ ಬಂತು ನಿಮ್ಗೆ, ಕೈಗೆ ಸೇರಿದ್ ಹೇಗೆ ಆ ಆಫರ್? ಅಮ್ಮ ಕಡೆಯಿಂದಾನೆ. ನಾನು ಆಕ್ಟರ್ ಆಗ್ಬೇಕು ಅನ್ನೋದು ನನಗಿಂತ ಜಾಸ್ತಿ ನಮ್ಮ ಅಮ್ಮಂಗೆ ಇಷ್ಟ ಆಗಿತ್ತು, ನನ್ನನ್ನ ಸ್ಕ್ರೀನ್ ಮೇಲೆ ನೋಡೋಕೆ. ಸೊ ಆಸೆ ಹಾಗಾದ್ರೆ. ಸೂಪರ್
ಸೂಪರ್ಬ್. ಸೊ ಅಮ್ಮನ ಸಪೋರ್ಟ್ ತುಂಬಾ ಇದೆ ಈ ಒಂದು ಕಲಾವಿದೆಯ ಜರ್ನಿಗೆ. ನಾನು ಇವತ್ತು ಇಲ್ಲಿದ್ದೀನಿ ಅಂದ್ರೆ ಕಾರಣನೇ ನಮ್ಮಮ್ಮ. ನಾನು ಎಷ್ಟೊತ್ತು ಲೇಟಾಗಿ ಶೂಟ್ ಮಾಡಿದ್ರು, ನೈಟ್ ಶೂಟ್ ಎಲ್ಲ ಮಾಡಿದ್ರು, ಪಾಪ ಏನು ಅಂತಿರ್ಲಿಲ್ಲ. ಅವರೇ ಬ್ಯಾಕ್ ಬೋನ್. ಚಿಕ್ಕ ವಯಸ್ಸಿಂದ ಅಮ್ಮನ ಸಪೋರ್ಟ್ ತುಂಬಾ ಇದೆ. ಹಾ, ಬಿಕಾಸ್ ಅಷ್ಟು ಸ್ಕೂಲ್ ಚೇಂಜ್ ಮಾಡ್ಕೊಂಡು ಆ ಒಂದು ಇಬ್ಬರು ಹೆಣ್ಮಕ್ಳನ್ನ ಏನೋ ಜೀವನದಲ್ಲಿ ಸಾಕಿ ಸಲಹು ಈ ಹಂತಕ್ಕೆ ಬಂದು ತಂದಿಲ್ಸಿರೋದು ಅಮ್ಮನ ಸಪೋರ್ಟ್ ತುಂಬಾ ಇದೆ ಅಂತ ಗೊತ್ತಾಗ್ತಾ ಇದೆ ನಿಮ್ ಕಣ್ಣಲ್ಲೇನೆ. ತುಂಬಾ ಇನ್ನೇನು ಇರೋದೇ ಅವರೊಬ್ರೇ ಪ್ರಪಂಚ ಸದ್ಯಕ್ಕೆ. ಎಸ್ ಎಸ್. ಸೊ ತಂಗಿ ಬಗ್ಗೆ ಹೇಳೋದಾದ್ರೆ ಎಲ್ಲರ ತರನೇನಾ ಅಕ್ಕ ತಂಗಿ ಜಗಳ? ಅಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ನಾನ್ ತಂಗಿ, ಅವಳ ಅಕ್ಕ. ಹೊಡಿದ ನನಗೆ ಇದುವರೆಗೂ ನಮ್ಮಮ್ಮ ಹೊಡೆದಿಲ್ಲ, ಹಂಗ್ ಹೊಡೆದಿದ್ದಾಳೆ. ಸರಿ, ಅಕ್ಕ ತಂಗಿ ಹೆಂಗೆಲ್ಲ ಜಗಳ ಆಡ್ಬೋದು ಹಂಗಾಡಿದೀವಿ. ಅವಳು ಈಗ್ಲೂ ನೆನಪಿದೆ ಏನೋ ಒಂದ್ ಜಗಳ ಯಾವ್ದು ಸಕ್ಕ ಸೈಕ್ ಆಡ್ಬಿಟ್ಟಿದ್ವಿ ಒಂದ್ಸತಿ ಅಂತ. ಸೈಕ್ ಅಂದ್ರೆ ನಾನೊಂದ್ ಚಿಕ್ಕ ತಪ್ಪು ಮಾಡಿದ್ದೆ. ಅವಾಗ ನನ್ನನ್ನು ಹಾಕೊಂಡು ಹೆಂಗ ಪಠಾರ್ ಅಂತ ಹೊಡೆದು ನನ್ ಗೋಲ್ಡ್ ಚೈನ್ ಎಲ್ಲ ಕಿತ್ತಾಕಿ ಕೆಳಗಡೆ ಹಾಕೊಂಡು ತುಂಬಿದ್ಲು. ಸೀರಿಯಸ್ಲಿ? ಪಾಪ ಚಿನ್ನಕ್ಕೆ ಎಷ್ಟು ನೋವು ಆಗಿರಲ್ಲ ಅಲ್ವಾ? ನನಗೆ ತಪ್ಪು ಮಾಡಿರೋದು ನೀವು. ತಪ್ಪು ಮಾಡಿದ್ದೆ. ಬಟ್ ಓಕೆ. ತಂಗಿ ಹೆಸರು ರಜಿನಿ ಚರಿಕಾ. ತುಂಬಾ ಚೆನ್ನಾಗಿದೆ, ತುಂಬಾ ಡಿಫ್ರೆಂಟ್ ನೇಮ್ಸ್ ಆಕ್ಚುಲಿ. ಅವಳದು ಚೆನ್ನಾಗಿದೆ, ಬಟ್ ಅವಳಿಗೆ ಹೇಳ್ಕೊಳಕ್ ಇಷ್ಟ ಇಲ್ಲ. ರಜಿನಿ ಅಂದಾಳೆ. ಹೌದಾ? ಬಟ್ ಅದು ಹೆಸರದೇನ್ ಪ್ರಾಬ್ಲಮ್ ಆಗಿಲ್ಲ, ನೀಟಾಗಿ ಇಟ್ಟಿದ್ದಾರೆ ಅವ್ರಿಗೆ. ಅದು ಅವಳದು ನಾನು ಕೇಳಕ್ ಹೋಗಿಲ್ಲ. ಹೌದಾ? ಅವ್ರಿಗೆಲ್ಲ ಮ್ಯಾಟ್ರ್ ಆಗಲ್ಲ, ಯಾವ್ದೋ ಒಂದ್ ಬಿಡು ಅಂತಾಳೆ. ಓಕೆ. ಬಟ್ ನೆಕ್ಸ್ಟ್ B.Com ಆಗತ್ತೆ. B.Com ಆದಮೇಲೆ ಜರ್ನಿ ಸ್ಟಾರ್ಟ್ ಮಾಡ್ತೀರಾ. ಅದು ಎಂಥ ಒಳ್ಳೆ ಮೂವಿ, ರಾಜರಾಜೇಂದ್ರ, ಶರಣ್ ಸರ್ ಇರುವಂತಹ ಮೂವಿ ಅದು. ಸೊ ಶರಣ್ ಸರ್ಗೆ ಆಗ ಒಂದೊಳ್ಳೆ ಫೇಮ್ ಸಿಗುತ್ತೆ, ಹೀರೋ ಫೇಮಲ್ಲಿ ಇರ್ತಾರೆ ನಮ್ಮ ಸರು. ಸೊ ಅಂಥವ್ರ ಜೊತೆ ಅವಾಗ ಸ್ಕ್ರೀನ್ನ ಶೇರ್ ಮಾಡುವಂಥ ಭಾಗ್ಯ ಅದು ಮೊದಲನೇ ಬಾರಿಗೆ. ಎಷ್ಟೊಂದು ಕಲಾವಿದರನ್ನ ನಾನು ಎಷ್ಟೊಂದು ಕಲಾವಿದರ ಇಂಟರ್ವ್ಯೂ ಮಾಡಿದೀನಿ ಅಂತಲ್ಲ, ಬಟ್ ಮಾಡುವಾಗೆಲ್ಲ ಹೇಳಿರೋದು ಅವ್ರು ಒಂದೇ ಮಾತು, ತುಂಬ ರಿಜೆಕ್ಷನ್ ಅನುಭವಿಸಿದ್ದೀನಿ, ಹೋಗಿ ಆಡಿಷನ್ ಕೊಟ್ಟರೆ ಎಷ್ಟೋ ತಿಂಗಳು ಕಾಲ್ ಮಾಡ್ತಿರಲ್ಲ, ಹಿಂಗೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ, ಇಷ್ಟು ದೂರ ಹೋಗ್ತಿದ್ದೆ ನಾನು, ಅಷ್ಟು ದೂರ ಹೋಗ್ತಿದ್ದೆ ಅಂತೆಲ್ಲ ಹೇಳ್ತಾರೆ. ಬಟ್ ನಿಮಗೆ ನೋಡಿ, ಕಲಾವಿದೆ ಆಗಬೇಕು ಅನ್ನೋದು ಬರ್ದ್ಬಿಟ್ಟಿತ್ತೇನೋ, ಆಫರ್ ಹೇಗೆ ಬಂದಿದೆ ನೋಡಿ ಶರಣ್ ಸರ್ ಜೊತೆ ನಟಿಸೋದು. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಯಾಕೆಂದರೆ ಎಲ್ಲವೂ ಮೊದಲು ನೋಡ್ತಾ ಇರೋದು ಮೊದಲು, ಸೆಟ್ ಹೇಗಿರುತ್ತೆ, ಶೂಟ್ ಹೇಗಿರುತ್ತೆ, ಕ್ಯಾಮ್ರಾ ಹೇಗಿರುತ್ತೆ, ಎಲ್ಲವೂ ಮೊದಲ ಕ್ಷಣಗಳು ಹೇಗಿತ್ತು? ಆ ಮೂವಿದೆಲ್ಲ ಮಾತುಕತೆ ಆಯಿತು. ಮಧ್ಯದಲ್ಲಿ ನನಗೆ ಸ್ವಲ್ಪ ಗ್ಯಾಪ್ ಸಿಕ್ತು. ಅಂದರೆ ಮಾತುಕತೆ ಆಗಿ ಶೂಟ್ ಸ್ಟಾರ್ಟ್ ಆಗೋ 1 ವೀಕಿಗೆ ಆ ಗ್ಯಾಪಲ್ಲಿ ನನಗೊಂದು ಸೀರಿಯಲ್ ಸಿಕ್ತು, ಚಂದ್ರಚಕೋರಿ ಅಂತ. ಅದರಲ್ಲಿ ಹೀರೋ ತಂಗಿ ಕ್ಯಾರೆಕ್ಟರ್ ಮಾಡಿದೆ. ಅದರಲ್ಲಿ ಗೋವಿಂದ್ ಸರ್, ಅಂದರೆ ನಾರಾಯಣ್ ಸರ್ ಅವರ ಬ್ರದರ್ ಗೋವಿಂದ್ ಸರ್, ಅವರು ನಾನು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ ಅವರಿಂದ. ಅವ್ರು ನನಗೆ ಹೆಂಗೆ ಎದುರಿಸಿದ್ರು ಅಂದರೆ, ನೋಡು ಅಲ್ಲಿ ಕ್ಯಾಮ್ರಾ ಕಾಣಿಸ್ತಿದೆಯಲ್ಲ ರೌಂಡ್ಗೆ, ಅದನ್ನೇನಾದ್ರೂ ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ಅದನ್ನ ನೋಡಿದ್ರೆ ನಿನ್ ಕಣ್ಣು ಹೋಗುತ್ತೆ ಅಂತ ಹೇಳಿದ್ರು. ನನಗೆ ಏನೂ ಗೊತ್ತಿಲ್ಲ, ಚಿಕ್ಕ ಹುಡುಗಿ. ನಾನು ಅದನ್ನೇ ನಿಜ ಅನ್ಕೊಂಡು ಕ್ಯಾಮ್ರಾ ಅಲ್ಲಿದ್ರೆ ನಾನು ಹಿಂಗ್ ಹೋಗ್ತಿದ್ದೆ ನಾನು ಕೈ ಹಿಡ್ಕೊಂಡು. ಆಮೇಲೆ ಮೂವಿಗೆ ಹೋದ್ಮೇಲೆ ಗೊತ್ತಾಗಿದ್ದವ್ರು ಸುಳ್ಳು ಹೇಳಿದ್ರು ನನಗೆ ಅಂತ. ಅದು ಫಸ್ಟು. ಬಟ್ ಎಲ್ಲರೂ ಶರಣ್ ಸರ್ನ ನೋಡುವ ಅಷ್ಟೊತ್ತಿಗೆ ಆಲ್ರೆಡಿ ಅಧ್ಯಕ್ಷ ಫುಲ್ ಹಿಟ್ ಆಗ್ತಿತ್ತು. ಆ ಟೈಮಲ್ಲಿ ನೋಡಿದ್ದು ಅಂದರೆ ಒಬ್ಬರು ಆರ್ಟಿಸ್ಟ್ನ, ಅಷ್ಟು ದೊಡ್ಡ ಆರ್ಟಿಸ್ಟ್ನ ಫಸ್ಟ್ ಟೈಮ್ ನೋಡಿದ್ದು, ಅದು ಲೈವ್ ಆಗಿ ಸಖತ್ತಾಗಿತ್ತು. ಬಟ್ ಇನ್ನೊಂದು ಜೋಕ್ ಏನಂದರೆ, ಅಲ್ಲಿ ರಾಕ್ಲೈನ್ ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ರು ಮನೆ, ಬ್ಯೂಟಿಫುಲ್ ಮನೆ. ಈಗಲೂ ನೋಡಿದ್ರೆ, ಮೂವಿಲಿ ನೋಡಿದ್ರೆ ಗೊತ್ತಾಗುತ್ತೆ, ಬ್ಯೂಟಿಫುಲ್ ಮನೆ, ಮಧ್ಯದಲ್ಲಿ ಸ್ಟೆಪ್ಸ್ ಎಲ್ಲ ಇರೋದು. ಆವಾಗ ಒಂದು ಕ್ರೇಜ್ ಇತ್ತು ಆ ಥರ ದೊಡ್ಡ ಮನೆ ನೋಡಬೇಕು ಅಂತ. ಫುಲ್ ಸುತ್ತಾಡ್ಬಿಟ್ಟಿದ್ದೆ. ಅದಾಗಿ ಮೂವಿ ಪಾರ್ಟ್ ಎಲ್ಲ ಮುಗೀತು. ನೆಕ್ಸ್ಟ್ ಸಾಂಗ್ದಿತ್ತು. ಸಾಂಗ್ ಇಲ್ಲಿ ಈ ಮನೇಲಿ ಏನ್ ಸಾಂಗ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಹೋಗಿ ನೋಡಿದ್ರೆ ಮನೆನೇ ಇಲ್ಲ, ಅಲ್ಲಿ ಫುಲ್ ಸಾಂಗ್ ಸೆಟ್ ಹಾಕಿದ್ದಾರೆ. ಇಲ್ಲಿ ಸ್ಟೆಪ್ಸ್ ಇತ್ತು, ಇಲ್ಲ ಅದಿತ್ತು, ಇಲ್ಲಿದ್ದಿತ್ತು, ಎಲ್ಲ ಎಲ್ಲಿಗೋಯ್ತು? ಅದು ಯಾವ್ದು ಮನೆ ಅಲ್ಲ, ಸೆಟ್ಟು ಅಂದ್ರೆ ಅಯ್ಯೋ ಹಿಂಗೆಲ್ಲ ಸೆಟ್ ಹಾಕ್ತಾರ. ಬಿಕಾಸ್ ಎಲ್ಲ ಮೊದಲ ಅನುಭವ. ಆಮೇಲೆ ಫುಲ್ ಲೈಟಿಂಗ್ಸ್ ಎಲ್ಲ ಹಿಂಗೆ ನೋಡ್ಕೊಂಡ್ ಕೂತಿದ್ದೆ, ಅಷ್ಟು ಚೆನ್ನಾಗಿತ್ತು. ವಾವ್. ಸೊ ಅದಾದ ನಂತರದಲ್ಲಿ ಅವಕಾಶಗಳು ಹೇಗೆ ನಿಮ್ಗೆ ನಿಮ್ಮ ಪಾಲಿಗೆ ಬಂತು ಅಂತ? ಅದಾದ್ಮೇಲೆ ಆಕ್ಚುಲಿ ಸ್ವಲ್ಪ ಕಷ್ಟ ಆಯ್ತು ಹೇಳ್ದಂಗೆ. ಎಂಟ್ರಿ ಏನೋ ಈಸಿಯಾಗಿ ಸಿಕ್ತು, ಆಮೇಲೆ ಕಂಟಿನ್ಯೂ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ. ಹೌದು. ಬಟ್ ಅವಾಗ ನಾನು ಎಂಟ್ರಾಗಿದ್ದ ಟೈಮಲ್ಲಿ ಏನಂದ್ರೆ, ಈ ಚಾನಲ್ ಸೆಲೆಕ್ಟ್ ಮಾಡಬೇಕು, ಫೋಟೋಸ್ ಕಳಿಸಿ ಆಡಿಷನಿಗೆ ಬನ್ನಿ, ಆ ಥರ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು. ಅಲ್ಲಿ ಏನಂದ್ರೆ ಡೈರೆಕ್ಟರ್ ಓಕೆ ಮಾಡಿದ್ರೆ ಆಯಿತು, ಪ್ರೊಡ್ಯೂಸರ್ ಓಕೆ ಮಾಡಿದ್ರೆ ಆಯಿತು, ಓಕೆ ಈ ಹುಡುಗಿ ನಮ್ಮ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಳೆ, ಓಕೆ ಡನ್.
ಈಗಿನ ಥರ ಚಾನಲ್ ಓಕೆ ಮಾಡಬೇಕು, ವೆಯ್ಟ್ ಮಾಡಬೇಕು, ಲುಕ್ ಟೆಸ್ಟ್ ಕೊಡಬೇಕು, ಆಡಿಷನ್ಸ್ ಕೊಡಬೇಕು, ಆ ಥರ ಇರಲಿಲ್ಲ. ಓಕೆ ಓಕೆ, ಆಮೇಲೆ ಹೋಗ್ತಿದ್ದೆ. ಅಂದರೆ ಅವ್ರು ಒಂದ್ಸಲ ಆದ್ರೂ, ಅಂದರೆ ಇವಳಿಗೆ ಡೈಲಾಗ್ ಹೇಳೋಕ್ಕಾದ್ರೂ ಬರುತ್ತಾ ಬೇಡವಾ ಅಂತ ಗೊತ್ತಾಗ್ಬೇಕಲ್ಲ. ಕರೆಕ್ಟ್. ಹೋಗ್ತಿದ್ದೆ. ತುಂಬ ಗ್ಯಾಪ್ ಆಯಿತು. ಆಮೇಲೆ ಓಕೆ ಫೈನ್ ಬಿಡು, ನನಗಾಗಲ್ಲ ಅನಿಸುತ್ತೆ. ಅಂದರೆ ಕೆಲವು ಸಲ ಏನಾಗುತ್ತೆ, ತುಂಬ ಸುತ್ತಾಡಿದ್ಮೇಲೆ ಓಕೆ ಇಟ್ಸ್ ಡನ್, ಲೆಟ್ಸ್ ಟ್ರೈ, ಬೇರೆ ಏನಾದರೂ ಮಾಡೋಣ. ಆಮೇಲೆ ಎಲ್ಲರೂ ಹೇಳ್ತಿದ್ದೆ ಅಷ್ಟೇ, ಇನ್ನೂ ಏಜ್ ಇದೆ, ಸುಮ್ಮನೆ ಯಾಕದ್ರಿಂದ ಹೋಗ್ತೀಯಾ ಅಂತ. ಓಕೆ ಟ್ರೈ ಮಾಡೋದು ಬೇಡ ಅಂತ ಸುಮ್ಮನೆ ನಿಲ್ಲಿಸಿದ್ದೆ. ಆಮೇಲೆ ಸಿಕ್ಕಿದ್ದೆ ಮಂಗಳೂರು ಹುಡುಗಿ ಹುಬ್ಳಿ ಹುಡುಗ ಅಂತ ಒಂದು ಸೀರಿಯಲ್ ಬರ್ತಿತ್ತು, ಕಲರ್ ಸೂಪರ್. ನಾವು ನೋಡಿದೀವಿ ಕೂಡ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಬಂತು, ಕಾಲ್ ಮಾಡಿದ್ರು ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ಮಾಡ್ತೀನಿ. ಓಕೆ ಫೈನ್ ಅಂತ ಅದು ಒಪ್ಕೊಂಡೆ. ಅದಾದಮೇಲೆ ಸುವರ್ಣಗೆ ಬಯಸದೆ ಬಳಿ ಬಂದೆ ಅಂತ ಒಂದು ಸೀರಿಯಲ್ ಬರ್ತಿತ್ತು, ಅದರಲ್ಲಿ ನೆಗೆಟಿವ್ ಲೈಫ್. ಆ್ಯಕ್ಚುಲಿ ಏನಾಗಿದೆ ಅಂದರೆ, ನಾ ಫಸ್ಟ್ ನೋಡಿದವರು ನಿಮ್ಮ ಕಣ್ಣು ಸ್ವಲ್ಪ ಕಲರ್ ಚೇಂಜ್ ಇದೆ, ಹೌದು ನೋಡಿದೆ. ಎಲ್ಲರೂ ಏನಂತಾರೆ ಅಂದರೆ, ನಾನು ಪಾಸಿಟಿವ್ ಮಾಡಬೇಕು ಅಂತ ಅವಾಗ ತುಂಬ ಆಸೆ ಇತ್ತು. ಪಾಸಿಟಿವ್ ಕೊಡ್ತಿದ್ದೆ, ನೆಗೆಟಿವ್ ಕೊಡ್ತಿದ್ದೆ, ನಾನು ಮಾಡಲ್ಲ ಅಂತಿದ್ದೆ. ಓಕೆ. ಆಮೇಲೆ ವಿನಯ್ ಗೌಡ ಅವರು ಅದರಲ್ಲಿ ಹೀರೋ ಕ್ಯಾರೆಕ್ಟರ್ ಮಾಡ್ತಿದ್ರು, ಅವ್ರ ತಂಗಿ ಕ್ಯಾರೆಕ್ಟ್ರು ಫುಲ್ ವಿಲನ್. ಓಕೆ ಓಕೆ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಸಕ್ಕದ ರೆಸ್ಪಾನ್ಸ್ ಸಿಕ್ತು, ಫುಲ್ ನೆಗೆಟಿವ್ ಲೀಡ್ ಆಗಿತ್ತು. ಬಟ್ ಬಿಕಾಸ್ ಆಫ್ ದ ಕೊರೋನಾ ಸೀರಿಯಸ್ ಸ್ಟಾಪ್ ಆಯಿತು. ಆಮೇಲೆ ಓಕೆ ನನಗೆ ಆಮೇಲೆ ಆ ನೆಗೆಟಿವ್ ಮಾಡಿದ್ಮೇಲೆ ನನಗೂ ಅನ್ಸಿದ್ದು, ನೆಗೆಟಿವ್ ಮಾಡಿದ್ರೆ ಬೆಟರ್ ಆಗಿದೆ, ಚೆನ್ನಾಗಿದೆ ಅಂತ. ಅಂದ್ರೆ ಅಲ್ಲಿ ಫ್ರೀಡಮ್ ಇರುತ್ತೆ, ಫ್ರೀಡಮ್ ಇರುತ್ತೆ. ಆಮೇಲೆ ಅಲ್ಲಿ ಈಗ ಏನಾಗುತ್ತೆ, ಹೀರೋಯಿನ್ ಅಂದ್ರೆ ಜಸ್ಟ್ ಅಳ್ಳೇಬೇಕು, ನೀನ್ ನೆಗೆಟಿವ್ ಆಗಿ ಮಾತಾಡಕ್ಕಾಗಲ್ಲ, ವಾಯ್ಸ್ ರೇಸ್ ಮಾಡಕ್ಕಾಗಲ್ಲ. ಅಂದ್ರೆ ಒಂದು ಬೌಂಡ್ರಿ ಇರುತ್ತೆ, ಈ ಪಾಸಿಟಿವ್ ಕ್ಯಾರೆಕ್ಟರ್ಗಳಿಗೆ ಒಂದು ಬೌಂಡ್ರಿ ಇರುತ್ತೆ, ಟೋನ್ ಚೇಂಜ್ ಮಾಡಂಗಿಲ್ಲ. ಕರೆಕ್ಟ್. ಹಂಗಾಗುತ್ತೆ. ಬಟ್ ನೀವು ನೆಗೆಟಿವ್ ಮಾಡ್ಬೇಕಂದ್ರೆ ಹೆಂಗ್ ಬೇಕಾದ್ರೂ ಮಾಡ್ಬೋದು. ನೀವು ವಾಯ್ಸ್ ರೈಸ್ ಮಾಡ್ಬೋದು, ಅಳ್ಬೇಕು ಅಂತ ನಾಟಕ ಆಡ್ಬೇಕು, ಸಾಫ್ಟ್ ಆಗಿ ಮಾತಾಡ್ಬೇಕು, ಎಲ್ಲಾ ತರ. ಅಂದ್ರೆ ಅದಕ್ಕೊಂದು ಬೌಂಡ್ರಿ ಇರಲ್ಲ, ನೀವು ಹೆಂಗಾದ್ರೂ ಮಾಡ್ಬೋದು, ಎಲ್ಲಾ ಆಪ್ಷನ್ಸ್ ಎಲ್ಲ ಹೊಡಿಬಹುದು, ಕೊಲ್ಬಹುದು, ಹಂಗೆಲ್ಲ ಇತ್ತು. ಆಮೇಲೆ ಅನ್ನಿಸ್ತು ಆಕ್ಟಿಂಗ್ ಮಾಡಕ್ಕೆ ಜಾಗ ಸಿಗುತ್ತೆ ಅಲ್ಲಿ ವಿಲನ್ ಅಲ್ಲಿ. ಓಕೆ ಇನ್ಮೇಲೆ ನಾನು ನೆಗೆಟಿವೇ ಮಾಡೋದು, ನಾನು ಪಾಸಿಟಿವ್ ಮಾಡಲ್ಲ ಅಂತ ನಾನು ಅನ್ಕೊಂಡೆ. ಆಮೇಲೆ ಕೊರೋನಾ ಬಂತು. ಕೊರೋನಾ ಬಂದಾಗ ಇರೋ ಬರೋ ಸೇವಿಂಗ್ಸ್ ಎಲ್ಲ ಹೋಯ್ತು ಕೊರೋನಾ ಗ್ಯಾಪ್ ಅಲ್ಲಿ. ನೆಕ್ಸ್ಟ್ ಲಕ್ಷಣದಿಂದ ತಿರುವು ಪಡೆದುಕೊಳ್ಳುತ್ತೆ ಚರಿಕಾ ಮೂರ್ತಿ ಅವರ ಲೈಫು. ಸೊ ಅದಕ್ಕಿಂತ ಮುಂಚೆ ಇನ್ನೇನು ಕಷ್ಟಪಟ್ಟಿದ್ರು ಅನ್ನೋದನ್ನ ಕೇಳ್ತಾ ಹೋಗೋಣ. ಓಕೆ, ಈ ಒಂದು ರಾಜ ರಾಜೇಂದ್ರ ಸಿನಿಮಾ ಕೈ ಸೇರಿದಂಥ ಏಜ್ ನೆನಪಿದೆಯಾ, ಅಥವಾ ಯಾವ ಇಯರಲ್ಲಿ ನಿಮಗೆ ಸಿಕ್ಕಿದ್ದು, ಆ ಥರ ಏನಾದರೂ ನೆನಪಿದೆಯಾ ನಿಮಗೆ? ತುಂಬ ಚಿಕ್ಕ ಏಜು ಅನ್ನೋ ಥರನ, ಯಾವ ರೀತಿ? 19-20 ಅಷ್ಟೇ ಅನ್ಸುತ್ತೆ ಅವಾಗ. ಓಕೆ, ಸೊ 19-20 ಇಯರ್ಸ್ ಅಲ್ಲಿ ಸಿಗುತ್ತೆ. ರಾಜ ರಾಜೇಂದ್ರದಲ್ಲಿ ಅದೇ ನೀವು ಹೇಳಿದ್ರಿ ಒಂದು ಮಾತು, ಎಂಟ್ರಿ ತಗೊಂಡ್ಬಿಟ್ಟೆ ಈಸಿಯಾಗಿ, ಅಲ್ಲಿಂದ ಕಷ್ಟ ಸ್ಟಾರ್ಟ್ ಆಯ್ತು ನನಗೆ ಅಂತ. ಅಲ್ಲಿಂದ ಎಷ್ಟು ಗ್ಯಾಪ್ ಆದ್ಮೇಲೆ ಧಾರಾವಾಹಿಗಳು ಸಿಗಕ್ಕೆ ಸ್ಟಾರ್ಟ್ ಆಯ್ತು ನಿಮಗೆ? ಐಮ್ ಸಾರಿ, ನನಗೆ ಇಯರ್ ಅಷ್ಟಾಗಿ ನೆನಪಿಲ್ಲ. ಗ್ಯಾಪ್ ಈಗ ಈ ಸಿನಿಮಾ ಆಯ್ತು, ಈ ಸಿನಿಮಾ ಆದ್ಮೇಲೆ ಒಂದಷ್ಟು ಗ್ಯಾಪ್ ಅಂತ ಏನ್ ಹೇಳ್ತೀವಿ, ಅದು 1 year ಅಥವಾ ಮಂತ್ಸ್, 2 to 3 years ಗ್ಯಾಪ್ ಆಯ್ತು. ತುಂಬಾ ಆಡಿಷನ್ಸ್ ಕೊಟ್ಟೆ, ಆಮೇಲೆ ಸಾಕಪ್ಪ ಅನ್ನಿಸ್ಬಿಡ್ತು. ಇಟ್ಸ್ ಹ್ಯೂಜ್ ಇಯರ್ಸ್. ಆಮೇಲೆ ಏನಂತಾರೆ ಅಂದ್ರೆ, ಪಾಸಿಟಿವ್ ಕ್ಯಾರೆಕ್ಟರ್ ಕೊಟ್ಟೆ, ಇಲ್ಲ ನೀನ್ ನೆಗೆಟಿವ್ ತರ ಕಾಣಿಸ್ತೀರಾ, ನೆಗೆಟಿವ್ ಮಾಡ್ಬೇಕಾಗುತ್ತೆ. ಓಕೆ ನೆಗೆಟಿವ್ಗೆ ಕೊಡೋಣ ಅಂತ ಹೋದಾಗ, ಇಲ್ಲಮ್ಮ ನೀನ್ ನೆಗೆಟಿವ್ ತಗೊಳಕ್ಕಾಗಲ್ಲ, ನಿಂದು ಫೇಸ್ ರೌಂಡ್ ಫೇಸ್ ಇದೆ, ಪಾಸಿಟಿವ್ ಆಗುತ್ತೆ ಅನ್ನೋರು. ಆಮೇಲೆ ಓಕೆ ನೆಗೆಟಿವ್ ಮಾಡಿ, ನೆಗೆಟಿವ್ ಆಗೋಗ್ಬಿಟ್ಟಿದೆ. ಪಾಸಿಟಿವ್ ಮಾಡಿ, ಪಾಸಿಟಿವ್ ಆಗೋಗಿದೆ ಅನ್ಸುತ್ತೆ. ಓಕೆ ಫೈನ್, ಬೇಡ ಹುಡುಗರು ಏನು ಬೇಡ, ಏನಾದ್ರು ವರ್ಕ್ ಬಿಕಾಮ್ ಮಾಡ್ಕೊಂಡಿದೀನಿ, ಏನಾದ್ರು ವರ್ಕ್ ಮಾಡೋಣ ಅನ್ಕೊಳ್ಳುವಾಗ ಸಿಕ್ಕಿತ್ತು. ಸೊ ಅವಾಗ ಬಿಟ್ಬಿಟ್ಟಿದ್ರ? ಸಾಕು ಅಂದ್ರೆ ಏನಾಗುತ್ತೆ ಅಂದ್ರೆ, ತುಂಬಾ ಟ್ರೈ ಮಾಡಿದ್ಮೇಲೆ ಮತ್ತೆ ಟ್ರೈ ಮಾಡಕ್ ಆ ಹೋಪೇ ಇರಲ್ಲ. ಕರೆಕ್ಟ್ ಅಬ್ಸಲ್ಯೂಟ್ಲಿ. ಯಾಕಂದ್ರೆ ಪ್ರತಿ ಸಲ ಒಂದು ಟ್ರೈ ಕೊಡುವಾಗ್ಲೂ ಅಷ್ಟೇ, ಇದಾಗಬಹುದು, ಇದಕ್ಕೆ ನನಗೆ ಕಾನ್ಫಿಡೆನ್ಸ್. ಆಮೇಲೆ ಏನಾಗುತ್ತೆ ಅಂದ್ರೆ, ಅಷ್ಟು ಹೋಪಲ್ಲಿ ಮಾಡಿರ್ತೀವಲ್ಲ, ಓಕೆ ಪಕ್ಕ ಈ ಸತಿ ನಾನು ಬೆಟರ್ ಆಗಿ ಮಾಡಿದೀನಿ, ಪಕ್ಕಾ ಕಾಲ್ ಬಂದೇ ಬರುತ್ತೆ. ಅದು ಆಕ್ಚುಲಿ ಆರ್ಟಿಸ್ಟ್ ಲೈಫ್ಗಳು ಹಾಗೆ ಅಂತ ಅನ್ಸುತ್ತೆ ಮ್ಯಾಮ್. ಯಾಕಂತಂದ್ರೆ ಇವಾಗ ನಾವ್ ಏನೊಂದು ಡೈಲಾಗ್ ಹೇಳಿರ್ತೀವಿ, ನಮ್ಗೆ ಯಾವ ಲೆವೆಲ್ ಕಾನ್ಫಿಡೆಂಟ್ ಇರುತ್ತೆ, ಇದು ಪಕ್ಕಾ ವರ್ಕ್ ಆಗುತ್ತೆ, ಸಂಜೆನೆ ಕಾಲ್ ಬರುತ್ತೆ, ನಾಳೆನೇ ಶೂಟಿಂಗ್, ಹಿಂಗಿರುತ್ತೆ. ಅಂದ್ರೆ ನಿಮ್ಮ ಲೈಫ್ ಬಗ್ಗೆ, ನಮ್ಮ ಆಂಕರ್ಸ್ದು ಅಥವಾ ಮತ್ತೊಂದು ಟೆಕ್ನಿಕಲ್ ಟೀಮ್ದೆಲ್ಲ ಒಂದು ಚಿಕ್ಕ ಇಂಟರ್ವ್ಯೂ ಆಗುತ್ತೆ, ಅದಾದ್ಮೇಲೆ ನಮ್ದು ಬೇರೆ ತರದ್ದು ಒಂದಷ್ಟು ಆಡಿಷನ್ಸ್ ಏನ್ ಇರುತ್ತೆ, ಅದು ನಮ್ ಸಪ್ರೇಟ್ ಆದ್ರೆ. ಬಟ್ ಈ ಒಂದು ಇಂಡಸ್ಟ್ರಿನಲ್ಲಿ ನಿಮ್ದೊಂದು ಸಪ್ರೇಟ್ ಲೈಫ್. ಯಾಕಂದ್ರೆ ಕಾಲ್ ಬರಬೇಕು, ಇನ್ನೊಬ್ರು ಒಪ್ಕೋಬೇಕು, ಅದು ಮೇಜರ್ ಹೋಗ್ಬೇಕು, ಅಲ್ಲಿಂದ ಕಾಲ್ ಬರಬೇಕು, ಎಲ್ಲ ಓಕೆ ಆಗಿ ಲುಕ್ ಟೆಸ್ಟ್ ಕುತ್ಕೋಬೇಕು, ಲುಕ್ ಟೆಸ್ಟ್ ಓಕೆ ಆಗ್ಲಿಲ್ಲ ಅಂದ್ರೆ ಅಷ್ಟು ಪ್ರೋಸೆಸ್
ವೇಸ್ಟ್ ರಾಂಗ್ ಆಗೋಯ್ತು. ಹೌದು. ಅದು ಬೇರೆ ನಮ್ ಕಣ್ ಮುಂದೆ ಬೇರೆಯವ್ರಿಗೆ ಹೋಗುತ್ತೆ ಆ ಪಾತ್ರ, ನಾವು ಕುತ್ಕೊಂಡು ಟಿವಿ ನಾನ್ ಮಾಡ್ಬೇಕಿತ್ತು. ಎಷ್ಟು ಸಲ ಆಗಿದೆ ಆತರ, ಆಗಿದ್ಯಾ ಆತರ ಅನುಭವ? ಆಗಿದೆ ಎಷ್ಟೊಂದು ಕ್ಯಾರೆಕ್ಟರ್ಗಳನ್ನ ಓಕೆ ಇದು ನಾನೇ ಮಾಡೋದು ಅಂತ ನಾನ್ ಫಿಕ್ಸ್ ಆಗಿ, ಅವರು ಹೇಳಿದ್ರು ಇಲ್ಲ ಇದು ನೀನೇ ಮಾಡೋದು, ಓಕೆ ಪೇಮೆಂಟ್ ಮಾತಾಡಿದ್ದಾರೆ, ಪ್ರೊಡಕ್ಷನ್ ಹೌಸ್ಗೆ ಓಕೆ ಆಗಿದೆ, ಡೈರೆಕ್ಟರ್ಗೆ ಓಕೆ ಆಗಿದೆ. ಬಟ್ ಆಮೇಲೆ ಒಂದು ಮೇಜರ್ ಎಲ್ಲರೂ ಹೇಳೋದು ಒಂದು ಚಾನೆಲ್ ಒಪ್ಲಿಲ್ಲ, ಚಾನೆಲ್ ಕ್ಯಾನ್ಸಲ್ ಮಾಡಿ ಎಲ್ಲ ಆಗಿರುತ್ತೆ. ಪೇಮೆಂಟ್ ಮಾತುಕತೆ, ಕಾಸ್ಟ್ಯೂಮ್ ಹೇಳಿರ್ತಾರೆ, ಇದೇ ಥರ ಕಾಸ್ಟ್ಯೂಮ್ ಬೇಕು, ಶೂಟ್ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಹೇಳಿರ್ತಾರೆ. ಎಂಡಿಂಗ್ ಮೂಮೆಂಟಲ್ಲಿ ಇಲ್ಲ ಚಾನಲ್ ಒಪ್ಕೊಳ್ಳಿಲ್ಲ. ಅಲ್ಲ ನಿಮ್ಗೆ ಏನನ್ಸುತ್ತೆ, ಒಂದು ಮ್ಯಾಂಡೇಟರಿ ರೀಸನ್ ಆಗ್ಬಿಟ್ಟಿದ್ಯಾ ಅಂತ ಅನ್ಸುತ್ತೆ. ಹೌದು, ಯಾಕೆ ಅಂದರೆ ಒಂದು ಏನಾಗುತ್ತೆ ಅಂದರೆ ಎಷ್ಟು ಪ್ರೂವ್ ಮಾಡಿಕೊಂಡ್ರು ಇಂಡಸ್ಟ್ರಿಯಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಈಗ ನಿಮ್ಮ ಕೆಲಸದಲ್ಲಿ ಅಥವಾ IT ಕೆಲಸದಲ್ಲಿ ಏನಂದರೆ ಒಂದು ಫೇಸ್ ಇರುತ್ತೆ, ಅದು ಕಂಪ್ಲೀಟ್ ಮಾಡಿದ ತಕ್ಷಣ ಓಕೆ ನಿನಗೆ ಪ್ರಮೋಷನ್ನು, ನಿನಗೆ ಹೈಕ್ ಆಗುತ್ತೆ. ಬಟ್ ನಮ್ಮ ಆರ್ಟಿಸ್ಟ್ಗಳಲ್ಲಿ ಏನಂದರೆ ಎಷ್ಟೇ ಪ್ರೂವ್ ಮಾಡಿಕೊಂಡ್ರು, ನಾನು ಎಷ್ಟೇ ಗುಡ್ ಆರ್ಟಿಸ್ಟ್, ನಾನು ಇಷ್ಟು ನನ್ನ ಲಿಮಿಟ್ ಮೀರಿ ನಾನು ಆ್ಯಕ್ಟ್ ಮಾಡಬಲ್ಲೆ ಅಂತ ತೋರಿಸಿದ್ರು ಎಂಡ್ ಆಫ್ ದ ಡೇ ಆ ಸೀರಿಯಲ್ ಅಥವಾ ಆ ಪ್ರಾಜೆಕ್ಟ್ ಮುಗಿಯೋವರೆಗೂ ಅಷ್ಟೇ. ನೆಕ್ಸ್ಟ್ ಪ್ರಾಜೆಕ್ಟ್ಗೆ ನಾವು ಝೀರೋಯಿಂದನೇ ಸ್ಟಾರ್ಟ್ ಮಾಡಬೇಕು, ಮತ್ತೆ ಆಡಿಷನ್ಗೆ ಹೋಗಬೇಕು, ಲುಕ್ ಟೆಸ್ಟ್ಗೆ ಹೋಗಬೇಕು, ಕಾಸ್ಟ್ಯೂಮ್ ಟೆಸ್ಟ್ ಅದು ಇದು ಅಂತ ಎಲ್ಲ ಹೋಗಿ ಅಲ್ಲಿ ಚಾನಲ್ ಓಕೆ ಮಾಡಿ ಮತ್ತೆ ನಾವು ಶೂಟಿಂಗ್ ಪ್ಲೇಸ್ಗೆ ಹೋಗಬೇಕು, ಮತ್ತೆ ಎಲ್ಲ ಝೀರೋ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಪ್ರತಿ ಸತಿನೂ ಅದೇ ಪ್ರಾಬ್ಲಮ್. ಆಕ್ಚುಲಿ ಅದು ಏನೇ ಡಿಮ್ಯಾಂಡ್ ಕ್ರಿಯೇಟ್ ಆದ್ರೂ ಅಷ್ಟೇ, ಏನೇ ಫೇಮ್ ಬಂದ್ರೂ ಅಷ್ಟೇ ಅಲ್ಲ, ಆ ಟೈಮ್ಗೆ ಅಷ್ಟೇ, ಅದು ಆ ಸೀರಿಯಲ್ ಮುಗಿಯೋವರೆಗೂ ಅಷ್ಟೇ. ಅದು ಎಂಥ ದೊಡ್ಡ ಆರ್ಟಿಸ್ಟ್ ಆಗಲಿ, ಎಂಥ ದೊಡ್ಡ ಹೀರೋ ಆಗಿರಲಿ ಅಷ್ಟೇ, ಆ ಸೀರಿಯಲ್ ಮುಗಿಯೋವರೆಗೂ ಅಷ್ಟೇ ಫೇಮು. ನೆಕ್ಸ್ಟ್ ನೀನು ಮತ್ತೆ ಹೀರೋ ಆಗಬೇಕು, ಮತ್ತೆ ಒಂದು ಕ್ಯಾರೆಕ್ಟರ್ ಮಾಡಬೇಕಂದ್ರೆ ನೀನು ಮತ್ತೆ ಝೀರೋಯಿಂದನೇ ಬರಬೇಕು. ಸೊ ದಟ್ ವಾಸ್ ಒನ್ ಮ್ಯಾಂಡೇಟರಿ ರೀಸನ್ ಇಸ್ ಲೈಕ್ ಚಾನೆಲ್ ಒಪ್ಲಿಲ್ಲ. ಸೊ ನಾವೇನು ಮಾತು ಆಗಲ್ಲ ಸರ್. ಯಾಕೆ ಸರ್, ನಾನು 3 ಸಲ ಬಂದಿದ್ದೆ ಲುಕ್ ಟೆಸ್ಟ್ಗೆ, 4 ಸಲ ಬಂದಿದೆ, ಅದು ಅಷ್ಟು ದೂರ. ಇದು ಚಿಕ್ಕ ವಿಷಯಗಳೇ ಆಗಿರ್ಬೋದು, ಒಂದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗಿರ್ಬೋದು, ಎಲ್ಲೆಲ್ಲಿಂದ ಅಂಡ್ ಒನ್ ಮೋರ್ ಏನಂದ್ರೆ, ಒಂದು ಸಲ ನಾವು ಲುಕ್ ಟೆಸ್ಟ್ಗೆ ಹೋಗ್ತೀವಿ ಅಂದ್ರೆ ನಾನು ಹೋಲ್ ಡೇ ಬೇಕು, ಹೋಗ್ಬೇಕು, ಮೇಕಪ್ ಆಗಬೇಕು, ಅಲ್ಲಿ ಎಷ್ಟು ಜನ ಆರ್ಟಿಸ್ಟ್ ಇರ್ತಾರೆ ಅವ್ರದೆಲ್ಲ ಕ್ಲಿಯರ್ ಆಗಬೇಕು. ನಾನು ಯಾರಾದ್ಮೇಲೆ ಬಂದಿರ್ತೀನಿ, ಆಮೇಲೆ ನನಗೆ ಡೈಲಾಗ್ ಕೊಟ್ಟಿರೋದು ಅದನ್ನು ಗಟ್ ಮಾಡಿಕೊಂಡು ಕ್ಯಾರೆಕ್ಟರ್ ಬಗ್ಗೆ ಡೀಟೇಲ್ಸ್ ತಗೊಂಡು ನಾನು ಮಾಡಿ ಬರೋ ಅಷ್ಟೊತ್ತಿಗೆ ಪಕ್ಕ ಸಂಜೆ ಆಗಿರುತ್ತೆ. ಸೊ ಇದೊಂದು 4-5 ದಿನ ಮಾಡ್ತೀವಿ, ಒಂದು 6ನೇ ದಿನಕ್ಕೆ ಇಲ್ಲಮ್ಮ ಅಂದಾಗ ಮತ್ತೆ ಬೇರೆ ಟ್ರೈ ಮಾಡೋಕ್ಕೂ ಮನ್ಸು ಬರಲ್ಲ. ಅಂದ್ರೆ ಏನೇ ನಾವು ಗುಡ್ ಅಂತ ಎಷ್ಟೇ ಕಾನ್ಫಿಡೆಂಟ್ ತಗೊಂಡ್ರು ಒಪ್ಕೋಬೇಕಲ್ಲ ಯಾರಾದ್ರೂ. ನಾನ್ ಮಾಡ್ತಿರೋದ್ನ ಯಾವ್ದಾದ್ರು ಒಪ್ಕೋಬೇಕಲ್ಲ, ಫಸ್ಟ್ ಒಪ್ಕೊಂಡು. ಆಕ್ಚುಲಿ ಎಷ್ಟು ಜನನ ಕೇಳಿದಾಗ ನಂಗೆ ಒಂದೇ ಮಾತು ಹೇಳಿರೋದು, ಮೇಡಮ್ ಆ ಪ್ರೋಮೋ ರಿಲೀಸ್ ಆಗೋವರೆಗೂ ನನಗೆ ಕಾನ್ಫಿಡೆಂಟ್ ಇರಲಿಲ್ಲ ಮೇಡಮ್. ಹೌದು, ಕೆಲವ್ರು ಎಷ್ಟೋ ಜನ ಆರ್ಟಿಸ್ಟ್ಗಳು ನಾನು ನೋಡಿದ್ದೀನಿ, ನೀನೇ ಫಿಕ್ಸು ಅಂತ ಹೇಳಿ ಶೂಟಿಂಗು ಸ್ಟಾರ್ಟ್ ಆಗಿ ಶೂಟಿಂಗು ನಿಂತಿರೋದು ಎಷ್ಟೋ ಇದೆ ಪಾಪಚ್ಚ. ಹೌದು, ಅವಾಗ ಎಷ್ಟು ಕಾನ್ಫಿಡೆನ್ಸ್ ಲೋ ಆಗುತ್ತೆ ಅಂದರೆ, ನನ್ನ ವರ್ತೇ ಇಲ್ವಾ, ನನಗೆ ಅದೃಷ್ಟ ಇಲ್ವಾ, ಆ ಲೆವೆಲ್ಗೆಲ್ಲ ಫೀಲ್ ಆಗ್ಬಿಡುತ್ತೆ. ನಾನು ಝೀರೋ, ಅಂದರೆ ನಾನು ಚೆನ್ನಾಗಿ ಮಾಡ್ತಿಲ್ವಾ, ಮೇ ಬಿ ನನ್ನ ಕೈಲಿ ಆಗಲ್ವೇನೋ ಇಷ್ಟೇ ಅನ್ಸುತ್ತೆ. ನಾನು ಇಷ್ಟು ಚೆನ್ನಾಗಿ ಮಾಡಿದ್ರು ಅವ್ರಿಗೆ ಒಪ್ಪಿಗೆ ಆಗಿಲ್ಲ ಅಂದರೆ ನನಗೆ ಆ್ಯಕ್ಟಿಂಗೇ ಬರಲ್ವೇನೋ ಅನ್ಸುತ್ತೆ. ಅಷ್ಟು ಫೀಲ್ ಆಗಿರೋದು ಉಂಟು ನನಗೆ. ಮೇ ಬಿ ನಾನು ಸರಿಯಾಗಿ ಮಾಡ್ತಿಲ್ಲ ಅನ್ಸುತ್ತೆ, ಮೇ ಬಿ ನಂಗೆ ಡೈಲಾಗ್ ಹೇಳಕ್ ಬರ್ತಿಲ್ಲ, ನಂಗೆ ಅಳಕ್ ಬರ್ತಿಲ್ಲ, ಹಂಗೆಲ್ಲ ಫೀಲ್ ಆಗಿದೆ. ಎಷ್ಟೋ ಜನ ಅದನ್ನೇ ಹೇಳ್ಕೊಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಫೋಟೋಶೂಟಲ್ಲಿ ಏನಾದರೂ ಮಾಡ್ತಾ ಇದ್ರೆ, ಆ ಫೋಟೋಶೂಟ್ ಆಗುವಾಗ್ಲೂ ಒಂದು ನರ್ವಸ್ ಮ್ಯಾಮ್, ನನ್ನನ್ನೇ ತಗೊಂತಾರ, ನಾನೇ ಹೋಗ್ತೇನ ಅನ್ನೋ ನರ್ವಸ್ ಇತ್ತು ನನಗೆ ಅಂತಾರೆ. ಪ್ರೊಮೋ ಶೂಟ್ ಆದಾಗ್ಲೂ ಪಕ್ಕ ನಾನು ಹಂಗೆ ಅನ್ಕೊಂಡ್ಬಿಟ್ಟಿದ್ದೆ ಮ್ಯಾಮ್, ಟೆಲಿಕಾಸ್ಟ್ ಆದ್ರೆ ಮಾತ್ರ ಫಸ್ಟ್ ಎಪಿಸೋಡ್ ಮನೇಲಿ ಕುತ್ಕೊಂಡು ನೋಡಿದ್ರೆ ಮಾತ್ರ ಕನ್ಫರ್ಮ್. ಅಂಡ್ ಈಗಲೂ ಅದು ಆಗ್ತಾ ಇದೆ. ನಾನು ಯಾವುದೇ ಶೂಟಿಂಗ್ ಹೋಗಿದ್ರು ನಾನು ಲಿಟ್ರಲಿ ಅದು ಯಾರಿಗೂ ಹೇಳಲ್ಲ, ಓಕೆ ನಾನು ಈ ಪ್ರಾಜೆಕ್ಟ್ ಮಾಡಿದೆ, ನಂಗೆ ಇದು ಓಕೆ ಆಗಿದೆ, ನನಗೆ ನೆಕ್ಸ್ಟ್ ಮಂತಿಂದ ಶೂಟಿಂಗ್ ಅಂತ ಹೇಳಿದ್ದಾರೆ. ನೆವರ್ ಟಿಲ್ ನಾನು ಅಲ್ಲಿ ಆ್ಯಕ್ಟ್ ಮಾಡಿ ಆ ಸೆಟ್ಗೆ ಹೋಗಿ ಅದನ್ನೇನು ಟೆಲಿಕಾಸ್ಟ್ ನಾಳೆಯಿಂದ ಟೆಲಿಕಾಸ್ಟ್ ಅಂತಾರಲ್ಲ ಅವಾಗ ಹೇಳ್ತೀನಿ, ನಾನು ಇದು ಮಾಡ್ತೇನೆ. ನಾನು ತಮಿಳ್ ಸೀರಿಯಲ್ ಮಾಡೋದನ್ನ ನಾನು ಯಾರಿಗೂ ಹೇಳಿಲ್ಲ. ಓಕೆ, ಸೇಮ್ ಲಕ್ಷ್ಮೀ ನಿವಾಸನೇ ನಾನು ತಮಿಳಲ್ಲಿ ಮಾಡ್ತಾ ಇದ್ದೀನಿ. ನನ್ನ ಚೆಲ್ವಿ ಕ್ಯಾರೆಕ್ಟರ್ನೇ ನಾನು ಮಾಡ್ತಾ ಇದ್ದೀನಿ. ಕ್ರೇಜಿ. ಟಿಲ್ ಶೂಟಿಂಗ್ ಆಗಿ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ ಅನ್ನೋವರೆಗೂ ನಮ್ಮ ಸೆಟ್ಟಲ್ಲಿ ನಾನು ಯಾರಿಗೂ ಹೇಳಿರಲಿಲ್ಲ. ಹೇಳಕ್ಕಾಗಲ್ಲ. ಆಕ್ಚುಲಿ ಏನಾಯ್ತಂದ್ರೆ, ತಮಿಳ್ದು ಕೇಳಿದ್ರು ಒನ್ ಇಯರ್ ಮುಂಚೆನೇ ಹೇಳಿದ್ರು, ಈ ಕ್ಯಾರೆಕ್ಟರ್ ನೀನೇ ಮಾಡಬೇಕು, ನೀನೇ ಮಾಡೋದು ಅಂತ. ಆಮೇಲೆ ನನಗೆ ಬೇರೆ ಕಡೆಯಿಂದ ನ್ಯೂಸ್ ಬಂತು, ಅವ್ರು ಆ ಕ್ಯಾರೆಕ್ಟರ್ಗೆ ಬೇರೆಯವ್ರನ್ನ ಹುಡುಕ್ತಾ ಇದ್ದಾರೆ ಅಂತ. ಓಕೆ ಫೈನ್ ಆಯಿತು, ಮೇ ಬಿ ಬೇರೆ ಆಪ್ಷನ್ ಬೇಕೇನೋ ಅಂತ. ಕರೆಕ್ಟ್.
ಆಮೇಲೆ ನಾನೇನು ಕೇಳಕ್ ಹೋಗ್ಲಿಲ್ಲ. ಓಕೆ, ಅವ್ರು ಏನು ಚಾನಲ್ ಡಿಸೈಡ್ ಮಾಡುತ್ತೆ ಅದು ಒಂದು ಸುಮ್ಮನೆ. ಆಮೇಲೆ ನನ್ನ ಮತ್ತೆ ಒಂದ್ಸಲ ಕರೆದ್ರು ಲುಕ್ ಟೆಸ್ಟ್ಗೆ. ಅವ್ರು ಮೊದಲು ಲುಕ್ ಟೆಸ್ಟ್ ಏನು ಬೇಡ, ನೀವು ಆಲ್ರೆಡಿ ಮಾಡ್ತಿರೋದೇ ಅಲ್ವಾ, ಅದೇ ಕ್ಲಿಪ್ಸ್ ತೋರಿಸ್ತೀವಿ, ಏನು ಬೇಡ ಅಂತ. ಆಮೇಲೆ ಒಂದ್ಸತಿ ಲುಕ್ ಟೆಸ್ಟ್ ಕರೆದ್ರು, ಲುಕ್ ಟೆಸ್ಟ್ ಬರ್ಬೇಕಂತ. ಅಂದರೆ ಅಲ್ಲಿ ಸ್ವಲ್ಪ ಅವರ ನೇಟಿವಿಟಿಗೆ ನನ್ನ ಸ್ವಲ್ಪ ಬ್ಲ್ಯಾಕ್ ಮಾಡ್ತಾರೆ, ಸ್ವಲ್ಪ ಡಲ್ ಮಾಡ್ತಾರೆ. ಸೊ ಡಲ್ ಮಾಡಿ ಶೂಟ್ ಮಾಡಿ ಕಳ್ಸ್ಕೊಟ್ಟು 3 days ಏನೂ ಹೇಳಿಲ್ಲ ನನಗೆ. ಕೇಳಲಾ ಬೇಡವಾ. ಆಮೇಲೆ ಹೋಗ್ಲಿ ಬಿಡು ಅಂತ ಒಂದ್ಸತಿಗೆ ಸರ್ ಏನಾದರೂ ಅಪ್ಡೇಟ್ ಇದೆಯಾ? ಇಲ್ಲಮ್ಮ, ಚಾನಲ್ ಇನ್ನ ಏನು ಹೇಳಿಲ್ಲ, ನೋಡೋಣ, ಹೇಳಿದ ತಕ್ಷಣ ಹೇಳ್ತೀನಿ. ಓಕೆ ಬಿಡುತ್ತೆ, ಅಲ್ಲೆಲ್ಲ ಇಟ್ಕೊಳ್ಳೋದು ಬೇಡ ಅಂತ ಆರಾಮಾಗಿ ಲಕ್ಷ್ಮೀ ನಿವಾಸ ಮಾಡ್ಕೊಂಡಿದ್ದೆ. ಮೇಲೆ ಕರೆದ್ರು. ಬಟ್ ಅದೇ ಆ ಕಾಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ಲ, ಓಕೆ ಅನ್ನೋದು ಕೇಳೋದೇ ಒಂದೇನೋ. ಅದಕ್ಕೆ ನಾವ್ ಎಷ್ಟು ವೆಯ್ಟ್ ಮಾಡ್ತೀವಿ ಅಂದ್ರೆ ಏನಾಗತ್ತೋ. ಎಸ್ ಐ ಥಿಂಕ್ ಅದು ಎಲ್ಲರ ಲೈಫು ಅಂತ ಅನ್ಸುತ್ತೆ. ಇಂಡಸ್ಟ್ರಿ ಲೈಫೇ ಹಂಗೆ, ಯಾವ ಡೆಸಿಗ್ನೇಷನ್ ಇರ್ತೀವಿ ಅನ್ನೋದು ಮ್ಯಾಟರ್ ಆಗಲ್ಲ. ಆ ಕಡೆಯಿಂದ ಒಂದು ಓಕೆ ಅನ್ನೋದಿದೆ, ಅವ್ರ ಪಾಯಿಂಟ್ ಅಲ್ಲಿ ದೇವ್ರ ಆಗ್ಬಿಡ್ತಾರೆ. ನಿಜವಾಗ್ಲೂ ನಾನು ಈಗ್ಲೂ ನಾನು ಲಕ್ಷ್ಮೀ ನಿವಾಸಕ್ಕೆ ಬರೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಯಾಕಂದ್ರೆ ಲಕ್ಷಣ ಮುಗ್ದಿತ್ತು, ಮರಳಿ ಮನಸ್ಸಾಗಿದೆ ಮುಗ್ದಿತ್ತು, ಅಮೃತಧಾರೆ ಆಗ್ತಿತ್ತು, ಅದು ಅಲ್ಲಿಗೆ ಸ್ಟಾಪ್ ಆಗಿತ್ತು. 2 months ಗ್ಯಾಪ್ ಆಯ್ತು. ಅಷ್ಟೊತ್ತಿಗೆ ನಾನು ಸಲೂನ್ ಸ್ಟಾರ್ಟ್ ಮಾಡಿದೆ. ಇದು ಲಕ್ಷ್ಮೀ ನಿವಾಸ ಕರೆದಾಗ ನಾನು ಅನ್ಕೊಂಡೆ, ಯಾವುದಕ್ಕೆ ಲಕ್ಷ್ಮೀ ನಿವಾಸ ಅಂಥದ್ದು ಒಂದು ಸೀರಿಯಲ್ ಬರ್ತಿದೆ, ನಂಗೆ ಗೊತ್ತಿಲ್ಲ. ಅವಾಗ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ನಾನು ಏನು ವಾಚ್ ಮಾಡಕ್ ಆಗ್ತಿಲ್ಲ. ಆಮೇಲೆ ಓಕೆ ಅಂತ RK ಎಸ್ಟೇಟ್, ತುಂಬಾ ದೂರ, ಕನಕಪುರ ಹತ್ರ. ಲಿಟ್ರಲಿ ಅಲ್ಲಿಗೆ ಹೋಗ್ಬೇಕಾ ಅಂತ ಹೋದೆ. ಇನ್ನೊಂದೇನಂದ್ರೆ ವೆಂಕಿಗೆ ಅಂದ್ರೆ ಆ ಮನೇಲಿ ಒಬ್ಬ ಮೂಗ ಇರ್ತಾನಮ್ಮ, ಅವನೇನ್ ಮಗ ಅಲ್ಲ, ದತ್ತು ಸುಮ್ನೆ ಕರ್ಕೊಂಬಂದ್ ಇಟ್ಕೊಂಡಿರ್ತಾರೆ. ಅವನಿಗೆ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟ್ರು. ನಾನು ಅಯ್ಯೋ, ಆ ಮೂಗಂಗೆ ಮಾತಿರಲ್ಲ, ನಾನು ಇನ್ನೇನ್ ಡೈಲಾಗ್ ಕೊಡ್ತಾರೆ ಇವರು. ಲಿಟ್ರಲಿ ಹಾಗೆ ಅನ್ಕೊಂಡು ಹೋಗಿದ್ದು. ಸೆಟ್ಗೆ ಹೋಗ್ತೀನಿ, ನೋಡಿರ್ಲಿಲ್ಲ ಧಾರಾವಾಹಿ ಹಾಗಾದ್ರೆ. ಅಂದ್ರೆ ಈ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇದು ಬಿಡ್ತಾರಲ್ಲ ಪ್ರೋಮೋಸ್ ಕ್ಯಾರೆಕ್ಟರ್ಗಳ ಬಗ್ಗೆ, ಅವಾಗ ಅಂಡ್ ನನ್ನ ವೆಂಕಿನ ನೋಡಿ ನನಗೆ ತುಂಬಾ ಭಯ ಆಯ್ತು. ಯಾಕಂದ್ರೆ ಅವ್ರದ್ದು ಹಿಂದಿನ ಪ್ರಾಜೆಕ್ಟ್ಸ್ ಎಲ್ಲ ನಾನು ಆಲ್ರೆಡಿ ನೋಡಿದ್ದೆ, ಅವ್ರಂತ ಒಳ್ಳೆ ಆಕ್ಟರ್ ಅಂತ ಗೊತ್ತಿತ್ತು. ಆಮೇಲೆ ಒಂದು ಆ ಮೈಂಡ್ ಅಲ್ಲಿ ಇತ್ತು, ಅವ್ರ ಮುಂದೆ ನಾನು ಅಟ್ಲೀಸ್ಟ್ ರೆಕಗ್ನೈಸ್ ಆದ್ರೂ ಆಗಕ್ಕಾಗತ್ತಾ, ಅಪ್ಪ ತಿಂದಾಕ್ಬಿಡ್ತಾರೆ ಅಲ್ವಾ, ಹಂಗಿತ್ತು. ಆಮೇಲೆ ಕರೆದಿದ್ದಾರೆ, ಹೋಗಿಲ್ಲ ಅಂದ್ರೆ. ಆಮೇಲೆ ಚಾನಲ್ ಅವರೇ ಹೇಳಿರೋದು ಬರ್ಬೇಕಂತೆ. ಓಕೆ, ಚಾನಲ್ ಅವ್ರು ಹೇಳಿದಾನೆ ಅಂದ್ರೆ ಸುಮ್ಮನೆ ಯಾಕೆ, ಚಾನಲ್ ಹೇಳಿದೆ ಅಂದಮೇಲೆ ಯಾಕೆ ಬೇಡ ಅನ್ನೋದು ಅಂದ್ಬಿಟ್ಟು ಹೋದೆ. RK ಎಸ್ಟೇಟ್ ತುಂಬಾ ದೂರ, ಒಂದು 25-30 kilometers. ಓಕೆ, ಮಧ್ಯಾಹ್ನ ಅಲ್ಲಿದ್ದು ಲಂಗಾದಾವಣಿ ಅಂದ್ರು, ಒಂದು ನನ್ನ ಹತ್ರ ಲಂಗಾದಾವಣಿ ಇರಲಿಲ್ಲ. ನಾರ್ಮಲ್ ವೇಲ್ ಹಾಕ್ತಿವಲ್ಲ, ಒಂದು ಲಂಗ, ಯಾವುದೋ ಲಂಗ, ಯಾವುದೋ ಬ್ಲೌಸು, ಯಾವುದೋ ದಾವಣಿ ಹಾಕೊಂಡು ಹೋದೆ. ಅಂದ್ರೆ ಅಲ್ಲೋಗಿ ಹಾಕ್ದೆ. ಅಲ್ಲಿ ಹೋದಾಗ ಯಾರು ಮಾತಾಡಿಸ್ತಿಲ್ಲ, ಯಾಕಂದ್ರೆ 1 hour ಎಪಿಸೋಡ್ ಏನೋ ಆಗ್ತಿತ್ತು ಅಷ್ಟೊಂದು. ಎಲ್ಲ ಬಿಸಿ. ಆಮೇಲೆ ಎಲ್ಲ ದೊಡ್ಡ ಆರ್ಟಿಸ್ಟ್, ನನ್ನನ್ನು ಯಾರು ಮಾತಾಡ್ಸೋದೇ ಇರಲಿಲ್ಲ. ಅಲ್ಲಿ ಬಿ ಲೈಕ್ ಹೋಗ್ಬಿಡ್ಲಾ ವಾಪಸ್ಸು, ಯಾರು ಮುಂದೆ ಲಿಟ್ರಲಿ ಕೂತಿದ್ದೀನಿ, ಹೋಗ್ಬಿಡ್ಲಾ ವಾಪಸ್ಸು ಅಂತ. ಹೋಗ್ಲಿ ಬಿಡು, ಬಂದು ವಾಪಸ್ ಹೋಗೋದು ಯಾಕೆ ಅಂದ್ಬಿಟ್ಟು ಮೇಕಪ್ ಹಾಕಿಸ್ಕೊಂಡು ಹೆಂಗೂ ಟೈಮ್ ಆಗೋಗಿದೆ, ತುಂಬಾ ದೂರ ಬಂದ್ಬಿಟ್ಟಿದ್ದೀನಿ, ಯಾಕೆ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು, ಮಾಡೋಣ. ಆಮೇಲೆ ಇನ್ನೊಂದು ಏನಂದ್ರೆ, ಅದೇ ಕ್ಯಾರೆಕ್ಟರ್ಗೆ ಇನ್ನೂ 4-5 ಜನ ಹುಡುಗಿರು ಬಂದಿದ್ರು. ಅಲ್ಲಿಗೆ ಓಕೆ ಗುರು ಆಯ್ತು ಇಲ್ಲಿಗೆ ಅಂದ್ಬಿಟ್ಟು, ಓಕೆ ನನ್ನ ಕೈಲಿ ಏನಿದೆ ಅದನ್ನ ಮಾಡ್ಬಿಟ್ಟು ಹೋಗೋಣ. ಆಮೇಲೆ ಇನ್ನೊಂದು ಏನಂದ್ರೆ, ಅವರು ಪಾಪ ಕ್ಯಾಮ್ರಾ ಎಲ್ಲ ಬಿಸಿ ಇತ್ತು, 1 hour ಎಪಿಸೋಡ್ ಆಗಿರೋದ್ರಿಂದ ಅಲ್ಲಿಂದ ಅಲ್ಲಿಗೆ ಟೆಲಿಕಾಸ್ಟ್ ಕಳಿಸ್ಬೇಕಿತ್ತು, ಎಲ್ಲ ಬಿಸಿ ಇದ್ರು. ಡೈರೆಕ್ಟ್ರು, ಕ್ಯಾಮ್ರಾ ಎಲ್ಲ. ಅವರು ಅಸೋಸಿಯೇಟ್ ಏನು ಮಾಡಿದ್ರು, ಫೋನಲ್ಲಿ ರೆಕಾರ್ಡ್ ಮಾಡ್ಕೋತೀನಿ ಅಂದರು. ಅಲ್ಲಿಗೆ ನಾನು ಕಾನ್ಫಿಡೆನ್ಸ್ ಕ್ಯಾಮ್ರಾದಲ್ಲಿ ಮಾಡ್ಕೊಂಡು ಅಷ್ಟು ಚೆನ್ನಾಗಿ DI ಮಾಡಿ ಆ ವಾಯ್ಸ್ ಎಲ್ಲ ಕೇಳಿಸ್ಕೊಂಡು ಓಕೆ ಆಗದೆ ಅಷ್ಟರಲ್ಲಿರುತ್ತೆ. ಇನ್ನು ಫೋನಲ್ಲಿ ಇವ್ರಿಗೆ ಏನು ಗೊತ್ತಾಗುತ್ತೆ, ಲೈಟಿಂಗ್ಸ್ ಗೊತ್ತಾಗಲ್ಲ, ಏನಿಲ್ಲ. ಓಕೆ, ಇದು ಗಾನ್ ಕೇಸ್ ಇದು ಅಂದ್ಬಿಟ್ಟು, ಓಕೆ ನನ್ನ ಲೆವೆಲ್ಗೆ ಏನಾಗುತ್ತೆ ಅದನ್ನ ಮಾಡಿಬಿಟ್ಟು ವಾಪಸ್ ಬಂದೆ. ಅಲ್ಲಿ ತುಂಬಾ ರೆಕಗ್ನೈಸ್ ಆಗಿರೋ ಆರ್ಟಿಸ್ಟ್ಗಳಿದ್ರು ಆಕ್ಚುಲಿ ಆ ಕ್ಯಾರೆಕ್ಟರ್, ಚೆಲುವಿ ಕ್ಯಾರೆಕ್ಟರ್ಗೆ ಲುಕ್. ನಾನು ಅವ್ರನ್ನೆಲ್ಲ ನೋಡೇನೆ ಅನ್ಕೊಂಡೆ, ಇವರೆಲ್ಲ ಇಷ್ಟು ಹೆಸರು ಮಾಡಿದ್ದಾರೆ ಇವ್ರ ಮುಂದೆ. ಅವಾಗ ನನ್ನಂದ್ರೆ ಜನ ತುಂಬಾ ನಿಮ್ಮನ್ನ ಎಲ್ಲೋ ನೋಡಿದ್ದೀನಲ್ಲ ಅಂತ ಹೇಳ್ತಿದ್ರು ಹೊರತು, ನೀವು ಈ ಕ್ಯಾರೆಕ್ಟರ್ ಮಾಡಿದ್ರಲ್ವಾ ಅಂತ ಹೇಳೋಷ್ಟು ಫೇಮಸ್ ಆಗಿರ್ಲಿಲ್ಲ ನಾನು. ಓಕೆ, ಇವ್ರ ಮುಂದೆ ನಾನು ಇನ್ನೆಲ್ಲ ಆಗ್ತೀನಿ ಅಂತ ಹೇಳ್ಬಿಟ್ಟು, ಓಕೆ ಸರ್ ಯಾವುದಕ್ಕೋ ಹೇಳಿ ಫೋನ್ ಮಾಡಿ ಅಂತ ಹೇಳಿದೆ. ಆಮೇಲೆ ಹೋದ್ಮೇಲೂ ನಾನು ಎಷ್ಟೊಂದ್ಸಲಿ ಫೋನ್ ಮಾಡಿ ಕೇಳಿದೆ, ಸರ್ ಏನಾದರೂ ಅಪ್ಡೇಟ್ ಇದೆಯಾ? ಇಲ್ಲಮ್ಮ, ಚಾನಲ್ ಇನ್ನೂ ಹೇಳಿಲ್ಲ, ಹೇಳ್ತೀನಿ ಅಂತ ಅನ್ನೋರು. ಸರ್ ನನಗೆ ಬೇಗ ಹೇಳಿ, ನನ್ನ ಹತ್ರ ಲಂಗಾದಾವಣಿ ಒಂದೂ ಇಲ್ಲ, ನೀವು ನಾಳೆ ಶೂಟಿಂಗ್ ಅಂದರೆ ನಾನು ಹೊಲ್ಸ್ಕೋಬೇಕು. ಹೇಳ್ತೀನಿ ಅಂದರು. March 9th ಅವರು ನಾಳೆ ಶೂಟಿಂಗ್ ಇದೆ ನಿಮಗೆ,
ತ್ರೀ ಫ್ರೆಶ್ ಕಾಸ್ಟ್ಯೂಮ್ ತೊಗೊಂಡು ಬನ್ನಿ ಲಂಗ ದಾವಣಿ ಅಂದರು. ಹೌದಾ ಸರ್, ಸರಿ ಆಯಿತು ಅಂದೆ. ಮಾರ್ಚ್ 10th ನನಗೆ ಅಪೆಂಡಿಕ್ಸ್ ಆಪ್ರೇಷನ್ ಆಯಿತು. 10th 9th ಹೋಗಿ ಹಾಸ್ಪಿಟ್ಲಿಗೆ ಅವ್ರು ನಾಳೆ ಶೂಟಿಂಗ್ ಅಂದರೆ ನಾನು ಕರೆಕ್ಟಾಗಿ ಹೋಗಿ ಹಾಸ್ಪಿಟ್ಲಿಗೆ ಸೇರ್ಕೊಂಡ್ಬಿಟ್ಟೆ. ಸೊ ಆಪ್ರೇಷನ್ ಮಾಡಿದ್ರು ಒಂದು 3 to 4 days. ಆಮೇಲೆ ನನಗೆ ಅದೇ ಮೈಂಡಲ್ಲಿ ಇತ್ತು. ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ನನ್ನ ತಂಗಿಗೆ ರಂಜು ಸೀರಿಯಲ್ ಅವ್ರು ಫೋನ್ ಮಾಡ್ತಾರೆ, ಏನು ಹೇಳ್ತೀಯ ಅವ್ರಿಗೆ ಹೇಳು ನಾಳೆ ಮಧ್ಯಾಹ್ನ ಬಂದ್ಬಿಡ್ತೀನಿ. ನನಗೆ ಗೊತ್ತಿಲ್ಲ ಅದು ಆಪ್ರೇಷನ್ ಮಾಡಿ ಸ್ಟಿಚಸ್ ಎಲ್ಲ ಹಾಕ್ತಾರೆ, ಅದು ಟೈಮ್ ಹಿಡಿಯುತ್ತೆ ಅಂತ. ನಾಳೆ ಮಧ್ಯಾಹ್ನ ಬಂದ್ಬಿಡ್ತೀನಿ, ಹಾಫ್ ಡೇಗೆ ಒಂಚೂರು ಕೇಳ್ಕೊಂಬಿಡು ಅಂತ ನಾನು ಹೇಳೋಗಿದೆ. ಆಮೇಲೆ ಆಪ್ರೇಷನ್ ಮುಗಿಸ್ಕೊಂಡು ಬಂದರೆ ನನ್ನ ತಂಗಿ ಫೋನ್ ಮಾಡಿದ್ರು, ಅಕ್ಕ ಅದೇ ಹಿಂಗೆ ಆಯಿತು ಅಂತ ಹೇಳಿದೆ. ಹೌದಾ ಸರಿ ಹೇಳ್ತೀವಿ ಅಂತ ಹೇಳಿದ್ರು, ಏನೂ ಹೇಳಲಿಲ್ಲ. ಬಿಡು ಕತೆ. ನಾನು ಅಲ್ಲಿ ಅನಸ್ತೇಷ ಕೊಟ್ಟಿರೋ ನಾನು ಡಾಕ್ಟ್ರಿಗೆಲ್ಲ ಹೇಳ್ತಿದ್ದೆ, ನಾನು ಸೀರಿಯಲ್ ಶೂಟಿಂಗ್ ಇದೆ, ನಾನು ನಾಳೆ ಹೋಗ್ಬೋದಲ್ವಾ ಅಂತ. ಹೋಗ್ಬೋದು, ನೀವು ಆರಾಮಾಗಿ ಮಲ್ಕೊಳ್ಳಿ ಇವಾಗ ಅಂತ ಹೇಳಿದರು. ಆಮೇಲೆ ಈಚೆ ಬಂದು ನೋಡಿದ್ರೆ, ಸರ್ ನಾಳೆ ನನ್ನ ಶೂಟಿಂಗ್ ಅದೇ ಹಿಂಗಾಗಿ ಬಂದ ತಕ್ಷಣ ಫೋನ್ ಮಾಡಿದೆ, ಸರ್ ಹಿಂಗಾಗಿದೆ, ನನಗೊಂದು ಅರ್ಧ ದಿನ ಇಲ್ಲ ನಾಳೆ ಟೈಮ್ ಕೊಡಿ ಸರ್, ನಾನು ಬಂದುಬಿಡ್ತೀನಿ ಅಂತ. ಆಮೇಲೆ ಪೃಥ್ವಿ ಸರ್ ಅಂತ ಇದ್ದಾರೆ, ಅದೆಲ್ಲ ನಮ್ಮ ಸೀರಿಯಲ್ ಇದು ಮಾಡೋರು, ಕ್ಲಸ್ಟರ್ ಹೆಡ್ ಅವರು. ಆಮೇಲೆ ಅವರು ನನಗೆ ಫೋನ್ ಮಾಡಿಬಿಟ್ಟು, ನೀನೇನು ಯೋಚನೆ ಮಾಡಬೇಡ, ಚೆಲ್ವಿ ಕ್ಯಾರೆಕ್ಟರ್ ನೀನೇ ಮಾಡೋದು, ಆರಾಮಾಗಿ ರೆಸ್ಟ್ ತೊಗೊಂಡು ಬಾ ಅಂತ. ನನಗೆ ಆ್ಯಕ್ಚುಲಿ ಸ್ಕ್ರೀನ್ ಪ್ಲೇನ ಚೇಂಜ್ ಮಾಡಿ ನನ್ನ ಎಂಟ್ರಿ ಯಾವಾಗ ಜಾನು ಮದುವೆಲಿದ್ದಿದ್ದು ನನಗೋಸ್ಕರ ಅದನ್ನು ಮುಂದಕ್ಕೆ ಹಾಕಿ 10 days ನನಗೋಸ್ಕರ ಮುಂದಕ್ಕೆ ಹಾಕಿ ಮಾರ್ಚ್ 25th 26th ನಾನು ಶೂಟಿಗೆ ಹೋಗಿದ್ದೆ. ಅಬ್ಸಲ್ಯೂಟ್ ಜರ್ನಿ ಆಫ್ ಲಕ್ಷ್ಮೀ ನಿವಾಸ. ಹೌದು, ಆಕ್ಚುಲಿ ಅವಾಗ ವೆಂಕಿ ಅವ್ರು ಅದೇ ಹೇಳ್ತಿದ್ರು, ಸರ್ ಅದು ಯಾವ ಸರ್ ಅದ ಹುಡುಗಿ, ಸುಮ್ಮನೆ ಯಾಕೆ ಆ ಹುಡುಗಿನ ಹಿಡ್ಕೊಂಡು ಇದು ಮಾಡ್ತಿದ್ರೆ, ನನಗೆ ಬೇರೆ ಹುಡುಗಿನಾದ್ರು ಹಾಕೊಂಡು ನನಗೆ ಚೆಲ್ವಿ ಕರ್ಸಿ ಸರ್ ಅಂತ ಅವ್ರು ನಂಗೆ ಅದೇ ಹೇಳ್ತಿದ್ರು. ಹಂಗಂತ ಎಲ್ಲ ಕೇಳಿದ್ದೆ ನಾನು ಅಂತ. ಬಟ್ ಮೇ ಬಿ ಅವ್ರು ನನಗೆ ಪೃಥ್ವಿ ಸರ್ ಹೇಳಿದ್ದು ಒಂದು ಮಾತು, ಚೆಲ್ವಿ ಕ್ಯಾರೆಕ್ಟರ್ ನೀನೇ ಮಾಡೋದು ಅಲ್ವಾ, ಆರಾಮಾಗಿ ರೆಡಿ ಆಗು, ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಬಾ ಅಂತ. ನಾನು ಈಗಲೂ ಪ್ರತಿ ಸತಿ ಅವ್ರ ಕಣ್ಣಿಗೆ ಸಿಗ್ದಲ್ಲೂ ನಾನು ಅದೇ ಹೇಳ್ತೀನಿ, ಥ್ಯಾಂಕ್ ಯು ಸರ್, ಎಲ್ಲ ನಿಮ್ಮಿಂದ ಚೆಲ್ವಿ ಅಷ್ಟೇ ಹೇಳ್ತೀನಿ. ಸೂಪರ್. ಸೊ ಐ ಥಿಂಕ್ ಎಷ್ಟೋ ಧಾರಾವಾಹಿಗಳಿಗೋಸ್ಕರ ಎಲ್ಲೆಲ್ಲೋ ಹೋಗಿ ಆಡಿಷನ್ನ ಕೊಟ್ಟು ನನಗೆ ಇಂಡಸ್ಟ್ರಿ ಬರಲ್ಲ, ಬೇರೆ ಏನೋ ಒಂದು BCom ಮಾಡ್ಕೊಂಡಿದ್ದೀನಿ, ಯಾವ್ದಾರ ಕಾರ್ಪೊರೇಟ್ ಹೋಗ್ಬಿಡೋಣ ಅನ್ನೋ ಮನಸ್ಥಿತಿಯಲ್ಲಿದ್ದಾಗ ಕೆಲವೊಂದು ಧಾರಾವಾಹಿಗಳಿಗೆ ಕೈಗೆ ಬರುತ್ತೆ. ಕೊರೋನಾ ಪೀರಿಯಡಿಂದಾಗಿ ಅವುಗಳು ಕೂಡ ಕೈ ಕೊಡ್ತವೆ. ಬಟ್ ಎಲ್ಲೋ ಒಂದು ಸಣ್ಣ ಫೇಮ್ ಕೊಡೋದು ಲಕ್ಷಣ ಅನ್ನುವಂಥ ಧಾರಾವಾಹಿ. ಆ ಧಾರಾವಾಹಿಯಿಂದ ಆಚೆ ಬಂದಮೇಲೆ ಮತ್ತೇನು ಅಂತ ನೋಡಿದಾಗ ಸಿಕ್ಕಿದ್ದೆ ಚೆಲುವಿ. ಸೊ ಚರಿಕಾಗೋಸ್ಕರನೇ ಚೆಲುವಿ ಬಂದ್ಲು ಅಂತ ಅನ್ಸುತ್ತೆ. ಲಕ್ಷಣದಲ್ಲಿ ನಾವೆಲ್ಲ ಅಂದ್ರೆ ಬೇರೆ ಬೇರೆ ಧಾರಾವಾಹಿಗಳಲ್ಲಿ ನೋಡಿದಾಗ ನೀವು ಹೇಳಿದ್ರಿ, ನಾವು ನಿಮ್ಮನ್ನ ನೋಡಿದೀವಿ ಆದ್ರೆ ಎಲ್ಲಿ ಅನ್ನೋದು ಯಾರು ಹೇಳಲ್ಲ. ಆ ಎಲ್ಲಿ ಅನ್ನೋದು ಯಾರೋ ಹೇಳ್ದಾಗ್ಲೇ ಎಲ್ಲೋ ಒಂದ್ ಕಡೆ ಸಕ್ಸಸ್ ಮೆಟ್ಲು ಹತ್ತಿದ್ವಿ ಅಂತ, ಪಾತ್ರದಿಂದ ಗುರುತಿಸ್ದಾಗ್ಲೋ ನೀವು ಆ ಸೀರಿಯಲ್ ಅವರಲ್ವಾ ಅಂತ ಹೇಳ್ದಾಗ್ಲೋ ಅಬ್ಬಾ ನನ್ನ ಕ್ಯಾರೆಕ್ಟರ್ ರಿಜಿಸ್ಟ್ರೇಷನ್ ಆಯ್ತು, ರಿಜಿಸ್ಟರ್ ಆಗೋಯ್ತು ಜನರ ಮೈಂಡಲ್ಲಿ ಅಂತ ಅವಾಗ ಒಂದು ಫೀಲ್ ಆಗತ್ತೆ ಗೊತ್ತಾ. ಇಷ್ಟು ವರ್ಷದ ಜರ್ನಿ ಇಲ್ಲಿಗೊಂದು. ಹೌದು, ಆಮೇಲೆ ನಾವು ಅಷ್ಟು ಕಷ್ಟಪಟ್ಟು ಡೇ ಅಂಡ್ ನೈಟು ಬಿಸಿಲು ಮಳೆ ಏನೋ ನೋಡಿದ್ರೆ ಆ್ಯಕ್ಟ್ ಮಾಡ್ತೀವಲ್ಲ, ಜನ ಹೇಳ್ತಾರಲ್ಲ, ಅಲ್ಲಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ಯಾವುದಾದ್ರೂ ಕೆಲಸ ಮಾಡಿದಾಗ ಎಷ್ಟೋ ಜನ IT ಕೆಲಸದಾಗ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಯಾವುದೂ ಇರಲ್ಲ, ಮನೆಗೋಸ್ಕರ ಮಾಡಬೇಕಾಗತ್ತೆ ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸ್ಗೆ. ಬಟ್ ನಮಗೆ ದುಡ್ಡಿನ ಜೊತೆಗೆ ಆ ಜನ ಕಂಡುಹಿಡಿತಾರಲ್ಲ, ಅವಾಗ ಆಗೋ ಖುಷಿ ಇದೆಯಲ್ಲ, ಸೂಪರ್. ಅದು ನಾನು ಚಿಕ್ಕ ವಯಸ್ಸಲ್ಲಿ ಏನು ಅನ್ಕೋತಾ ಇದ್ದೆ, ಅಮ್ಮ ಈ ಆ್ಯಕ್ಟ್ರುಗಳು ಆ್ಯಕ್ಟ್ರೆಸ್ನ ನೋಡಮ್ಮ ದುಡ್ಡು ದುಡಿತಾರೆ, ಜನ ಫ್ಯಾನ್ಸು ಇರ್ತಾರಲ್ಲ ಅಮ್ಮ, ಮಜಾ ಮಾಡ್ತಾರೆ ಅನ್ಸುತ್ತೆ ಕಣಮ್ಮ ಅವ್ರ ಲೈಫಲ್ಲಿ ಫುಲ್ಲು, ಅಂದರೆ ಕ್ರೇಜಿಯಾಗಿ ಲೈಫ್ನ ಲೀಡ್ ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲಿ ನಾವು ಹೈಸ್ಕೂಲಲ್ಲೆಲ್ಲ ಇದ್ದಾಗ ಅಯ್ಯೋ ದೇವ್ರೆ ಇಷ್ಟೆಲ್ಲ ಕಷ್ಟ ಇರುತ್ತೆ ಅಂತ. ಅಂದರೆ ನಾವು ನಮ್ಮ ಜರ್ನಿ ಎಲ್ಲ ನೋಡಿದಾಗ ಅಥವಾ ನಿಮ್ಮ ಜರ್ನಿಗಳನ್ನ ಕೇಳಿದಾಗ ಖುದ್ದು ಅಬ್ಬಾ ಹಿಂಗೆಲ್ಲ ಇರುತ್ತಲ್ಲ ಜರ್ನಿ ಅಂತ, ಅದು ಒಂದೇ ಮೈಂಡಲ್ಲಿ ಇದೆ. ಅಮ್ಮ ದುಡ್ಡು ದುಡಿತಾರೆ, ಇಲ್ಲಿ ಕಡೆ ಫ್ಯಾನ್ ಫಾಲೋವಿಂಗು ಏನಮ್ಮ ಅಂತ ನಾನು ನಮ್ಮಮ್ಮಂಗೆ ಹಂಗಿರುತ್ತೆ ಲೈಫು ಅಂತ. ಬಟ್ ಅದಾದಮೇಲೆ ರಿಯಾಲಿಟಿ ಅನ್ನೋದು ಏನಿರುತ್ತೆ ಅದು ತಿಳ್ಕೊಂಡಾಗಲೇ ಗೊತ್ತಾಗುತ್ತೆ, ನೋ ಅಷ್ಟೇ ಇಲ್ಲ, ಬೇರೆ ಬೇರೆ ಆಯಾಮಗಳಲ್ಲಿ ನೋಡಿದಾಗ ಇಷ್ಟು ಕಷ್ಟ ಇರುತ್ತಪ್ಪ ಲೈಫು ಅಂತ ಅನಿಸುತ್ತೆ. ಸೊ ಅದಾದಮೇಲೆ ಚೆಲ್ವಿ ಪಾತ್ರ ಹುಡ್ಕೊಂಡು ಬರುತ್ತೆ ನಿಮಗೆ, ಅಂದರೆ ಆಡಿಷನ್ಗೆ ಕರೀತಾರೆ. ಅದು ಆ್ಯಕ್ಚುಲಿ ಹೋಪ್ ಇಲ್ಲದೆ ಕೊಟ್ಟಿರೋಂಥ ಆಡಿಷನ್. ನಿಮ್ಮ ಕಣ್ಣೆದುರುಗಡೆ ತುಂಬ ರಿಜಿಸ್ಟರ್ ಆಗಿರೋ ಕ್ಯಾರೆಕ್ಟರ್ಸ್ ಬಂದಿರ್ತಾರೆ, ಅಂದರೆ ಆರ್ಟಿಸ್ಟ್ಗಳು ಬಂದು ಆ ಚೆಲ್ವಿ ಪಾತ್ರಕ್ಕೆ ನಿಂತಿರ್ತಾರೆ, ತುಂಬ ಬ್ಯುಸಿ. ಐ ಥಿಂಕ್ ಆ ವಾಹಿನಿಯನ್ನು ಮತ್ತೊಂದು
ಹಂತಕ್ಕೆ ತಗೊಂಡೋದಂತ ಧಾರಾವಾಹಿ ಲಕ್ಷ್ಮೀ ನಿವಾಸ. ಎಂತ ಆರ್ಟಿಸ್ಟ್ಗಳಿದ್ದಾರೆ, ಶ್ವೇತಾ ಮ್ಯಾಮ್ ಇಂದ ಹಿಡಿದು ಭಾವನ ಅವರ ಕಂಬ್ಯಾಕ್ ಧಾರಾವಾಹಿ ಅಂದ್ರೆ ದಿಶಾ ಮದನ್ ಅವ್ರ ಕಂಬ್ಯಾಕ್ ಧಾರಾವಾಹಿ, ಚಂದನ ಅನಂತ ಕೃಷ್ಣ ಅವರು, ಅಜಯ್ ಅವರು, ಅಗೈನ್ ಶಿಂಗ್ಲಾಚಾರಿ ಕ್ಯಾರೆಕ್ಟರ್ ಮಾಡಿದ್ರು ದಾಸಪುರಂದರದಲ್ಲಿ ನಮ್ಮ ಚಂದ್ರು ಸರ್. ಅವರು ಏನ್ ಆರ್ಟಿಸ್ಟ್ ದಂಡು ಅದು ಲಕ್ಷ್ಮೀ ನಿವಾಸದಲ್ಲಿ ಅಂದ್ರೆ, ಆ ಮಧ್ಯದಲ್ಲಿ ಒಂದು ಸಣ್ಣ ಫೇಮ್ ನಲ್ಲಿ ಗುರುತಿಸ್ಕೊಂಡು ಚೆಲುವೆ ಅನ್ನೋ ಪಾತ್ರಕ್ಕೆ ಬರ್ತೀರಾ. ವಾಟ್ ಅನ್ ಅಬ್ಸಲ್ಯೂಟ್ ಎಂಟ್ರಿ ಫಾರ್ ಕ್ಯಾರೆಕ್ಟರ್. ಹೌದು, ನಾಟ್ ಇವನ್ ಅ ಹೀರೋಯಿನ್ ಕ್ಯಾರೆಕ್ಟರ್ ಅಥವಾ ಏನು ಅಲ್ಲ, ಒಂದು ಮೇಜರ್ ಕ್ಯಾರೆಕ್ಟರ್ ರೋಲ್ ಆಗಿ ವೆಂಕಿಗೆ ನೀವೇ ಹೇಳಿದ್ರೆ ನಾನ್ ಗರ್ಲ್ ಫ್ರೆಂಡಾ ಅಂತ. ಎಂತ ಎಂಟ್ರಿ ಅದು, ನೀವು ನೋಡ್ತೀರಾ ಆ ಪ್ರೊಮೋ ಇನ್ನೊಂದ್ಸರ್ತಿ, ಹಿಂಗಿದೆ ಅಲ್ವಾ ಆ ಟೆಂಪಲ್ ನಲ್ಲಿ. ಏನ್ ಸಖತ್ ಎಂಟ್ರಿ ನನಗೆ ಆಕ್ಚುಲಿ ನಾನು ಜೋರಾಗೆ ಹೆಜ್ಜೆ ಇಡಂಗಿಲ್ಲ, ಅಂದ್ರೆ ಆ ಸ್ಟಿಚಸ್ ಹಂಗೆ ಇತ್ತು. ನಾನು ಡೈರೆಕ್ಟರ್ಗೆ ಹೇಳಿರ್ಲಿಲ್ಲ ಹಿಂಗಾಗಿತ್ತು ಅಂತ. ಅವರು ಫುಲ್ ಮೆಟ್ಲ ಮೇಲೆ ನೀರ್ ಹಾಕ್ಬಿಟ್ಟಿದ್ದಾರೆ, ಜೋರ ಪಟಪಟ ಅಂತ ಹತ್ಕೊಂಡ್ಬರ್ಬೇಕು, ರಿವರ್ಸ್ ಪಟಪಟ ಅಂತ ಹೇಳ್ಕೊಂಡು ಹೋಗ್ಬೇಕು. ನಾನು ಒಂದು ಸತಿ ಜಾರದ್ರೆ ನೆಕ್ಸ್ಟ್ ಅಪೆಂಡಿಕ್ಸ್ ರೆಡಿ ಆಗ್ಬೇಕು, ಮುಗಿದ್ ನನ್ ಕತೆ ಅನ್ಕೊಂಡು ನಾನು ನಿಧಾನಕ್ಕೆ ಬರ್ತಾ ಇದ್ದೀನಿ. ಹಿಂಗೆ ಜೋರಾಗಿ ಆ ಎನರ್ಜಿ ಇರ್ಬೇಕು. ಅದು ಸ್ಲೋ ಮೋಷನ್ ಅಲ್ಲಿ ತೆಗಿತಿದ್ರು, ನಾನು ಹೆಂಗ್ ತೆಗಿತಾರೋ ಏನೋ. ಬಟ್ ಟೆಲಿಕಾಸ್ಟ್ ಅಲ್ಲಿ ನೋಡಿದ್ರೆ ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಗೊತ್ತಾ. ಒಂದ್ ಹೀರೋಯಿನ್ಗೆ ಯಾವ ತರ ಎಂಟ್ರಿ ಸಿಗುತ್ತೋ ಅಷ್ಟು ನೀಟಾಗಿ ಸ್ಲೋ ಮೋಷನ್ ಅಲ್ಲಿ ತಗೊಂಡ್ ಬಂದ್ ಕೊಟ್ರು ಅಲ್ವಾ. ಏನ್ ಎಂಟ್ರಿ ಅಂತೀರಾ ಅಲ್ಲ ಅದು. ಅಂದ್ರೆ ಕ್ಯಾರೆಕ್ಟರ್ನ ರಿಜಿಸ್ಟರ್ ಮಾಡೋದಕ್ಕೆ ಟೆಕ್ನಿಕಲ್ ಟೈಮ್ ಎಷ್ಟು ಒದ್ದಾಡುತ್ತೆ ಅನ್ನೋದು ಗೊತ್ತಾಗತ್ತೆ ಅಲ್ಲಿ. ಬಿಡು ಯಾವ್ದೋ ಕ್ಯಾರೆಕ್ಟರು ಎಲ್ಲೋ ಒಂದ್ ಕಣ್ಣು ತೋರ್ಸೋಣ, ಮೂಗ್ ತೋರ್ಸೋಣ, ಲಾಂಚ್ ಮಾಡ್ಬಿಡೋಣ, ಅಥವಾ ಅದು ಬೇಡ ಇಲ್ಲ ಏನೋ ಡೈರೆಕ್ಟ್ ಆಗಿ ಈ ತರನೇ ತಗೊಂಡ್ಬಿಡೋಣ ಅನ್ನೋ ತರದ್ದು ಮೈಂಡ್ ಸೆಟ್ ಇರಲ್ಲ ಅಂತಲ್ಲ ಕೆಲವರಲ್ಲಿ. ಬಟ್ ಅಗೇನ್ ಆ ಮೈಂಡ್ ಸೆಟ್ ಸದ್ಯ ಇರ್ಲಿಲ್ಲ. ಮೇ ಬಿ ನನ್ನ ಅದೃಷ್ಟ ಅನ್ಸುತ್ತೆ. ಅಲ್ಲಿಗೆ ಆ ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಧಾರಾವಾಹಿಗೆ. ನಾನು ಅದೇ ಅನ್ಕೊಂಡೆ, ಮೂಗನ್ ಏನೂ ಇರಲ್ಲ, ಸುಮ್ನೆ ಒಂದೆರಡು ದಿನ ಬರುತ್ತೆ, ಓಕೆ ಮಾಡ್ಕೊಂಡು ಹೋಗೋಣ ಬಿಡು ಅಂತ. ಬಟ್ ದಿನ ಕಳೀತಾ 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 ನನ್ನ ಪರ್ಸ್ನಲ್ ವಿಡಿಯೋಸ್ಗೆ, ನನ್ನ ಪರ್ಸ್ನಲ್ ಫೋಟೋಸ್ಗೆ ಕಮೆಂಟ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಏನಕ್ಕಮ್ಮ ಹುಡುಗನ ಅಷ್ಟೊಂದು ಬೈತೀಯ ನೀನು ಅಂತಲ್ಲ. ಅಯ್ಯೋ. ಆಮೇಲೆ ರೀಸೆಂಟ್ ಆಗಿ ಯಾವ್ದೋ ವಿಡಿಯೋ ಹಾಕಿದ್ದೆ, ವೆಂಕಿ ಜೈಲಲ್ಲಿ. ನಿನ್ ಗಂಡ ನೋಡಿದ್ರೆ ಅಲ್ಲಿ ಜೈಲಲ್ಲಿ ಇದ್ದಾನೆ, ನೀನ್ ನೋಡಿದ್ರೆ ಕುಣಿತಾ ಇದೀಯಾ. ನಾನು ಅದೆಲ್ಲ ನೋಡಿ ಎಷ್ಟು ನಗು ಬರುತ್ತೆ ಅಲ್ವಾ. ಅಲ್ಲ ಬಟ್ ಕ್ಯಾರೆಕ್ಟರ್ನ ಇಷ್ಟು ಡೀಪಾಗಿ ತಗೋತಾರೆ ಜನ. ಹೌದು. ಅಂದ್ರೆ ಇವಾಗ ನೀವು ರಾಜರಾಜೇಂದ್ರದಲ್ಲಿ ಅದ್ಭುತವಾದ ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಬಂದ್ರಿ, ಧಾರಾವಾಹಿಗಳಲ್ಲಿ ಮಾಡ್ತಾ ಬಂದ್ರಿ, ಲಕ್ಷಣ ಚೆನ್ನಾಗಿ ಸಿಕ್ತು ನಿಮ್ಗೆ, ಒಳ್ಳೊಳ್ಳೆ ಧಾರಾವಾಹಿ, ಹೀರೋ ತಂಗಿ, ಹೀರೋಯಿನ್ ತಂಗಿ, ಈ ಪಾತ್ರಗಳನ್ನೆಲ್ಲ ಮಾಡಿದೀರಾ. ಅದೆಲ್ಲ ಮಾಡಾದ್ಮೇಲೆ ಒಂದು ಹಳ್ಳಿ ಹುಡುಗಿ ಪಾತ್ರ ಎಲ್ರಿಗೂ ಇಷ್ಟ ಇರುತ್ತೆ. ಒಂಥರ ಟ್ರೆಡಿಷನಲ್ ಲುಕ್ ಅಲ್ಲಿ ನಾನು ಲಾಂಚ್ ಆಗ್ಬೇಕು, ನಾನು ಒಂಥರ ಈ ಮುದ್ದು ಚೆಲುವೆ ಅಂದ್ರೆ ಈಗ ಹೆಂಗಂತಾರ ಅದನ್ನ ಬಬ್ಲಿ ಕ್ಯಾರೆಕ್ಟರ್ ಅಲ್ಲಿ ಲಾಂಚ್ ಆಗ್ಬೇಕು, ಅದು ಜನರ ಮನ್ಸಲ್ಲಿ ಕುತ್ಕೋಬೇಕು, ಆಮೇಲೆ ಬೇಕಾದ್ರೆ ಪ್ಯಾಟರ್ನ್ ಬ್ರೇಕ್ ಮಾಡೋಣ, ಬಟ್ ಜನರ ಮನ್ಸಲ್ಲಿ ನಾನು ಹಿಂಗೆ ರಿಜಿಸ್ಟರ್ ಆಗ್ಬಿಡ್ಬೇಕು ಅನ್ನೋ ಆಸೆ ಎಲ್ಲ ಇರುತ್ತೆ. ಅದೇ ನೋಡಿ, ಗೊತ್ತಿದ್ದೇನೋ ಏನೋ ಗೊತ್ತಿಲ್ಲ, ಡೆಸ್ಟಿನಿ ಅನ್ನೋದು ಏನಿದೆ ತುಂಬಾ ನಿಜ ಅಂತ ನಾನು ನಂಬ್ತೀನಿ. ವಿಧಿಲಿಖಿತ ಅಂತ ಅನ್ಸುತ್ತೆ. ಅಷ್ಟು ಪರಿಶ್ರಮ ಒಂದಿನ ಬೆಲೆ ಕೊಡ್ತು. ಸೊ ನಿಮ್ ಆಸೆ ತಕ್ಕಂತೆ ಲಾಂಚ್ ಆಗ್ತೀರಾ, ಸಖತ್ತಾಗಿ ಬರುತ್ತೆ ಧಾರಾವಾಹಿ. ಅದು ಹೋಪ್ ಇಲ್ಲದೆ ಕೊಟ್ಟಂತ ಒಂದು ಆಡಿಷನ್ ಆಗಿರುತ್ತೆ. ಅದು ಮಧ್ಯದಲ್ಲಿ ಆರೋಗ್ಯ ಸಮಸ್ಯೆ ಆಗಿ ಆ ಕಡೆ ನೋಡಿದ್ರೆ ಜಸ್ಟ್ ನೆನ್ನೆ ಆಪರೇಷನ್ ಆಗಿರುತ್ತೆ, ಸ್ಟಿಚ್ ಹಾಕೊಂಡು ಮಧ್ಯಾಹ್ನ ಬಂದು ಶೂಟ್ ಮಾಡೋದು ಅಂದರೆ ನಾಟ್ ಆನ್ ಈಸಿ ಟಾಸ್ಕ್ ಅಂತ ನನ್ಗನ್ಸುತ್ತೆ. ಆದರೂ ಕೂಡ ಧಾರಾವಾಹಿ ತಂಡದವರು ಅದನ್ನ ಅರ್ಥ ಮಾಡಿಕೊಂಡು ಆಮೇಲೆ ಶೂಟ್. ಐ ಆಮ್ ವೆರಿ ಗ್ರೇಟ್ಫುಲ್ ಟೀಮ್ಗಾಗಿರ್ಬೋದು, ಪ್ರೊಡ್ಯೂಸರ್ಗಾಗಿರ್ಬೋದು, ಚಾನಲ್ಗಾಗಿರ್ಬೋದು, ಅಲ್ಲಿರೋ ಫೇಸಸ್ಗಳಿಗಾಗಿರ್ಬೋದು, ನನಗೋಸ್ಕರ ಕಾದು ಮಾಡಿದ್ರಲ್ಲ ಅನ್ನೋದು ಆ ಗ್ರಾಟಿಟ್ಯೂಡ್ ನನಗೆ ತುಂಬಾ ಇದೆ. ಬಟ್ ಅದೆಷ್ಟು ಖುಷಿ ಕೊಡುತ್ತೆ. ಒಂದಿನ ನೀವು ಕಾದಿದ್ರಿ, ಒಂದೇ ಒಂದು ಕಾಲ್ ಬರ್ಲಿ, ಒಂದು ಓಕೆ ಸಿಗ್ಲಿ ಆ ಕಡೆಯಿಂದ, ಸರಿ ಯಾಕೆ ಸರ್ ಕರ್ಸಿ ಇದ್ ಮಾಡಿದ್ರಿ, ಅದು ಒಂದಾಗಿರುತ್ತೆ. ಬಟ್ ಚಾನಲ್ಗೆ ಅಂತ 100 ಜನ ಇರ್ತಾರೆ, 100 ಜನ ಆಪ್ಷನ್ಸ್ ಇರುತ್ತೆ ಚೆಲ್ವಿ ಮಾಡ್ಕೊಳ್ಳೋದು. ದಟ್ ಈಸ್ ವಾಟ್. ಯಾ, ಆದ್ರೆ ಅವ್ರು ನನ್ ಕಾದು ಮಾಡ್ಕೊಂಡ್ರಲ್ಲ ಅದೊಂದು. ಆಮೇಲೆ ಇನ್ನೊಂದು ಏನಂದ್ರೆ, ಲಕ್ಷ್ಮೀ ನಿವಾಸದಿಂದಾನೇ ತಮಿಳಿನ ಗಟ್ಟಿ ಮೇಳಮಲ್ಲಿ ರೇವತಿ ಆಗಿದ್ದೀನಿ ನಾನು. ಅದೇ ದಟ್ಟು ಚೆಲ್ವಿ ರೈ, ಅದು ಕೂಡ ಚೆಲ್ವಿ, ಬಿಕಾಸ್ ಆಫ್ ಚೆಲ್ವಿಯಿಂದಾನೆ. ಅದು ಚೆಲ್ವಿನೇ. ಗಟ್ಟಿ ಮೇಡಮ್ ಅನ್ನೋದು ಇಟ್ಸ್ ಅ ಡಬ್ ರಿಮೇಕ್ ಸಾರಿ ಐ ಮೀನ್ ರಿಮೇಕ್ ಲಕ್ಷ್ಮೀ ನಿವಾಸದು. ಅಲ್ಲಿ ರೇವತಿ ಪಾತ್ರ, ದಟ್ ಮೀನ್ಸ್ ಚೆಲುವಿ ಪಾತ್ರ. ನೋಡಿ, ಚೆಲುವಿಯನ್ನ ಯಾವ ಆಯಾಮದಲ್ಲಿ ಯಾವ ಭಾಷೆಗಳಿಗೆ ಪರಿಚಯಿಸ್ತಿದ್ದಾರೆ ಚರಿಕಾ ಮೂರ್ತಿ. ಆ ಕ್ಯಾರೆಕ್ಟರ್ ರಿಜಿಸ್ಟರ್ ಲೆವೆಲ್ ಅದನ್ನ ಮಾತಾಡಬೇಕು. ಸೊ ಚೆಲುವಿ ಅನ್ನೋರು ನಿಮ್ ಲೈಫಲ್ಲಿ ಬಂದಾದ್ಮೇಲೆ ಒಂದೊಳ್ಳೆ ಬ್ರೇಕ್ ಥ್ರೂ ತಂದು ಕೊಡ್ತಾರೆ. ಚೆಲುವಿ ಬಗ್ಗೆ ಹೇಳಿ. ಚೆಲುವಿ ತುಂಬಾ ಇನ್ನೋಸೆಂಟ್ ಹುಡುಗಿ, ಅಷ್ಟೇ ಧೈರ್ಯವಂತೆ, ರಫ್ ಅಂಡ್ ಟಫ್. ಅಂದ್ರೆ ಒಂದೇ ಹೆಣ್ಮಗಳು, ಬರೀ ಅಮ್ಮ ಮಾತ್ರ ಇರ್ತಾರೆ, ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ.
ಆಕ್ಚುಲಿ ಎಷ್ಟೋ ಸೀನ್ಸ್ಗಳು ನನ್ನ ರಿಯಲ್ ಲೈಫ್ಗೆ ಮ್ಯಾಚ್ ಆಗ್ತಿತ್ತು ಅಲ್ಲಿ. ಅದರಲ್ಲಿ ಅಮ್ಮ ಕ್ಯಾರೆಕ್ಟರ್ ಮಾಡೋರು, ಮದುವೆ ಆಗು ನಮ್ಮ ಮನೇಲೂ ನಾವು ಮದುವೆ ಆಗು. ನನಗೆ ಸೀರಿಯಲ್ ಅಲ್ಲಿ ಶೂಟ್ ಮುಗಿಸ್ಕೊಂಡು ಮನೆಗೆ ಬಂದ್ರೆ ನಮ್ಮಮ್ಮ ಮದುವೆ ಆಗು, ಬೆಳಿಗ್ಗೆ ಶೂಟ್ಗೆ ಹೋದ್ರೆ ಅಲ್ಲಿ ಅವರು ಮದುವೆ ಆಗು. ಹಾ ಇಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇದೆ ನನಗೆ ಇದು ಅನ್ಕೋತಿದ್ದೆ. ಸೊ ಈಗ ಚೆಲ್ವಿ ಪಾತ್ರ ಸಿಕ್ಕಾಗ ನೀವ್ ಹೇಳಿದ್ರಿ ನೀವ್ ಮುಂದೆ ಬೇರೆ ಯಾರು ಮಾಡ್ತಾ ಇಲ್ಲ, ಒಬ್ರು ದೈತ್ಯ ಕಲಾವಿದ್ರು ಚಂದ್ರು ಸರ್ ಶಿಂಗ್ಲಾಚಾರಿ ಅನ್ನುವಂತ ಪಾತ್ರವನ್ನ ನಿಭಾಯಿಸಿದ್ರು ದಾಸಾಪುರಂದ್ರಲ್ಲಿ. ನಾವೆಲ್ಲ ಮೆಚ್ಕೊಂಡ್ಬಿಟ್ಟಿದ್ವಿ ಅವ್ರನ್ನ ಪಾತ್ರದಿಂದ. ಎಂಥ ಪಾತ್ರ ಅದು, ಹೇಗ್ ಮಾಡಿದಾರೆ ಗೊತ್ತಾ. ಶಿಂಗ್ಲಾಚಾರಿ ಫನ್ ಅಂದ್ರೆ ಫನ್ನು, ಸೀರಿಯಸ್ ಆಗಿ ಮಾತಾಡ್ಬೇಕಾ ಸೀರಿಯಸ್, ಎಂತ ಪಾತ್ರ ಗೊತ್ತಾ ಅದು ಶಿಂಗ್ಲಾಚಾರಿ ಕಲಾವಿದ. ನಿಜವಾಗ್ಲೂ ವೆಂಕಿ ಅನ್ನೋ ಪಾತ್ರ ಅವ್ರಿಗೆ ಈ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಸೀರಿಯಲ್ ಅಲ್ಲಿ ವೆಂಕಿನ ಇಷ್ಟಪಡೋಷ್ಟು ಜನ ಬೇರೆ ಯಾರನ್ನೂ ಇಷ್ಟಪಡಲ್ಲ. ಐ ಡೆಫಿನೆಟ್ಲಿ ಸೇ ಅದು 100%ಗೆ 100% ನಿಜ. ಕೆಲವು ಕ್ಯಾರೆಕ್ಟರ್ನ ಬೈಬೋದು, ಕೆಲವು ಕ್ಯಾರೆಕ್ಟರ್ನ ಅಂದ್ರೆ ಇದು ಹಿಂಗ್ ಮಾಡ್ಬೋದಿತ್ತು, ಇವನು ಈ ತರ ಮಾಡಬಾರ್ದಿತ್ತು ಅಂತ ಇರುತ್ತೆ. ಬಟ್ ವೆಂಕಿ ಕ್ಯಾರೆಕ್ಟರ್ ಏನೇ ಮಾಡ್ಲಿ, ವೆಂಕಿ ಅಂದ್ರೆ 100% ಮಾರ್ಕ್ಸ್ ಅಷ್ಟೇ. ನನ್ಗೆ ಅದೇ ಭಯ ಇದ್ದಿದ್ದು, ಅವ್ರ ಮುಂದೆ ನಾನು ಮಾಡಕ್ಕಾಗತ್ತಾ, ನಾನ್ ರೆಕಗ್ನೈಸ್ ಆಗ್ತೀನಿ. ನಾನು ಡೇ ಫಸ್ಟಲ್ಲೂ ಅಷ್ಟೇ ಅವ್ರ ಜೊತೆ ನಾನು ಆಕ್ಟ್ ಮಾಡಬೇಕು, ಅವ್ರನ್ನ ನೋಡಿ ಕೋಪ ಮಾಡ್ಕೋಬೇಕು. ಐ ಬಿ ಲೈಕ್ ಐ ಸರ್ ಗುಡ್ ಮಾರ್ನಿಂಗ್ ಅಮ್ಮ ಚೆಲ್ವಿ, ಈಸ್ ವೆರಿ ಸ್ವೀಟ್, ತುಂಬ ಚೆನ್ನಾಗಿ ಅವ್ರು ನನ್ನ ಹತ್ರ ಚೆನ್ನಾಗಿ ಮಾತಾಡಿದಕ್ಕೆ ಅಷ್ಟು ಫಸ್ಟೇನೆ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಿದ್ದು. ಅದೇ ಒಬ್ಬ ಕೋ ಆರ್ಟಿಸ್ಟ್ ಆಗಿ ಇಟ್ಕೊಂಡು ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದಾಗ ಐ ಥಿಂಕ್ ಆ ಫ್ರೀಡಮ್ ಸಿಗುತ್ತೆ ಇಬ್ರು ಆಕ್ಟ್ ಮಾಡೋದಕ್ಕೆ. ಆ ವೆಂಕಿ ಜಾಗದಲ್ಲಿ ಶಾಸ್ತ್ರಿ ಅವ್ರು ಇರೋದಕ್ಕೇನೆ ವೆಂಕಿ ಕ್ಯಾರೆಕ್ಟರ್ ಅಷ್ಟು ಹೋಗಿದ್ದು. ಅದಂತೂ ನಿಜ. ಹೌದು. ಸೊ ನಂತರದಲ್ಲಿ ಚೆಲ್ವಿ ತುಂಬಾ ಒಳ್ಳೆ ರಿಜಿಸ್ಟರ್ ಕ್ಯಾರೆಕ್ಟರ್ ಆಗ್ಬಿಡುತ್ತೆ. ಇಡೀ ಕರ್ನಾಟಕ ನಿಮ್ಮನ್ನ ಗುರುತಿಸೋದಕ್ಕೆ ಶುರು ಮಾಡುತ್ತೆ. ಹೀರೋಯಿನ್ಗೆ ಎಷ್ಟು ಬೆಲೆ ಇದೆ ಆ ಒಂದು ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ, ಅದೇ ರೀತಿ ಚೆಲ್ವಿ ಪಾತ್ರಕ್ಕೂ ಜನ ಫುಲ್ ಫಿದಾ ಆಗ್ಬಿಟ್ರು. ಅಂದ್ರೆ ನಿಮ್ಮಿಬ್ರು ಸೀನ್ಗೆ ಕಾಯೋ ತರ ಆಗೋಯ್ತಲ್ಲ ಹೋಗ್ತಾ ಅಂದ್ರೆ 3 ಜನದ ನಡೀತಿರುತ್ತೆ, ಜಯಂತ್ ಮತ್ತೆ ಜಾನ್ವಿ, ಈ ಕಡೆ ಭಾವನ ಮತ್ತೆ ಸಿದ್ದು, ಈ ಕಡೆ ನೀವು. ಹೆಂಗೆ ನೋಡಿ, ಇಲ್ಲ ಇಬ್ರು ಹೀರೋಯಿನ್ ಆಲ್ರೆಡಿ ನಡೀತಾ ಇದೆ 2, ಅದ್ರ ಮಧ್ಯದಲ್ಲಿ ನೀವು ರೆಕಗ್ನೈಸ್ ಆದ್ರಲ್ಲ, ಅದಕ್ಕೆ ಮೆಚ್ಚಬೇಕು ಧಾರಾವಾಹಿನ, ಮೆಚ್ಕೊಂಡಿರೋರ್ನ. ನಿಜ. ಬಟ್ ನನ್ಗೆ ಯಾವಾಗ್ಲೂ ಒಂದ್ ಮೈಂಡಲ್ಲಿ ಇದ್ದಿದ್ದು ನನ್ಗೆ ಗಳಕ್ ಬರಲ್ಲ ಅನ್ನೋದು ನನ್ನ ಮೈಂಡಲ್ಲಿ ಇತ್ತು ಯಾವಾಗ್ಲೂ. ಅಂದ್ರೆ ಟಿಲ್ ನಾನು ಲಕ್ಷ್ಮೀ ನಿವಾಸ ಎಂಟ್ರ್ ಆದಾಗ್ಲೂ ನನ್ಗೆ ಒಂದ್ ಮೈಂಡ್ ನನ್ಗೆ ಗಳಕ್ ಬರಲ್ಲ ಅಂತ. ಲಾಸ್ಟ್ ವೆಂಕಿ ಜೈಲ್ಗೆ ಹೋಗಿದ್ ಸೀನ್ಗಳಲ್ಲಿ ನಾನು ಹತ್ತಿರೋದು, ಜನ ಬಂದ್ ಹೇಳ್ತಾರೆ ನನ್ಗೆ, ಯಾಕಮ್ಮ ಅಷ್ಟು ಅಳ್ತೀಯ, ಹೆಂಗಮ್ಮ ಅಷ್ಟು ಅಳ್ತೀಯ ಅಂತ. ಅದು ತುಂಬಾ ಖುಷಿ ಕೊಡುತ್ತೆ. ನಾನು ಅದೇ ಅಂದಿದ್ದೆ, ವೆಂಕಿ ನೀವು ಜೈಲ್ಗೆ ಹೋದ್ರಿ ನನ್ಗಳನ್ನ ಕಲ್ಸ್ಬಿಟ್ಟು ಹೋದ್ರಿ. ಹೌದಾ, ಹೆಂಗ್ ಅಳ್ತೀಯ ಗೊತ್ತಾ ನೀನು, ಅಷ್ಟು ಚೆನ್ನಾಗಿ ಅಳ್ತೀಯ ಅಂತಾರೆ. ಓಕೆ, ಇವಾಗ ವೆಂಕಿ ಸರ್, ಅದೇ ಐ ಮೀನ್ ಶಾಸ್ತ್ರಿ ಸರ್, ಅವರು ಆಕ್ಟ್ ಮಾಡುವಾಗ ಓಕೆ ಮೂಗನಾಗಿ ಆಕ್ಟ್ ಮಾಡ್ತಾರಲ್ಲ, ದೋ ಆಫ್ ಸ್ಕ್ರೀನ್ ಅಲ್ಲಿ ಆತರ ಮಾಡಿದ್ರೆ ನಿಮ್ಗೆ ಅರ್ಥ ಆಗತ್ತಾ? ಈಗ ಮೂಕರ ಭಾಷೆ ಸ್ವಲ್ಪ ನಿಮ್ಗೆ ಗೊತ್ತಾಗಿರ್ಬೇಕಲ್ಲ, ಅಂದ್ರೆ ಅವ್ರು ಏನ್ ಕನ್ವೆ ಮಾಡ್ತಾರೆ ಅನ್ನೋದು ರಿಯಲ್ ಆಗಿ ಮಾತಾಡತಾ ಹೋದಾಗ. ಬಟ್ ಅಲ್ಲಿ ಗೊತ್ತಿರುತ್ತೆ ಸೀನ್ಸ್, ವೆಂಕಿ ಇದನ್ನೇ ಅನುಭವಿಸ್ತಿರ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ ಸೀನ್ಸ್ ಅಲ್ಲಿ. ಬಟ್ ಈಗ ಆಫ್ ಸ್ಕ್ರೀನ್ ಅಲ್ಲಿ ಯಾರಾದ್ರೂ ಆತರ ಮೂಕ ಭಾಷೆಯಲ್ಲಿ ಮಾತಾಡುವಾಗ ನಿಮ್ಗೆ ಅರ್ಥ ಆಗೋ ಒಂದು ಕೆಪಬಿಲಿಟಿ ಬಂದಿದೆ ಅಂತ ಅನ್ಸುತ್ತಲ್ಲ? ಆರಾಮ್ಸೆ ಆಲ್ಮೋಸ್ಟ್ 70% ನಂಗೆ ಅರ್ಥ ಆಗುತ್ತೆ, ಇದನ್ನೇ ಮಾತಾಡ್ತಿದ್ದಾರೆ, ಇದನ್ನೇ ಹೇಳ್ತಿದ್ದಾರೆ ಇವರು. ಯಾವ ತರ ನಮ್ಗೆ ಒಂದು ಪಾತ್ರ ಕಲಿಸ್ಕೊಡುತ್ತೆ ಅನ್ನೋದಲ್ಲ. ನನಗೆ ಫಸ್ಟ್ ಆಫ್ ಆಲ್ ಈ ತರ ಜನ ಅಂದ್ರೆ ಕಿವಿನೂ ಕೇಳಲ್ಲ, ಮಾತು ಬರ್ದೇ ಇರೋರು ಇಷ್ಟು % ಜನ ಇದಾರೆ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ. ವೆಂಕಿನ ನೋಡಿದ್ಮೇಲೆ ನಾನು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಅಂದ್ರೆ ಆತರ ಮಾತು ಬರ್ದೇ ಇರೋರು, ಕಿವಿ ಕೇಳಿಸ್ದೋರು ಇದಾರೆ ಅಂತ. ಅವಾಗ್ಲೇ ಅನ್ಸಿತ್ತು ಇಷ್ಟು ಜನ ಇದಾರೆ ಅಂತ, ಅಷ್ಟು ಜನ ಇದಾರೆ ಆಕ್ಚುಲಿ. ಬಟ್ ಈಗ ಅರ್ಥ ಆಗತ್ತೆ ಹಾಗಾದ್ರೆ ಭಾಷೆ? ಓಕೆ, ಈಗ ನಮ್ಮ ಮುಂದೆ ಅಫ್ಕೋರ್ಸ್ ಚರಿಕ ಅವ್ರು ಕೂತಿರೋದು, ಬಟ್ ನಮಗೆ ಚೆಲ್ವಿನ ಮಿಸ್ ಮಾಡ್ಕೋತಾ ಇದ್ವಿ. ಸೊ ಅದಕ್ಕೆ ಚೆಲ್ವಿದ ಒಂದು ಡೈಲಾಗ್ ಹೇಳ್ಬೋದಾ? ಏನಾದ್ರು ನೆನಪಿದ್ರೆ ನೀವು ತಗೊಂಡಂತ ಫಸ್ಟ್ ಡೈಲಾಗ್ ಅಥವಾ ರೀಸೆಂಟ್ ಡೈಲಾಗ್ಸ್, ಎನಿಥಿಂಗ್? ಫಸ್ಟ್ ಡೈಲಾಗ್ ನೆನಪಿದೆ ನನಗೆ. ಏಯ್ ಕ್ಯಾಮ್ರಾಗಳ ನಿಮ್ಗೆ ಹೇಳ, ಬೇಡ ಬೇಡ ಕ್ಯಾಮ್ರಾಗಳೇ. ಓಯ್ ಅದ್ಯಾಕೆ ಹಂಗ್ ನೋಡ್ತಾ ಇದ್ಯಾ, ಏನ್ ಹುಡುಗಿರ್ನ ಯಾವತ್ತೂ ನೋಡೇ ಇಲ್ವಾ? ನೋಡೋಳೆ ಹೆಂಗ್ ನೋಡ್ತಾನೆ ತಿನ್ನೋರಂಗೆ. ನಿನ್ನೆ ಕೇಳ್ತಾ ಇರೋದು, ಕಿವಿ ಕೇಳಕ್ಕಿಲ್ವಾ? ಬಂದ್ಬಿಟ್ಟ ಹಿಂದೆಗೆ, ಇನ್ನೊಂದ್ಸತಿ ತಿರುಗಿ ನೋಡಿದ್ರೆ ಸರಿಯಾಗಿರಕ್ಕಿಲ್ಲ, ಒಯ್ತಾ ಇರು ಅಷ್ಟೇ. ಬಟ್ ಇದು ಫಸ್ಟ್ ಟೈಮ್ ಅಲ್ವಾ ಈ ತರ ಪಾತ್ರ ನೀವು ನಿಭಾಯಿಸಿರೋದು? ಹೌದು, ಈ ಭಾಷೆನ ನನಗೆ ಒಂಥರ ನನಗೆ ಆಕ್ಚುಲಿ ಇದೇ ತರ ಒಂದು ಕ್ಯಾರೆಕ್ಟರ್ಗೆ, ಅಂದ್ರೆ ಹಳ್ಳಿ ಭಾಷೆ ಹುಡುಗಿಗೆ ನಾನು ಒಂದ್ಸಲ ಲುಕ್ ಟೆಸ್ಟ್ ಕೊಟ್ಟಿದ್ದೆ. ಅದನ್ನ ಕ್ಯಾನ್ಸಲ್ ಮಾಡಿದ್ದೆ, ನಿನ್ಗೆ ಆ ಭಾಷೆ ಬರಲ್ಲ ಅಂತ.
ಹಳ್ಳಿ ಭಾಷೆ ನಿನಗೆ ಮಾತಾಡಕ್ ಬರಲ್ಲ, ನಿನ್ ಫೇಸಿಗೆ ಸೆಟ್ ಆಗ್ತಿಲ್ಲ ಅಂತ. ಅದಾಗಿ ನೆಕ್ಸ್ಟ್ ಒಂದು 2 monthsಗೆ ಲಕ್ಷ್ಮೀ ನಿವಾಸ ಸಿಕ್ಕಿದ್ದು. ಬಟ್ ಅವತ್ತು ನೀವು ಆಡಿಷನ್ ಕೊಡಕ್ ಹೋದ್ರಲ್ಲ, ಮೊಬೈಲ್ ಅಲ್ಲಿ ರೆಕಾರ್ಡ್ ಅಂತ ಹೇಳಿದ್ರಲ್ಲ, ಅವತ್ತು ಹಳ್ಳಿ ಭಾಷೆಲಿ ಮಾತಾಡ್ಸೇನೆ ತಗೊಂಡು ಹಳ್ಳಿ ಭಾಷೆಲಿ ಓಕೆ. ನೆಕ್ಸ್ಟ್ 2 monthsಗೆ ನನ್ಗೆ ಲಕ್ಷ್ಮೀ ನಿವಾಸ ಸಿಕ್ಕಿದ್ದು, ಅದು ಅದೇ ಭಾಷೆಗೆ. ಅಂಡ್ ಈಗ ಜನಗಳು ನಾನು ಮಾತಾಡೋ ಭಾಷೆನೇ ಇಷ್ಟಪಡ್ತಾರೆ. ಹೆಂಗ್ ಮಾತಾಡ್ತೀರ ನೀವು, ಯಾವ ಕಡೆಯವ್ರು ನೀವು ಅಂತ. ಹಾಸನ ಹುಡುಗಿ. ಬಟ್ ಇವಾಗ ಮಾತಾಡ್ತಾ ಮಧ್ಯದಲ್ಲಿ ಮನೇಲೆಲ್ಲ ಮಾತಾಡ್ತೀರಾ, ಹೋಯ್ತಾ ಇರೋ? ನಾನು ನಮ್ಮಮ್ಮ ಜೊತೆ ಅಲ್ಲ, ನನ್ನ ತಂಗಿ ಜೊತೆ ಸ್ವಲ್ಪ ಮಾತಾಡ್ತೀನಿ ನಾನು. ಅದ್ ಬಂದ್ಬಿಡುತ್ತಲ್ಲ ಪಾತ್ರ ನಮ್ಮ ಒಳಗಡೆ ಅನ್ನತ್ರ. ಯಾಕಂದ್ರೆ ನಾವು ಡೈಲಿ ಅದನ್ನ, ಈಗ ಯಾವ್ದೊಂದು ಸಿನಿಮಾ ಅಂತ ಬಂದಾಗ ಒಂದು 15 ದಿನ, ಒಂದು 2 ತಿಂಗಳು ಮೇ ಬಿ, ಸೊ ಅದಾದ್ಮೇಲೆ ನಾವಾಗ ಇದ್ಬಿಡ್ತೀವಿ. ಬಟ್ ಇದು ಹಾಗಲ್ಲ, ಇದು ಲಿಟ್ರಲಿ ಹೇಗೆ ಅಂದ್ರೆ ಇಯರ್ ಟುಗೆದರ್ಸ್ ನಾವು ಟ್ರಾವೆಲ್ ಮಾಡ್ತೀವಿ ಪಾತ್ರದ ಜೊತೆಗೆ ಅಲ್ವಾ. ಸೊ ಹೇಗೆ ಚೆಲ್ವಿ ನಿಮ್ಮೊಳಗೆ ಇನ್ವಾಲ್ವ್ ಆಗಿದ್ದಾರೆ, ಯಾವ ರೀತಿ ಬ್ಲೆಂಡ್ ಆಗಿದ್ದಾರೆ? ಬೈಯುವಾಗ ನಾನು ಅದೇ ಭಾಷೆ ಮಾತಾಡ್ತೇನೆ. ಬಟ್ ಟು ಬಿ ಫ್ರಾಂಕ್ ಏನಾಗುತ್ತೆ, ಈಗ ಮಾತಾಡುವಾಗ ನಾನು ಆತರ ಭಾಷೆ ಒಂದು ಯೂಸ್ ಹೋಗ್ತದೆ ಬರ್ತದೆ, ಒಂದು ಮಾಡ್ಲಿಲ್ಲ. ಬಟ್ ಅಲ್ಲಿ ಸೀನ್ ಪೇಪರ್ ನೋಡಿ, ಸೀನ್ ಪೇಪರ್ ಅಲ್ಲಿ ಆಕ್ಚುಲಿ ಅವ್ರು ನಾರ್ಮಲ್ ಆಗೇ ಬರ್ತಿರ್ತಾರೆ. ಯಾಕೆ ಹಿಂಗ್ ಮಾಡ್ತಿದ್ಯಾ ವೆಂಕಿ, ಹಳ್ಬಿಡ ವೆಂಕಿ, ಅದನ್ನ ಅದು ಆಕ್ಷನ್ ಅಂತ ಹೇಳಿದಾಗ ಅದು ಸ್ಲ್ಯಾಂಗೇ ಚೇಂಜ್ ಆಗೋದು. ಚೆಲ್ವಿ ಅಲ್ವಾ, ಅದ್ ಹೆಂಗ್ ಚೇಂಜ್ ಆಗುತ್ತೆ ಅಂತಾನು ಗೊತ್ತಿಲ್ಲ. ಓದ್ಕೊಳ್ಳುವಾಗ್ಲೂ ನಾರ್ಮಲ್ ಆಗಿ ಹೆಂಗ್ ಮಾಡ್ಬೇಡ, ಯಾಕೆ ಹಿಂಗ್ ಮಾಡಿ ಹಂಗೆ ಓದಿರ್ತೀನಿ. ಬಟ್ ಆಕ್ಷನ್ ಅಂದಾಗ ಆಕ್ಟ್ ಮಾಡುವಾಗ ಅದು ಚೇಂಜ್ ಆಗೋಗುತ್ತೆ. ಅದೇ ನಿಮ್ಮ ಎಕ್ಸ್ಪ್ರೆಷನ್ ಈಗ್ಲೂ ಅಷ್ಟೇ, ಸಡನ್ ಆಗಿ ಚೆಲ್ವಿನೇ ಬಂದು ಹೋದ್ರು 1 ಸೆಕೆಂಡ್. ಅದಕ್ಕೆ ಆರ್ಟಿಸ್ಟ್ ಅಂತ ಹೇಳೋದು ಅನ್ಸುತ್ತೆ, ಕಲಾವಿದರು ಅಂತ ಹೇಳೋದೇ ಅದಕ್ಕೆ. ಯಾಕಂದ್ರೆ ನಿಮ್ಗಳಿಗೆ ಕಲಾವಿದರು ಅನ್ನೋದ್ ಬಿಟ್ರೆ ನಾವು ಬೇರೆ ಯಾರಿಗೂ ಹೇಳೋದೇ ಇಲ್ಲ ಮಾತನ್ನ, ಕಲಾವಿದರು ಅಂತ. ಒಂದು ಪಾತ್ರಗಳನ್ನ ಹಿಂಗೆ ಸ್ಪಾಂಟೇನಿಯಸ್ ಆಗಿ ಸ್ವಿಚ್ ಆಗ್ತಾ ಇದೀರಾ ಕೂಡ. ಇವಾಗ ತಮಿಳಲ್ಲೂ ಹಂಗೆ ಆಗ್ತಾ ಇದೆಯಲ್ಲ, ಬಿಕಾಸ್ ಅಲ್ಲಿ ಚೆಲ್ವಿನ ಬೇರೆ ಬೇರೆ ರೀತಿ ತೋರ್ಸೋದಕ್ಕೆ ಟ್ರೈ ಮಾಡ್ತಾರೆ. ಬಿಕಾಸ್ ಅಲ್ಲಿನ ಜನ ಎಕ್ಸೆಪ್ಟ್ ಮಾಡೋ ರೀತಿ ಬೇರೆ, ಇಲ್ಲಿನ ಜನ ಎಕ್ಸೆಪ್ಟ್ ಮಾಡೋ ರೀತಿನೇ ಬೇರೆ. ಪಾತ್ರ ಒಂದೇ ಆದ್ರೂ ಪಾತ್ರದಲ್ಲಿ ವಿಭಿನ್ನತೆ ಮಾಡ್ಬೇಕೀಗ. ಕನ್ನಡ ಚೆಲುವಿ ಬೇರೆ, ತಮಿಳ್ ಚೆಲುವಿ ಬೇರೆ, ಸ್ವಲ್ಪನಾದ್ರೂ ವಿಭಿನ್ನತೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಜನ. ಅದ್ ಹೇಗ್ ನಡೀತಾ ಇದೆ, ಯಾವ ರೀತಿ ಕಲಿತಾ ಇದೀರಾ ಚೆಲ್ವಿಯಿಂದ? ಚೆಲ್ವಿ ನನಗೆ ಚೆಲ್ವಿ ಮಾಡಿದ್ರಿಂದ ಅಲ್ಲಿ ನನಗೆ ತುಂಬಾ ಈಸಿ ಆಯ್ತು. ಅಂಡ್ ಮೈ ಏನಂತಾರೆ, ನನ್ನ ಅದೃಷ್ಟನೋ ಏನೋ, ಅಲ್ಲಿ ಜನನೂ ನನ್ನ ಅಕ್ಸೆಪ್ಟ್ ಮಾಡಿದ್ರು. ರೇವತಿ ಕ್ಯಾರೆಕ್ಟರ್ ನೇಮ್ ರೇವತಿ, ತುಂಬಾ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ. ಅದು ಫೋಟೋಸ್ ಎಲ್ಲ ಅದು ಟೆಲಿಕಾಸ್ಟ್ ಆದಾಗ ಬರುತ್ತಲ್ಲ, ಫೋಟೋಸ್ ಎಲ್ಲ ತೆಗ್ದು ಕಾಲೇಜ್ ಮಾಡ್ಬಿಟ್ಟು ಹಾಡ್ ಹಾಕಿ ನನ್ನ ಟ್ಯಾಗ್ ಮಾಡಿ ಇದ್ ಮಾಡ್ತಾರೆ. ನನಗೆ ಒಂದು ಆಸೆ ಇತ್ತು, ಅದು ತೆಲುಗು ತಮಿಳ್ ಸೀರಿಯಲ್ ಒಂದಾದ್ರೂ ಮಾಡ್ಬೇಕು ನಾನು ಅಂತ. ಸೊ ಇದರಿಂದ ಅದು ಕೂಡ ಫುಲ್ಫಿಲ್ ಆಯ್ತು. ಸೊ ಎಲ್ಲೊಂದ್ ಕಡೆ ಯಪ್ಪ ಒಂದ್ ಚಿಕ್ಕ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಸಾಕಪ್ಪ. ಹೌದು, ಇವಾಗ ನನಗೆ ಅಲ್ಲಿ ಕೋ ಆರ್ಟಿಸ್ಟ್ ಗಳಾಗ್ಲಿ, ಅಲ್ಲಿ ಜನಗಳಾಗ್ಲಿ ಏನ್ ಹೇಳ್ತಾರೆ ಅಂದ್ರೆ, ಮೆಸೇಜ್ ಮಾಡು, ನೀವು ತಮಿಳಿಗೆ ಸೂಪರ್ ಆಗಿ ಕಾಣಿಸ್ತೀರಾ, ಅಂದ್ರೆ ನನ್ನ ಫೇಸ್ ಸ್ವಲ್ಪ ತಮಿಳ್ ಅವ್ರಿಗೆ ಸೂಟ್ ಆಗುತ್ತೆ ಅಂತ. ನೀವು ತಮಿಳಿಗೆ ಬಂದ್ಬಿಡಿ, ಅಲ್ಲಿರೋ ಆರ್ಟಿಸ್ಟ್ ನೀ ಚೆನ್ನೈ வந்துடு ಅಂತೆಲ್ಲ ಹೇಳಿದ್ರು. ನಾ வந்துடு, எனக்கு ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇருக்கு, ನಾ ಇಪ್ಪ ಕತ್ತಿಟ್ಟು. ಆಕ್ಚುಲಿ ನನ್ ಒಂದು 10% ಅಷ್ಟೇ ನನಗೆ ಅರ್ಥ ಆಗ್ತಿತ್ತು, ಅಂದ್ರೆ 100% ಅರ್ಥ ಆಗ್ತಿತ್ತು ತಮಿಳ್. ಬಟ್ ಈಗ ನಾನು ಮಾತಾಡಕ್ಕೆ 30% ಮಾತಾಡ್ತೀನಿ. ಒಬ್ಬ ಕಲಿಕೆ. ಎಷ್ಟು ತಿಂಗಳೇ ಮಾಡ್ತಿದ್ದೀರಾ ಆ ಒಂದು ಚೆಲ್ವಿ ಪಾತ್ರವನ್ನ? ಅದು ಮಾರ್ಚಿಂದಾನೆ. ಮಾರ್ಚ್ ಈ ಇಯರ್ ಅಥವಾ ಲಾಸ್ಟ್ ಇಯರ್ ಮಾರ್ಚ್. ಎಷ್ಟು ತಿಂಗಳು? 3 ತಿಂಗಳು 3-4 ತಿಂಗಳು ಕಲ್ತಿದ್ದೀನಿ. 3-4 ತಿಂಗಳಿಗೆ 30-40% ತಮಿಳ್ ಮಾತಾಡ್ತಾರೆ. ಗ್ರೇಟ್ ಅಲ್ಲ? ಅಂದ್ರೆ ಮುಂಚೆ ಬರ್ತಿರ್ಲಿಲ್ಲ, ಹಾಗಾದ್ರೆ ಅರ್ಥ ಆಗ್ತಿತ್ತು. ರಿಪೀಟ್ ಮಾತಾಡಕ್ಕೆ ನನಗೆ ಪದಗಳು ಸಿಕ್ತಿರ್ಲಿಲ್ಲ, ಅಂದ್ರೆ ಏನ್ ಯೂಸ್ ಮಾಡ್ಬೇಕು ಅನ್ನೋದು ಸಿಕ್ತಿರ್ಲಿಲ್ಲ. ಈಗ ಓಕೆ, ಅಂದ್ರೆ ಅವರು ಇವ್ರು ಅನ್ನಕ್ ಹೋಗಿ ಅವನು ಇವನು ಅಂತೆಲ್ಲ ಬರುತ್ತೆ. ನಾವು ಮೊದ್ಲೇ ಹೇಳ್ಬಿಡ್ತೀವಿ, ನಂಗೆ ತಮಿಳ್ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನ. ಬಟ್ ಅಲ್ಲಿ ಡಬ್ ಆಗ್ತಿದೆ. ಬಟ್ ನೈಸ್, ರಿಯಲಿ ನೈಸ್. ಅಂದ್ರೆ ಒಂದು ಪಾತ್ರವನ್ನ ಎರಡೆರಡು, ಅದು ಒಂದೇ ಸ್ಟ್ರೆಚ್. ಹೌದು, ಇಲ್ಲ ನಡೀತಿದೆ, ಅಲ್ಲಿ ನಡೀತಿದೆ. ಲಿಟ್ರಲಿ ನಂದು 2 ಬ್ಯಾಗ್, ಒಂದೇ ಬ್ಯಾಗ್. ಅಲ್ಲಿ ಕಾಸ್ಟ್ಯೂಮ್ ಅಲ್ಲಿ, ಇಲ್ಲಿಂದ ನನ್ನ ದೃಷ್ಟಿ ಏನಂದ್ರೆ ಅಲ್ಲೂ ಲಂಗ ದಾವಣಿ, ಇಲ್ಲೂ ಲಂಗ ಅಲ್ವಾ, ಒಂದೇ ಕಾಸ್ಟ್ಯೂಮ್ ಇರುತ್ತಲ್ಲ. ಓಕೆ, ಫೈನಲಿ ಇವಾಗ ತಮಿಳ್ ಜನಕ್ಕೂ ರೇವತಿಯಾಗಿ ತುಂಬಾ ಇಷ್ಟ ಆಗಿದ್ದೀರಾ, ಇಲ್ಲಿನ ಜನಕ್ಕೂ ಚೆಲುವಿಯಾಗಿ ಇಷ್ಟ ಆಗಿದ್ದೀರಾ. ಸೊ ಆಚೆ ಹೋದಾಗ ಎಲ್ಲರೂ ಮಾತಾಡಿಸ್ತಾರೆ, ಇದೆಲ್ಲ ಓಕೆ. ಚರಿಕಾ ಮೂರ್ತಿ ನಮ್ಗೆ ಕಲಾವಿದೆಯಾಗಿ ಗೊತ್ತು, ಚರಿಕಾ ಮೂರ್ತಿ ಇಸ್ ಒನ್ ಆಫ್ ದ ಆರ್ಟಿಸ್ಟ್ ಅಂತ ನಮಗೆ ಗೊತ್ತು. ಸೊ ಚರಿಕಾ ಮೂರ್ತಿ ಅವರ ಇನ್ನೊಂದು ಪ್ರೊಫೆಷನ್ ಇದೆ, ಈ ಕಲಾವಿದೆ, ಆರ್ಟಿಸ್ಟ್, ಅದೆಲ್ಲವೂ ಹೌದು. ಇದಾದ್ಮೇಲೆ ಏನು ಬಿಸ್ನೆಸ್ ವೈಸು ಅಥವಾ ಕಲಾವಿದೆ ಜರ್ನಿ ಬಿಟ್ಟು ಮತ್ತೇನ್ ಮಾಡ್ತಿದ್ದಾರೆ ಪರ್ಸನಲ್ ಲೈಫ್ ಅಂದ್ರೆ, ಇವರೊಬ್ರು ಆಸ್ಥೆಟಿಷಿಯನ್. ಸೊ ಅವ್ರದೇ ಆದ ಒಂದು ಸಲೂನ್ ಇದೆ. ಈಗ ಅದ್ರ ಬಗ್ಗೆ ಮಾತಾಡೋಣ, ಬಿಸ್ನೆಸ್ ಹೇಗ್ ನಡೀತಾ ಕೇಳೋಣ, ಹೇಗ್ ನಡೆಸ್ತಾ ಇದಾರೆ ಕೇಳೋಣ. ಹೇಳಿ ಆಸ್ಥೆಟಿಷಿಯನ್ ನಮಗೆ ಇವಾಗ. ಆ್ಯಕ್ಚುಲಿ ಏನಂದರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಲೈಕ್ IT ಥರ ಅಥವಾ ಗೌರ್ಮೆಂಟ್ ಜಾಬ್ ಥರ ನಿನಗೆ ತಿಂಗಳಿಗೆ ಇಷ್ಟೇ ಸ್ಯಾಲ್ರಿ ಬರುತ್ತೆ, ನಿನ್ಗೆ ಇಷ್ಟು ದಿನನೇ ಕೆಲಸ ಇರುತ್ತೆ ಅಂತ ಯಾರು ಪರ್ಮನೆಂಟಾಗಿ ಹೇಳೋಕ್ಕಾಗಲ್ಲ, ಗ್ಯಾರಂಟಿ ಕೊಡೋಕ್ಕಾಗಲ್ಲ ಇದು ಪಕ್ಕ ಅಂತ. ಕೆಲವು ಸಲ 1 ತಿಂಗಳಿಗೆ 2 ದಿನ ಕೆಲಸ ಮಾಡ್ಬೋದು, ಇಲ್ಲ
ಕೆಲವು ತಿಂಗಳಲ್ಲಿ 10 ದಿನ ಕೆಲಸ ಮಾಡ್ಬೋದು. ಹೆಂಗೆ ಕೆಲಸ ಮಾಡ್ತೀವಿ ಹಂಗೆ ದುಡ್ಡು. ಕೆಲವು ಸಲ 2 ದಿನ ಮಾಡಿದಾಗ ಇಡೀ ತಿಂಗಳಿಗೆ ಕಷ್ಟ ಆಗುತ್ತೆ ಪೇಮೆಂಟ್. ಸೊ ನಾನು ಅದಕ್ಕೆ ಒಂದನ್ನೇ ನಂಬ್ಕೊಂಡಿರೋದು ಬೇಡ ಅಂತ ಹೇಳಿ ಇನ್ನೊಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ದು, ಓಕೆ AR ಗ್ಲಾಮ್ ಹೌಸ್ ಯುನಿಸೆಕ್ಸ್ ಎಲ್ಲ. ಓಕೆ. ಸೊ ಏನೇನು ವಾಟ್ ವಾಸ್ ದ ಇದು ನಿಮ್ಮ ನೀವೇನ್ ಕೊಡ್ತಿದ್ದೀರಿ ಅಲ್ಲಿ, ವಾಟ್ ವಾಸ್ ಯುವರ್ ಸರ್ವಿಸ್ ಅಂತ? ಸರ್ವಿಸ್ ಯುನಿಸೆಕ್ಸ್ ಸಲೂನ್, ಅದು ಮನ್ ಅಂಡ್ ವುಮನ್ ಫೇಸ್ ಸ್ಕಿನ್ ಸರ್ವಿಸ್ ಇರುತ್ತೆ, ಹೇರ್ ಸರ್ವಿಸಸ್ ಇರುತ್ತೆ, ಆಸ್ಥೆಟಿಷಿಯನ್ ನೇಲ್ಸ್ ಇದೆ, ನನ್ನ ತಂಗಿ ನೋಡ್ಕೋತಾಳೆ, ಅಂಡ್ ಸ್ಕಿನ್ ಟ್ರೀಟ್ಮೆಂಟ್ಸ್ ಏನಾದ್ರು ಬೇಕಿದ್ರೆ ನಾನು ಮಾಡ್ತೀನಿ. ಕ್ರೇಜಿ ಅಲ್ಲ ಇದು, ಖುಷಿ ಆಗತ್ತೆ. ಸೊ ಆರ್ಟಿಸ್ಟ್ ಕೂಡ ಹೌದು, ಈ ಕಡೆ ಎಂಟರ್ಪ್ರನರ್ ಕೂಡ ಹೌದು. ಎಷ್ಟು ಖುಷಿ ಆಗತ್ತೆ ಒಬ್ರು ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇರೋದು ಜೀವನದಲ್ಲಿ. ಸೊ ಇದಾದ ನಂತರದಲ್ಲಿ ಚರಿಕಾ ಮೂರ್ತಿಯವರ ಮುಂದಿನ ಭವಿಷ್ಯ ಏನು, ಏನೆಲ್ಲ ಪ್ಲಾನ್ಸ್ ಇದೆ? ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲಾನ್ಸ್? ಏನ್ ಕಥೆ? ಫ್ಯೂಚರ್ ಪ್ಲಾನ್ಸ್ ಹೆಂಗೋ ಒಂದು ಬಿಸ್ನೆಸ್ ನಡೀತಿದೆ, ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಆ್ಯಂಡ್ ಬೇರೆ ಭಾಷೆಗೆ ಹೋಗೋ ಸಾಧ್ಯತೆಗಳು ಸಾಕಷ್ಟಿವೆ. ವಾವ್, ಆಲ್ ದ ಬೆಸ್ಟ್, ಅಡ್ವಾನ್ಸ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ. ಅಷ್ಟೇ. ಆಮೇಲೆ ನನಗೊಂದು ಆಸೆ ಇರೋದು, ಒಂದು ಬೇರೆ ಭಾಷೆಲಿ ಒಂದು ಸೀರಿಯಲ್ ಮಾಡಿ ಮದುವೆ ಮಾಡ್ಕೊಳ್ಬೇಕು. ಮದ್ವೆ ಮಾಡ್ಕೋಬೇಕಾ? ಮದುವೆ ಆಗಿ ಮಗು ಮಾಡ್ಕೊಂಡು ಒಂದು 4 ವರ್ಷ ಗ್ಯಾಪ್ ತಗೊಂಡು ಮತ್ತೆ ಕಮ್ ಬ್ಯಾಕ್ ಮಾಡಬೇಕು. ಓ, ಈ ತರ ಪ್ಲಾನ್ ಇದೆ ನಿಮ್ಗೆ ಹಾಗಾದ್ರೆ. ವಾ, ವೆರಿ ನೈಸ್ ಪ್ಲಾನ್. ಎಲ್ಲ ಹೇಳ್ಬಿಟ್ರು ಏನೇನು ಮಾಡ್ಬೇಕು ನೆಕ್ಸ್ಟ್ ಅಂತ. ಬಟ್ ಚೆಲ್ವಿ ನಿಮ್ಗೆ ಎಷ್ಟೊಂದು ಕೊಟ್ಟಿದ್ದಾರೆ. ಸೊ ಚೆಲ್ವಿಯಿಂದ ಏನ್ ಕಲ್ತ್ರಿ 2-3 ವರ್ಷದಲ್ಲಿ? ಚೆಲ್ವಿಯಿಂದ ಕಾನ್ಫಿಡೆನ್ಸ್ ಕಲ್ತಿದ್ದೀನಿ ನಾನು. ಬಿಫೋರ್ ಅಷ್ಟಿರ್ಲಿಲ್ಲ, ಯಾರನ್ನಾದ್ರೂ ಫೇಸ್ ಮಾಡೋಕ್ಕಾಗ್ಲಿ. ಚೆಲ್ವಿ ಅಷ್ಟು ಬೇಗ ಗಿವ್ ಅಪ್ ಮಾಡಲ್ಲ, ಶಿ ಇಸ್ ವೆರಿ ಸ್ಟ್ರಾಂಗ್. ಹೌದು ಹೌದು, ಎಷ್ಟು ಟ್ರೈ ಮಾಡ್ತಾಳೆ, ಶಿ ಇಸ್ ವೆರಿ ಸ್ಟ್ರಾಂಗ್. ಅದು ಕಲ್ತಿದ್ದೀನಿ, ಮಾತು ಕಲ್ತಿದ್ದೀನಿ ಅವಳಿಂದ. ಬೇಜಾನ್ ಮಾತಾಡ್ತಾರೆ ಚೆಲ್ವಿ, ಬಿಡಿ. ನನ್ ಬಿಫೋರ್ ಇಷ್ಟು ಮಾತಾಡ್ತಿಲ್ಲ, ಹೆಲೋ ಹಾಯ್ ಅಷ್ಟೇ. ಈಗ ಎಷ್ಟು ಮಾತಾಡ್ತೀನಿ ನನಗೆ ಅನ್ಸಿದೆ ಅಷ್ಟು ಮಾತಾಡ್ತೀನಿ ನಾನಂತ. ಓಕೆ, ಮಾತು ಕಲ್ತಿದ್ದೀನಿ, ಕಾನ್ಫಿಡೆಂಟ್ ಆಗಿದ್ದೀನಿ. ಏನೇ ಬಂದ್ರು ಲೈಫ್ ಗೋಸ್ ಆನ್ ಅಲ್ಲ, ಏನೇ ಬಂದ್ರು ಅಕ್ಸೆಪ್ಟ್ ಮಾಡಿ. ಮೊದ್ಲೆಲ್ಲ ಅಂದ್ರೆ ಯಾಕೆ ಹಿಂಗಾಯ್ತು, ನನಗೆ ಯಾಕೆ ಹಿಂಗಾಯ್ತು, ಎಷ್ಟು ಮಾಡಿದೆ ಎಲ್ಲ ಇರ್ತಿತ್ತು. ಈಗ ಲೆಟ್ ಇಟ್ ಬಿ ಅಷ್ಟೇ. ಸೊ ಜನ ನಿಮ್ಮನ್ನ ಚೆಲ್ವಿಯಾಗಿ ರೆಕಗ್ನೈಸ್ ಮಾಡ್ತಾರಲ್ಲ, ಈ ತರದೊಂದು ಫ್ಯಾನ್ ಮೂಮೆಂಟ್ ನನಗೆ ನೆನಪಿದೆ ಅಂದ್ರೆ ಯಾವುದು? ಫ್ಯಾನ್ ಮೂಮೆಂಟ್ ಅಂದರೆ ಅದು ಈ ಹಳ್ಳಿ ಜನ ಇದಾರಲ್ಲ, ಅವರು ಬಂದ್ಬಿಟ್ಟು ನನ್ನ ಹತ್ರ ಅವ್ವ ನೀನು ಹೆಂಗೆ ಅಳ್ತೀಯವ್ವ, ನಿನ್ನ ಹತ್ರ ನನಗೆ ಅಳು ಬರುತ್ತೆ ಅಂತ ಹೇಳ್ತಾರೆ. ಅದು ನನಗೆ ಅಯ್ಯೋ ಅನಿಸುತ್ತೆ. ಅಂದರೆ ನಾವು ನಕ್ಕೂ ನಗ್ಸೋದು ಬೇರೆ, ನಾವು ಹೊತ್ತಾಗ ಅವ್ರಿಗೂ ಅಳೋ ಫೀಲ್ ಆಗುತ್ತೆ ಅಂದರೆ ನಾವು ಅವ್ರಿಗೆ ತುಂಬ ಕ್ಲೋಸ್ ಆಗಿದ್ದೀವಿ ಅಂತ ಅರ್ಥ. ಎಸ್ ಎಸ್. ಇನ್ನು ಧಾರಾವಾಹಿ ತಂಡದಲ್ಲಿ ಪ್ರಮುಖ ಬದಲಾವಣೆ, ಶ್ವೇತಾ ಮ್ಯಾಮ್ ಬದಲಾವಣೆ ಆಯಿತು, ಆ ಪಾತ್ರ ಬದಲಾವಣೆ ಆಯಿತು. ಲಕ್ಷ್ಮಿ, ಸೊ ಲಕ್ಷ್ಮೀ ನಿವಾಸ ಅದು ತುಂಬ ಡೈನಾಮಿಕ್ಸಲ್ಲಿ ನಡೀತಿರುವಂಥ ಧಾರಾವಾಹಿ. ಎಲ್ಲರೂ ಹೀರೋ ಹೀರೋಯಿನ್, ಯಾರು ಅಲ್ಲಿ ಇವತ್ತಿನವರೆಗೂ ನಮಗೂ ಇವರೇ ಹೀರೋಯಿನ್ ಅನ್ನೋದು ರಿಜಿಸ್ಟರು ಮಾಡಿಸಿಲ್ಲ, ನಮ್ಮ ತಲೆಗೂ ಅದು ಬಂದಿಲ್ಲ. ಆ ಥರ ಎಲ್ಲ ಕ್ಯಾರೆಕ್ಟರ್ಗೂ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಟ್ಟಿರುವಂಥ ಧಾರಾವಾಹಿ ಅದು. ಇನ್ನು ಶ್ವೇತಾ ಮ್ಯಾಮ್ ತುಂಬ ಅದ್ಭುತವಾಗಿ ಲಕ್ಷ್ಮಿ ಪಾತ್ರವನ್ನು ನಿಭಾಯಿಸ್ತಾ ಇದ್ರು. ಈಗ ಪಾತ್ರ ಬದಲಾವಣೆ ಆಗಿದೆ. ಸೊ ಅವರ ಬಾಂಡಿಂಗ್ ಹೇಗಿತ್ತು ನಿಮ್ಮ ಜೊತೆ? ಮಿಸ್ ಮಾಡ್ಕೊಂತೀರಾ ಅವರನ್ನ ಸೆಟ್ನಲ್ಲಿ? ಕೋರ್ಸ್ ಹೌದು. ಅವರು ಪಾಪ ತಮಿಳವರಾಗಿದ್ದರಿಂದ ಅವರು ನನ್ನ ಚೆಲ್ವಿ ಅಂತಿಲ್ಲ, ಸೆಲ್ವಿ ಚೆನ್ನಾಗಿದ್ದೀಯಾ ಅನ್ನೋರು. ಅದನ್ನ ಓಕೆ, ಚೆಲ್ವಿ ತುಂಬಾ ಒಳ್ಳೆಯವಳು ಅದನ್ನ ಮಿಸ್ ಮಾಡ್ಕೋತೇನೆ. ಶಿ ಇಸ್ ವೆರಿ ಸ್ವೀಟ್ ಆಕ್ಚುಲಿ. ಓಕೆ, ನಿಂದು ಲಂಗ ದಾವಣಿ ತುಂಬಾ ಚೆನ್ನಾಗಿದೆ, ಅದು ದಾವಣಿ ತುಂಬಾ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ವೆರಿ ಕ್ಯೂಟ್. ಬಟ್ ಈಗ ಮ್ಯಾಮ್ ಹೊಸಬ್ರು ಬಂದಿರೋದು, ಸೊ ಅವರೊಟ್ಟಿಗೆ ಹೇಗೆ ಸಮಯ ಕಳೀತಿದ್ದೀರಾ? ಶಿ ಇಸ್ ಆಲ್ಸೋ ವೆರಿ ಸ್ವೀಟ್, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ದೊಡ್ಡ ಆರ್ಟಿಸ್ಟ್, ಎಕ್ಸ್ಪೀರಿಯನ್ಸ್ ಇದೆ, ಆ ಥರ ಈಗೋ ಆಟಿಟ್ಯೂಡ್ ಯಾವುದೂ ಇಲ್ಲ ಅವ್ರಿಗೆ. ಆ್ಯಂಡ್ ಆ ಲಕ್ಷ್ಮಿ ಪಾತ್ರನ ಶ್ವೇತಾ ಅವರು ಹೇಗೆ ನಿರ್ವಹಿಸಿದ್ರು ಅಷ್ಟೇ ಅಚ್ಚುಕಟ್ಟಾಗಿ ಅದಕ್ಕೆ ಏನು ಬೇಕೋ ಆ ಭಾವನೆಗಳನ್ನ ಇವ್ರು ತುಂಬ್ತಾ ಇದ್ದಾರೆ. ಯಾಕಂದ್ರೆ ಲಕ್ಷ್ಮಿ ಪಾತ್ರವೇ ಆ ಧಾರಾವಾಹಿ ಎತ್ತಿಡಿಯುತ್ತೆ ಅಲ್ವಾ? ಅದೇ ಮೇನ್ ಮೂಲ ಲಕ್ಷ್ಮಿ ಅನ್ನೋ ಪಾತ್ರ ಆ ಧಾರಾವಾಹಿಗೆ. ಎಸ್, ಸೊ ಅವ್ರಿಗೂ ಕೂಡ ಒಂದೊಳ್ಳೆ ವೈಬ್ನ ಕ್ರಿಯೇಟ್ ಮಾಡ್ಕೊಡ್ತಿದ್ದೀರಾ ಹಾಗಾದ್ರೆ ಧಾರಾವಾಹಿ ತಂಡದವರು. ಅಫ್ಕೋರ್ಸ್ ನಿಮ್ಮ ಆರ್ಟಿಸ್ಟ್ ತಂಡದ ಬಗ್ಗೆ ಮಾತಾಡ್ತಾ ಹೋದಾಗ ಅಫ್ಕೋರ್ಸ್ ಧನಂಜಯ್ ಸರ್ಗೂ ಕೂಡ ಇದೊಂದು ಒಳ್ಳೆ ಬ್ರೇಕ್ ಥ್ರೂ. ಅಫ್ಕೋರ್ಸ್ ನಮಗೆ ಶಿಂಗ್ಲಾಚಾರಿ ಮುಖಾಂತರ ನಮಗೆ ವೆಂಕಿ ಸರ್ ಏನು ಅಂತ ಗೊತ್ತು ಅಂದ್ರೆ, ನೋಡಿ ವೆಂಕಿ ಸರ್ ಅಂತ ಅಂದ್ರೆ ಅವ್ರದ್ದು ರಿಯಲ್ ನೇಮ್ ಅನ್ನೋ ಥರನೇ ಫಿಕ್ಸ್ ಆಗ್ಬಿಟ್ಟಿದೆ ಮೈಂಡಲ್ಲಿ, ಅಷ್ಟು ರಿಜಿಸ್ಟರ್ಡ್. ನನಗೆ ಯಾರಾದ್ರೂ ಕೇಳ್ತಾರಲ್ಲ ಇವಾಗ ಒಂದು ಬೇರೆ ಸೆಟ್ಗೆಲ್ಲ ಹೋದಾಗ, ವೆಂಕಿ ಕ್ಯಾರೆಕ್ಟರ್ ಮಾಡ್ತಾರಲ್ಲ ಅವ್ರ ಹೆಸರು ಏನ್ ಹೇಳಿ, ವೆಂಕಿ ಅಂದೇನು, ಅವ್ರ ಹೆಸರು
ಶಾಸ್ತ್ರಿ, ಚಂದ್ರಶೇಖರ್ ಶಾಸ್ತ್ರಿ. ಲಿಟ್ರಲಿ ನಾನೇ ಮರ್ತೋಗಿದ್ದೀನಿ. ನಾನು ಅವ್ರನ್ನ ಸೆಟ್ಟಲ್ಲಿ ವೆಂಕು ಅಂತ ಕರಿತೀನಿ. ನನಗೆ ಅವ್ರ ಹೆಸರೇ ಮರ್ತೋಗಿದ್ದೀನಿ. ಇನ್ನು ಅಜಯ್ ಅವರು ಕೂಡ ಒಬ್ಬ ಒಳ್ಳೆ ಕಲಾವಿದ್ರು. ಎಂತ ಕಲಾವಿದ್ರು ಅವರು. ನನಗೆ ಸಿಕ್ಕಾಪಟ್ಟೆ ಫೇವ್ರೇಟ್. ಏನ್ ಪಾತ್ರ ಎಷ್ಟ್ ಚೆನ್ನಾಗಿ ತಗೊಂಡ್ ಹೋಗ್ತಿದ್ದಾರೆ ಅಂದ್ರೆ, ಹಿಂಗಿರ್ಬೇಕಪ್ಪ ಲೇಸಿ ಮಗ ಹಂಗೆ ತೋರಿಸ್ತಿದ್ದಾರೆ ಅವರು. ಏನ್ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ಇನ್ನ ನಮ್ಮ ಮೇನ್ ಕ್ಯಾರೆಕ್ಟರ್ ಅಂತಂದ್ರೆ ವೀಣಾ ಕ್ಯಾರೆಕ್ಟರ್. ಅಪ್ಪ ಏನ್ ಕ್ಯಾರೆಕ್ಟರ್ಸ್. ನಾನು ಅದೇ ಹೇಳಲ್ವಾ, ಅವ್ರಗಳ ಜೊತೆ ಆಕ್ಟ್ ಮಾಡಕ್ಕೆ ನಿಜವಾಗ್ಲೂ ಭಯ ಆಗುತ್ತೆ. ಯಾಕಂದ್ರೆ ಪಾತ್ರ ಮಾಡಿರೋ ಹಾಕ್ಬಿಡ್ತಾರೆ ಎಲ್ಲಾರು ಕ್ಯಾರೆಕ್ಟರ್ಗಳನ್ನ. ಯಾವ ರೇಂಜ್ಗೆ ಅವ್ರು ಒಳಗಡೆ ಇಳಿತಾರೆ ಅಂದ್ರೆ, ಇದು ನಾನೇ, ಇದು ಹಿಂಗೆ ಮಾಡ್ಬೇಕು, ಈ ಕ್ಯಾರೆಕ್ಟರ್ ಹಿಂಗೆ ಇರ್ಬೇಕು, ಹೊಡಿಬೇಕು, ಈ ಕ್ಯಾರೆಕ್ಟರ್ ಹೊಡೆದೇ ಬಿಡ್ತಾರೆ ಅವರು. ಅಷ್ಟು ಒಳಗಡೆ ಹೋಗಿರ್ತಾರೆ. ಅವ್ರ ಮುಂದೆ ಮಾಡಕ್ ನಿಜವಾಗ್ಲೂ ಭಯ ಆಗುತ್ತೆ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನಾನು ಮದ್ವೆ ಆಗಿ ಆ ಮನೆಗೆ ಬಂದಾಗ ಲಿಟ್ರಲಿ ಎದ್ರಕೋತಾ ಇದ್ದೆ ನಾನು ಅವ್ರ ಮುಂದೆ ಮಾಡಕ್ಕೆ. ನಿನ್ ಜೊತೆ ಹೆಂಗೋ ಕ್ಲೋಸ್ನೆಸ್ ಇತ್ತು, ಹೆಂಗೋ ಆಯ್ತು. ಇವ್ರಗಳ ಜೊತೆ ಅಷ್ಟು ಬೇಗ ಕ್ಲೋಸ್ ಆಗಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಸೊ ಇನ್ನು ದಿಶಾ ಮದನ್ ಅವ್ರ ಬಗ್ಗೆ ಮಾತಾಡ್ಬೇಕು. ಅವ್ರಿಗೊಂದು ಬ್ರೇಕ್ ಥ್ರೂ. ಅಂಡ್ ಅಫ್ ಕೋರ್ಸ್ ನಮ್ಗೆ ಕ್ಯಾನ್ವಾಸ್ ಅಲ್ಲಿ ಅವ್ರನ್ನ ರೆಪ್ರೆಸೆಂಟ್ ಮಾಡಿದ್ದು ಅದು. ಸೊ ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡಿದ್ರು. ವಾಟ್ ಅನ್ ಅಬ್ಸಲ್ಯೂಟ್ ಟ್ರೀಟ್. ನಿಮ್ಮ ಧಾರಾವಾಹಿ ತಂಡದವರು ಅಂತ ಹೇಳ್ಕೊಳಕ್ಕೆ, ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡೋದು, ಇಟ್ಸ್ ಅ ಬಿಗ್ ಥಿಂಗ್ ಫಾರ್ ಕನ್ನಡ ಇಂಡಸ್ಟ್ರಿ ಅಂತ ಅನ್ಸುತ್ತೆ. ಅಂದ್ರೆ ನಮ್ಮ ಕನ್ನಡ ಸಿನಿರಂಗದಿಂದ ಕ್ಯಾನ್ವಾಸ್ ಹೋಗಿದ್ರು. ಎಸ್ ಎಸ್. ಸೊ ಎಷ್ಟು ಖುಷಿ ಆಗುತ್ತೆ ಎಲ್ಲರೂ. ತುಂಬಾ ಖುಷಿ ಆಗುತ್ತೆ. ಅಂಡ್ ಶಿ ಡಿಸರ್ವ್ ಇಟ್ ಆಕ್ಚುಲಿ. ಶಿ ಇಸ್ ವೆರಿ ಏನಂತಾರೆ, ಒಂದು ಆಟಿಟ್ಯೂಡ್ ಇಲ್ಲ ಅಂದ್ರೆ ನಾನು ದೊಡ್ಡೋಳು ಆ ಥರ ಏನಿಲ್ಲ. ವೆರಿ ಸ್ಮಾರ್ಟ್ ಇದ್ದಾರೆ, ಸ್ವೀಟ್ ಇದ್ದಾರೆ, ಕೇರಿಂಗ್ ಇದ್ದಾರೆ. ಸ್ವಲ್ಪನೂ ಆಟಿಟ್ಯೂಡ್ ಇಲ್ಲ. ನಾನು ಅಪ್ಪಿ ಅವ್ರನ್ನ ನೋಡಿ ಮಾತಾಡ್ಸಿಲ್ಲ ಅಂದ್ರೆ ಚಲ್ವಿ ಗುಡ್ ಮಾರ್ನಿಂಗ್ ಚಲ್ವಿ ಅಂತಾರೆ. ಅಷ್ಟು ಸ್ವೀಟ್ ಅವರು. ಎಸ್. ಓಕೆ, ಜಸ್ಟ್ ಅ ಕ್ವಶನ್ ಇದು. ಐ ಥಿಂಕ್ ನೀವು ಚಲ್ವಿ ಪಾತ್ರವನ್ನ ಎಷ್ಟು ಇಷ್ಟಪಡ್ತೀರಾ ಅಂತ ಗೊತ್ತು. ಈ ಪ್ರಶ್ನೆ ಇಷ್ಟ ಆಗುತ್ತೋ ಇಲ್ಲೋ ಐ ಡೋಂಟ್ ನೋ. ಚಲ್ವಿ ಪಾತ್ರವನ್ನ ಬಿಟ್ಟು ಲಕ್ಷ್ಮೀ ನಿವಾಸಲ್ಲಿ ಬೇರೆ ಪಾತ್ರ ನಾನು ಮಾಡಬಲ್ಲೆ ಅಥವಾ ಮಾಡಕ್ ಇಷ್ಟ ಇದೆ, ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅನ್ಸಿದ ಪಾತ್ರ ಯಾವುದು? ನಂಗೆ ಗೊತ್ತಿದೆ ಆನ್ಸರ್ ಬರುತ್ತೆ ಅಂತ. ಬಟ್ ಚಲ್ವಿ ಪಾತ್ರ ಅಷ್ಟು ಇಳಿದು ಬಿಟ್ಟಿದ್ದೀರಾ, ಅದೇ ಸಾಕೀಗ ಸಮಾಧಾನ. ಚೆಲ್ವಿನ ಅಷ್ಟು ಇಷ್ಟ ಪಡ್ತಾರೆ ಜನ, ಅದೇ ನನ್ ಖುಷಿ. ಚೆಲ್ವಿ ಬಿಟ್ಟು ಯಾವ್ದು ಬೇಡ. ಕೂಲ್, ವೆರಿ ಕೂಲ್ ಅಂತ ಅನ್ನಿಸ್ತು. ನಿಮ್ ಜರ್ನಿ ಕೂಡ ತುಂಬಾ ಖುಷಿ ಆಯ್ತು. ಅಂದ್ರೆ 10-12 ಸ್ಕೂಲ್ ಚೇಂಜ್ ಮಾಡಿ 10ನೇ ಕ್ಲಾಸ್ ಅಲ್ಲಿ ಹಂಗು ಹಿಂಗು ಫಸ್ಟ್ ಕ್ಲಾಸ್ ರಿಸಲ್ಟ್ ತಗೊಂಡು, ಅಲ್ಲಿ ಯಾವ್ದೋ ಒಂದ್ ಕಡೆ ಹೇಳಿದ್ದು ಯೂನಿವರ್ಸಿಗೆ ಕೇಳಿಸ್ತು, ಯಾವ್ದೋ ಫ್ರೆಶರ್ಸ್ ಡೇ ನಲ್ಲಿ ಇಲ್ಲ ನಾನು ಆಕ್ಟರ್ ಆಗ್ತೀನಿ ಅಂದಿರ್ತಾರೆ. ಸೊ ಅದನ್ನ ಮಾಡಿ ಇವತ್ತು ಇಲ್ಲಿ ಕೂತಿದ್ದಾರೆ. ಐ ಥಿಂಕ್ ಒಳ್ಳೊಳ್ಳೆ ಪ್ರಾಜೆಕ್ಟ್ ನಿಮ್ಮ ಕೈ ಸೇರ್ಲಿ ಅಂತ ನಾನು ಆಶಿಸ್ತೀನಿ. ಅದರ ಜೊತೆಗೆ ಮೇನ್ ಲೀಡ್ ಕ್ಯಾರೆಕ್ಟರ್ಸ್ ಮಾಡುವಂತಹ ಅವಕಾಶಗಳು ಸದ್ಯದಲ್ಲೇ ಬರ್ಲಿ ಅಂತ ನಾವು ಆಶಿಸ್ತೀವಿ. ಚೆಲುವಿಗಿಂತ ಹೆಚ್ಚು ಫೇಮ್ ಸಿಗ್ಲಿ ಬೇರೆ ಬೇರೆ ಪಾತ್ರಗಳಿಂದ. ಒಬ್ಬ ಆರ್ಟಿಸ್ಟಿಗೆ ಅದೇ ಆಸೆ ಬೇರೆ ಬೇರೆ ಪಾತ್ರ ಮಾಡ್ಬೇಕು, ಪ್ಯಾಟ್ರನ್ ಮುರಿಬೇಕು. ಈಗ ಚೆಲ್ವಿ ಪ್ಯಾಟ್ರನ್ ನೀವು ಮುರಿಬೇಕು. ಚರಿಕಾಗಿ ಚೆಲ್ವಿಯಾಗಿ ಎಲ್ಲರಿಗೂ ಗುರ್ತು ಸಿಕ್ಬಿಟ್ಟಿದೆ. ಬಟ್ ಚೆಲ್ವಿ ಆದ್ಮೇಲೆ ಮತ್ ಬೇರೆ ಏನು ಅಲ್ವಾ, ಆರ್ಟಿಸ್ಟ್ ಲೈಫ್ ಅಂತ ಬಂದಾಗ ಅದೇ ಅಂತ ಅನ್ಸುತ್ತೆ ಅಲ್ವಾ. ಸೊ ಐ ಥಿಂಕ್ ಆ ಪಾತ್ರಗಳು ನಿಮ್ಮನ್ನ ಅರಸಿ ಬರ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಐ ಥಿಂಕ್ ಫಸ್ಟ್ ಪಾಡ್ಕಾಸ್ಟ್ ನಿಮ್ದು ಹೌದಾ ಅಂತ ನಾನು ಕೇಳ್ತಾ ಇರೋದು ನಿಮ್ನ. ಹೌದು. ಸೊ ಹೇಗೆ ಅನ್ನಿಸ್ತು? ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು. ನಾನು ಇಷ್ಟು ಮಾತಾಡ್ತೀನಿ ಅಂತ ನನಗೆ ಇವಾಗ ಗೊತ್ತಾಗಿತ್ತು. ಓವರ್ ಆಲ್ ಒಂದ್ ರೌಂಡ್ ಜರ್ನಿನ ನೋಡ್ದಂಗ ಆಯ್ತು ಅನ್ಸುತ್ತೆ. ಸೀರಿಯಸ್ಲಿ ಹೌದು. ಖುಷಿ ಆಯ್ತು ಓವರ್ ಆಲ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನನ್ನ ಖುಷಿ ದಿನಗಳು, ಕಷ್ಟಪಟ್ಟಿದ್ದು ಎಲ್ಲ ಒಂದ್ ಕಡೆಯಿಂದ ನೆನೆಸ್ಕೊಂಡಂಗಾಯ್ತು. ಎಸ್ ಎಸ್ ಎಸ್. ಸೊ ನಮಗೂ ಕೂಡ ತುಂಬಾನೇ ಅಬ್ಸಲ್ಯೂಟ್ ಟ್ರೀಟ್ ನಿಮ್ಮನ್ನ ಮಾತಾಡ್ಸಿದ್ದಕ್ಕೆ. ಒಳ್ಳೆ ಪಾತ್ರವನ್ನ ನಿಭಾಯಿಸಿದಂತಹ ಆರ್ಟಿಸ್ಟ್ ನಾವು ಕೂರಿಸಿ ಒಬ್ಬ ಕಲಾವಿದೆಗೆ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡ್ಕೊಟ್ಟಿದ್ದು ನಮಗೂ ಖುಷಿ ಆಯ್ತು. ಕಲಾವಿದ್ಯರು ಅಂತ ಅಂದ ತಕ್ಷಣ ಹಿಂಗೆ ಇರ್ತಾರೆ, ಸಖತ್ತಾಗಿರ್ತಾರೆ, ಫುಲ್ ಸ್ಟೈಲಿಶ್ ಆಗಿರ್ತಾರಪ್ಪ, ಆಫ್ ಸ್ಕ್ರೀನ್ ಅಲ್ಲಿ ಬೇಜಾನಪ್ಪ ಅವರು, ಹಂಗೆ ಹಿಂಗೆ ಅಂದ್ಕೊಂಡಿರೋರ್ಗೆ ಅವ್ರ ಜರ್ನಿ ಹೇಗ್ ಬಂತು ಅನ್ನೋದನ್ನ ತಿಳಿಸ್ಕೊಡುವಂತ ಜವಾಬ್ದಾರಿ ಆಗಿತ್ತು. ಸೊ ಈ ಪಾಡ್ಕಾಸ್ಟ್ ನಿಮ್ಗೋಸ್ಕರ. ನೀವು ಖುಷಿ ಪಟ್ರೆ ನಮಗೂ ಕೂಡ ಖುಷಿ. ತುಂಬಾ ಖುಷಿ ಆಯ್ತು ನನಗೆ. ನನ್ನ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಅನ್ಕೊಂಡಿರೋರಿಗೆ ಈ ಪಾಡ್ಕಾಸ್ಟ್ ತುಂಬಾ ಹೆಲ್ಪ್ ಆಗುತ್ತೆ. ನನ್ನ ಬಗ್ಗೆ ಇನ್ನ ಜಾಸ್ತಿ ತಿಳ್ಕೊಳ್ಳಿ. ಇದ್ರಲ್ಲಿ ನನ್ನ ಬಗ್ಗೆ ತುಂಬಾ ಜಾಸ್ತಿನೇ ಹೇಳಿದೀನಿ. ಗೊತ್ತಿಲ್ಲದಿರೋ ವಿಷಯ ಎಲ್ಲ ಹೇಳಿದೀನಿ. ನಾನ್ ತೆಗ್ಸಿದೀನಿ ಆತರ ಹೇಳಲಿಕ್ಕೆ. ಹೌದು. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ. ಪ್ಲೀಸ್. ಸೊ ಇನ್ ಕೇಸ್ ಅಂದ್ರೆ ಯಾವ್ದಾದ್ರು ಪ್ರಾಜೆಕ್ಟ್ ಅಲ್ಲಿ ಯಾವ್ದಾದ್ರು ಕ್ಯಾರೆಕ್ಟರ್ಗಳು ರಿಪ್ಲೇಸ್ ಆದಾಗ ಅವ್ರಿಗೆ ಅವ್ರದ್ದೇ ಆದಂತ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ. ಅವ್ರದ್ದು ಫ್ಯಾಮಿಲಿ ಇರುತ್ತೆ, ಅವರ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ, ಅವ್ರ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ. ಸೊ ಅಂದ್ರೆ ವೀಕ್ಷಣೆ ಮಾಡೋರು ಹೌದು ಅಂದ್ರೆ ಈ ಕ್ಯಾರೆಕ್ಟರ್ನ ಬೇರೆಯವ್ರು ಮಾಡಿದಾಗ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕೂಡ. ಅದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು
ಅಂದರೆ ಅವ್ರ ಹೆಲ್ತು ಅವ್ರ ಫ್ಯಾಮಿಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ದಿನ ಅವರು ನಿಮಗೆ ಅಡ್ಜಸ್ಟ್ ಆಗ್ತಾರೆ. ಆ ಕ್ಯಾರೆಕ್ಟರ್ಗಳನ್ನ ಇನ್ನೂ ಚೆನ್ನಾಗಿ ಅಭಿನಯಿಸ್ಲಿಕ್ಕೆ, ಅಂದರೆ ಮೊದಲಿದ್ದವ್ರಿಗಿಂತ ಅಭಿನಯಿಸ್ಲಿಕ್ಕೆ ಅವರು ಶ್ರಮ ಹಾಕ್ತಾರೆ. ನಿಮ್ಮ ಸಪೋರ್ಟ್ ಬೇಕು. ಯಾಕಂದರೆ ನಾನು ತುಂಬ ಕಮೆಂಟ್ಸ್ಗಳನ್ನ ನೋಡಿದೆ, ಚೇಂಜ್ ಆದಾಗ ಕೆಲವೊಬ್ಬರು ಚೇಂಜ್ ಆದಾಗ ಆ್ಯಕ್ಚುಲಿ ನಮ್ಮ ಸೀರಿಯಲಲ್ಲಿ ಸ್ವಲ್ಪ ಜಾಸ್ತಿ ಕ್ಯಾರೆಕ್ಟರ್ಗಳೇ ರಿಪ್ಲೇಸ್ ಆಯಿತು ಕೆಲವೊಂದು ಪರ್ಸನಲ್ ಪ್ರಾಬ್ಲಮ್ಸಿಂದನೂ. ಅದನ್ನು ಸ್ವಲ್ಪ ದಯವಿಟ್ಟು ಕನ್ಸಿಡರ್ ಮಾಡಿ ಅಂತ ಎಕ್ಸಾಕ್ಟ್ಲಿ. ಅಂದ್ರೆ ಆ ಪಾತ್ರವನ್ನ ಜನ ಅಷ್ಟು ಇಷ್ಟಪಟ್ಟಿರ್ತಾರೆ. ಹೌದು, ಹಂಗ್ ಕೂರ್ಸಿರ್ತಾರೆ. ಅದು ಕಲಾವಿದರಿಗೆ ಸಿಗುವಂತ ರೆಸ್ಪಾನ್ಸ್, ನಾನು ಹೋಗಿದ್ದಕ್ಕೆ ಬೇಜಾರು ಮಾಡ್ಕೊಂಡ್ರು ಅಂತ. ನಿಜ. ಈಗ ಲಕ್ಷ್ಮಿ ಅವ್ರು ಚೇಂಜ್ ಆದಾಗ ಪಾಪ ಅವ್ರ ಅಮ್ಮಂಗೆ ಹುಷಾರಿರ್ಲಿಲ್ಲ. ಆಮೇಲೆ ತನು ಕ್ಯಾರೆಕ್ಟರ್ ಚೇಂಜ್ ಆದಾಗ ಅವಳಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಸೊ ಈಗ ಒಬ್ರು ಚೇಂಜ್ ಆದ್ರು, ನೆಕ್ಸ್ಟ್ ಇನ್ ಯಾರಾದ್ರೂ, ಯಾಕಂದ್ರೆ ಹಾಗೆ ಆಗತ್ತೆ, ಹ್ಯೂಮನ್ ಬಾಡಿ ಚೇಂಜಸ್ ಆಗೇ ಆಗುತ್ತೆ. ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಪ್ಲೀಸ್. ದಟ್ಸ್ ಸೋ ಸ್ವೀಟ್ ಆಫ್ ಯು. ಸೊ ಹೌದು, ಪಾತ್ರಗಳು ಎಷ್ಟು ನಮ್ಗೆ ಅಟ್ಯಾಚ್ ಆಗುತ್ತೆ ಅಂತ ಅಂದ್ರೆ ನಾವು ಅವ್ರನ್ನ ಬಿಟ್ರೆ ಇನ್ನೊಬ್ರನ್ನ ಇಲ್ಲ ಅನ್ನೋ ತರದ್ ನಮ್ಮ ಮೈಂಡ್ ಸೆಟ್ ನಾವೇ ಫಿಕ್ಸ್ ಮಾಡ್ಕೊಂತೀವಿ. ಅನ್ಫಾರ್ಚುನೇಟ್ಲಿ ನೀವು ಹೇಳ್ದಂಗೆ ಆ ಪಾತ್ರದ ನಿಜ ಆಗಿರಲ್ಲ ಅವರು. ಅಂದ್ರೆ ಈಗ ನಾವೇನ್ ಲಕ್ಷ್ಮಿ ಅನ್ಕೋತೀವಿ, ಅವರು ಏನೋ ಅನ್ಫಾರ್ಚುನೇಟ್ಲಿ ಹೆಲ್ತ್ ಇಶ್ಯೂಸ್ ಇಂದ ಆಚೆ ಹೋಗಿರೋದು. ಬಟ್ ಈಗ ಅದಕ್ಕಿಂತ ಇನ್ನೂ ವಿಭಿನ್ನವಾಗಿ ಶ್ರಮವನ್ನ ಹಾಕ್ತಾ ಇದ್ದಾರೆ ಲಕ್ಷ್ಮಿ ಪಾತ್ರವನ್ನ ಮುಟ್ಸೋದಕ್ಕೆ. ಸೊ ಅವರಿಗೂ ಕೂಡ ನಿಮ್ ಕಡೆಯಿಂದ ಅಷ್ಟೇ ಸಪೋರ್ಟ್ ಇರಬೇಕು, ಚರಿಕಾ ಅವ್ರು ಹೇಳ್ದಂಗೆ. ಬಟ್ ಎನಿವೇಸ್ ಚರಿಕಾ, ಇಟ್ಸ್ ವೆರಿ ನೈಸ್ ಟು ಮೀಟ್ ಯು ಅಗೈನ್ ಅಂಡ್ ಅಗೈನ್. ಸೊ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್. ನನಗೂ ಅಷ್ಟೇ ತುಂಬಾ ಖುಷಿ ಆಯ್ತು. ನನಗೂ ಆಫ್ಟರ್ ಕಂಟಿನ್ಯೂಸ್ ಶೂಟು ಇದೊಂದು ಬ್ರೇಕ್ ಇತ್ತು ಅಂಡ್ ಪೀಸ್ ಆಗಿ ಕಳೆದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಒಂಥರ ಲೈಟ್ ಫೀಲ್. ಥ್ಯಾಂಕ್ ಯು ಸೋ ಮಚ್ ಚರಿಕಾ. ಥ್ಯಾಂಕ್ ಯು. ಸೊ ಇದಿಷ್ಟು ಚರಿಕಾ ಮೂರ್ತಿ ಅಲಿಯಾಸ್ ಅಶ್ವಿನಿ ಮೂರ್ತಿ ಅಲಿಯಾಸ್ ಚೆಲುವಿ. ಸೊ ಈ 3 ಹೆಸರು ಇವ್ರದೇನಪ್ಪ. ಸೊ ಸದ್ಯಕ್ಕೆ ಈಗ ಚರಿಕಾ ಅಂತ ಇವರ ಹೆಸರು. ಸೊ ಚರಿಕಾ ಅವ್ರ ಜೊತೆ ಇಷ್ಟು ಹೊತ್ತು ಮಾತಾಡಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಪಾಡ್ಕಾಸ್ಟ್ ನಿಮಗೂ ಖುಷಿ ಕೊಟ್ಟಿದೆ ಅಂತ ಹೇಳ್ತಾ ಮತ್ತೆ ಸಿಗುವ. ಬಾಯ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.